ಜೈ ಶ್ರೀಮಾತಾ, ಜೈ ಶ್ರೀಮಾತಾ, ಜೈ ಶ್ರೀಮಾತಾ. ನಮ್ಮಲ್ಲಿ ನಮಗೆ ಅನೇಕರಿಗೆ ಒಂದು ಪ್ರಶ್ನೆ ಬರುತ್ತೆ. ನಿನ್ನೆ ಕೂಡ ನಾನು ಆ ಸತ್ಸಂಗದಲ್ಲಿ ಅದು ಹೇಳಿದೆ, ಅದು ಸರಿಯಾಗಿ ರೀಚ್ ಆಯ್ತೋ ಇಲ್ವೋ ಗೊತ್ತಾಗಲಿಲ್ಲ. ಭಗವಂತನ ಸಂಕಲ್ಪದಿಂದ ಅಥವಾ ಭಗವತಿಯ ಆಶೀರ್ವಾದದಿಂದ ನಡೆದ ಮೇಲೆ ಅದು ಸರಿಯಾಗಿ ನಡಿಬೇಕಲ್ವೇ? ಅಲ್ಲೂ ಯಾಕೆ ತೊಂದರೆಗಳಾಗತ್ತೆ? ಉದಾಹರಣೆಗೆ, ಶ್ರೀಮಾತಾ ಅಪ್ಪಾಜಿಯವರ ಆಶೀರ್ವಾದದಿಂದ ಆಕೆ ಗರ್ಭ ಧರಿಸಿದಾಳೆ. ಎಷ್ಟೋ ವರ್ಷ ಆಗಿತ್ತು, 7 ವರ್ಷ 10 ವರ್ಷ, IVF ಎಲ್ಲ ಫೇಲ್ಯೂರ್ ಆಯಿತು. ಅಂದಮೇಲೆ ಇದು ಜಗನ್ಮಾತೆಯ ಸಂಕಲ್ಪದಿಂದ ಆಗಿರ್ತಕ್ಕಂಥದ್ದು. ಹಾಗಾದ್ಮೇಲೆ ಮತ್ತೆ ನಿಮಗೆ ಫೋನ್ ಬರುತ್ತಲ್ಲ, ಯಾಕೆ 3 ತಿಂಗಳಲ್ಲಿ ಬ್ಲೀಡಿಂಗ್ ಶುರುವಾಗಿದೆ ಅಂತಲೋ, 5ನೇ ತಿಂಗಳಲ್ಲಿ ಲೋ ಪ್ಲಾಸೆಂಟಾ ಅಂತಲೋ, 7ನೇ ತಿಂಗಳಲ್ಲಿ ಮಗುದು ಗ್ರೋತೇ ಸಾಕಾಗಿಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಅಂತಲೋ, ಹೀಗೆಲ್ಲ ಬರೋಕ್ಕೆ ಸಾಧ್ಯತೆ ಉಂಟಾ? ಹಾಗಾದ್ರೆ ಏನರ್ಥ? ಇದು ಒಂದು ಬಹುಮುಖ್ಯವಾದಂಥ ಪ್ರಶ್ನೆ. ಭಗವಂತನ ದೃಷ್ಟಿಯಿಂದ ಆದ ಮಾತ್ರಕ್ಕೆ ಎಲ್ಲವೂ ಸರಿ ಹೋಗ್ಬಿಡುತ್ತೆ ಅಂತ ಅರ್ಥ ಇಲ್ಲ. ಇದನ್ನು ರಾಮಕೃಷ್ಣ ಪರಮಹಂಸರು 4 ವಾಕ್ಯದ ಒಂದು ಕಥೆನಲ್ಲಿ ಹೇಳ್ತಾರೆ. ಅವರು 4 ವಾಕ್ಯ. ಅದರಲ್ಲಿ ಒಬ್ಬ ಮರ ಕಡಿಯೋನಿದ್ದ. ಅವನು ಮಹಾಭಕ್ತ, ಭಗವಂತನ ಭಕ್ತ. 2ನೇ ಸೆಂಟೆನ್ಸು. 3ನೇ ಸೆಂಟೆನ್ಸು, ಅವನು ಒಂದು ದಿನ ಅವನಿಗೆ ಭಗವಂತನ ದರ್ಶನ ಆಯಿತು. 4ನೇ ಸೆಂಟೆನ್ಸು, ಅವನು ಮಾರನೇ ದಿನ ಮರ ಕಡಿಯೋಕೆ ಹೋದ. ಇಷ್ಟೇ. ಒಬ್ಬ ಮರ ಕಡಿಯೋನಿದ್ದ, ಅವನು ಭಗವಂತನ ಮಹಾಭಕ್ತ. ಒಂದು ದಿನ ಅವನಿಗೆ ಭಗವಂತನ ದರ್ಶನ ಆಯಿತು, ಮಾರನೆಯ ದಿನ ಅವನ ಮರ ಕಡಿಯೋಕೆ ಹೋದ. ಇಷ್ಟೇ ಹೇಳ್ತಾರೆ ರಾಮಕೃಷ್ಣರು. ಅಂದ್ರೆ ಭಗವಂತನ ದರ್ಶನ ಆದ ತಕ್ಷಣ ಇವನು ಮರ ಕಡಿಯೋದು ಬಿಟ್ಬಿಟ್ಟು ಏನು ಅರಮನೆಯಲ್ಲಿ ಕೂರಿಸ್ಬಿಡ್ತಾನೆ ಅಂತ ಅರ್ಥ ಅಲ್ಲ. ನೀನ್ ಎಲ್ಲಿರ್ತೀಯ, ಹೇಗಿರ್ತೀಯ, ಹಾಗೇ ಇರ್ತೀಯ. ಜಗನ್ಮಾತೆಯ ದರ್ಶನ ಆದ ತಕ್ಷಣ ನಿನ್ ಗುಡಿಸ್ಲೆಲ್ಲ ಮಾಯವಾಗಿ ಒಂದೊಳ್ಳೆ ಅರಮನೆಯಲ್ಲಿ ಕೂರಿಸ್ಬಿಡಲ್ಲ. ಯು ಹ್ಯಾವ್ ಟು ಬಿ ದೇರ್ ಓನ್ಲಿ. ಇದು ನಾವು ಯಾವತ್ತೂ ಮರಿಬಾರ್ದು. ಜಗನ್ಮಾತೆಯ ದರ್ಶನ ಆದ ಮಾತ್ರಕ್ಕೆ ಹಾಗೋಗೋಯ್ತು ಅಂತ. ಹಾಗೆ ನಿನಗೆ ಉದಾಹರಣೆ ಕೊಡಬೇಕು ಅಂದ್ರೆ, ಸ್ವತಃ ರಾಮಕೃಷ್ಣ ಪರಮಹಂಸರಿಗೆ, ಅವರೇ ಪರಮಹಂಸರು, ಅವರಿಗೆ ಗಂಟಲು ಕ್ಯಾನ್ಸರ್ ಬಂದ್ಬಿಡ್ತು. ಅದು ಅವರ ಮರಣಕ್ಕೆ ಕಾರಣ ಕೂಡ ಆಯಿತು. ಶಂಕರ ಭಗವತ್ಪಾದರಿಗೆ, ಅದ್ವೈತದ ತುತ್ತಿಯೋದವರಿಗೆ ಭೃಗಂಧರ ರೋಗ ಅಂತಕ್ಕಂಥದ್ದು ಬಂತು. ಅದು ಹಾಗಲ್ಲ, ನೀನು ಅನ್ಕೊಂಡ ಹಾಗಲ್ಲ ಅದು. ಅದರಿಂದವ ಹಾಗಾದ್ರೆ ಭಗವಂತನ ಸ್ಮರಣೆ ಏನು? ಹಾಗಾದ್ರೆ ಅಪ್ಪಾಜಿಯ ಕಾರ್ಯ ಏನು ಅಂತಂದ್ರೆ, ನಿನಗೆ ಬರುವುದನ್ನ ತಪ್ಪಿಸೋದಲ್ಲ ಕಾರ್ಯ, ನಿನ್ನನ್ನ ಬಂದಿದ್ದನ್ನ ದಾಟ್ಸಕ್ಕೆ ಇವನು ಕೂತಿದ್ದಾನೆ ಹೊರತು ಬರೆದವರು ಮಾಡಕ್ಕಲ್ಲ ಇವನು ಕೂತಿರೋದು. ಭಗವಂತನು ಕೂಡ ನಿನಗೆ ಬರುವುದನ್ನ ತಪ್ಪಿಸಕ್ಕಾಗಲ್ಲ, ಬರುವುದನ್ನ ದಾಟಿಸ್ತಾನೆ. ಭಗವಂತನ ಸ್ಮರಣೆಯಿಂದ ದಾಟ್ತೀಯ ಅಷ್ಟೇ, ಬರುವುದನ್ನ ನಿಲ್ಸಕ್ಕಾಗಲ್ಲ. ಇದನ್ನ ತಾಯಿ ಕೂಡ ಸ್ಪಷ್ಟಪಡಿಸಿ ಹೇಳ್ತಾಳೆ. ಜಗನ್ಮಾತೆ ಸ್ಪಷ್ಟಪಡಿಸಿ ಹೇಳ್ತಾಳೆ, ಮಗು, ನಿನ್ನ ಪ್ರಾರಬ್ಧಕ್ಕನುಸಾರವಾಗಿ ನೀನು ಅನುಭವಿಸಲೇಬೇಕು. ಈ ಕರ್ಮ ಚಕ್ರದಲ್ಲಿ, ಪ್ರಾರಬ್ಧ ಕರ್ಮದ ಚಕ್ರದಲ್ಲಿ ನಾನು ಭಾಗವಹಿಸಕ್ಕಾಗಲ್ಲ. ಅದರಿಂದವ ನೀನು ಅನುಭವಿಸು. ಅನುಭವಿಸುವಾಗ ನಿನಗೆ ನೋವಾಗತ್ತೆ, ತಾಪ ಉಂಟಾಗತ್ತೆ. ಆ ತಾಪವನ್ನು ನಾ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರೆ ಹೊರತು ನಿನ್ನ ನೋವನ್ನೇ ಕಡಿಮೆ ಮಾಡ್ತೀನಿ ಅಂತ ಹೇಳಲಿಲ್ಲ, ಹೇಳೋದು ಇಲ್ಲ. ಅದನ್ನ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾಳೆ, ತಾಪತ್ರಯಾಗ್ನಿ ಸಂತಪ್ತ ಸಮಾರಾಧನ ಚಂದ್ರಿಕಾ. ಮಗು, ಈ ಪ್ರಾರಬ್ಧ ಕರ್ಮದಿಂದ ಉಂಟಾಗ್ತಕ್ಕಂಥ ತಾಪ ಅತ್ಯಂತ ಕಠಿಣಪ್ಪ. ಇದನ್ನು ಅನುಭವಿಸು, ಹೆದರಬೇಡ, ಅನುಭವಿಸು, ನಾನಿದ್ದೀನಿ ಜೊತೆಗೆ. ನಿನಗೆ ಸಮಾಹ್ಲಾದನ ಚಂದ್ರಿಕಾ, ಆ ಅನುಭವಿಸುವಾಗ ಏನು ನಿನ್ನಲ್ಲಿ ಉಂಟಾಗುವ ತಾಪ, ನೋವು, ವ್ಯಥೆ ಇದೆ, ಅದನ್ನು ನಾನು ಕಳಿತೀನಿ ಇದೆ ಚಂದ್ರನ ತಂಪಿನಂತೆ ನಿನಗೆ ತಂಪು ಮಾಡ್ತೀನಿ.
ಇದೆಲ್ಲ ಹೇಳಬೇಕು ಅಂದ್ರೆ ಶ್ರೀಮಾತೆ ಶಾರದಾದೇವಿಯವರನ್ನ ಜ್ಞಾಪಿಸ್ಕೋಬೇಕು. ಇವತ್ತು ನಿನ್ನ ಪ್ರಾರಬ್ಧದಲ್ಲಿ ಕೊಡಲಿ ಏಟ್ ಬೀಳಬೇಕು ಅಂತಿದ್ರೆ, ಆದರೆ ಭಗವತಿಯ ಸ್ಮರಣೆಯಿಂದ ಸೂಜಿ ಚುಚ್ಚದಾಗ ಆಗತ್ತೆ, ನಡೆಯುವ ಘಟನೆ ನಡೆಯುತ್ತೆ, ಆದರೆ ಅದರ ತಾಪ ಕಡಿಮೆ ಆಗತ್ತೆ. ಬಹಳ ಹಿಂದೆ ನನ್ನನ್ನ ಕೆಲವರು ಪ್ರಶ್ನೆ ಕೇಳ್ತಾ ಇದ್ರು. ಇದು ವೀಣನ್ ಮನೆ ಆದ್ರಿಂದ, ಅವಳು ರಾಘವೇಂದ್ರ ಸ್ವಾಮಿಗಳ ಭಕ್ತರಾದ್ರಿಂದ ಹೇಳಬೇಕು. ನನ್ನನ್ನು ಕೇಳಿದ್ರು ಈ ಬಿಗಿನಿಂಗ್ ಅಲ್ಲಿ, ಅಪ್ಪಾಜಿ ಗುರು ಸಾರ್ವಭೌಮ ಗುರು ರಾಘವೇಂದ್ರ ಸ್ವಾಮಿಗಳು ತ್ರಿಕಾಲ ಜ್ಞಾನಿಗಳಲ್ವೇ? ಹೌದಪ್ಪ, ಹೌದು ಮಗಳೇ, ತ್ರಿಕಾಲ ಜ್ಞಾನಿಗಳು. ಅವ್ರಿಗೆಲ್ಲ ಗೊತ್ತಿತ್ತು ಅಲ್ವೇ? ಯಾರಿಲ್ಲ ಅಂದವರು ಮಗಳೇ, ಎಲ್ಲ ಗೊತ್ತಿತ್ತು. ಅಪ್ಪಾಜಿ, ನಾವು ಅವರ ಕಥೆಯನ್ನ ಓದುವಾಗ ಒಂದು ಮಗು ಬಿಸಿ ಬಿಸಿ ಪಾಯಸದ ತಪ್ಪಲೆ ಒಳಗೆ ಬೀಳುತ್ತೆ, ಅದನ್ನು ಅವರು ರಕ್ಷಿಸುತ್ತಾರೆ ಅಂತ ನಾನು ಓದಿದ್ದೀನಿ ಅಪ್ಪಾಜಿ. ಹೌದು ಮಗಳೇ, ನೀವು ಓದಿರೋದು ಸತ್ಯ. ಅಪ್ಪಾಜಿ, ರಾಘವೇಂದ್ರ ಸ್ವಾಮಿಗಳು ತ್ರಿಕಾಲ ಜ್ಞಾನಿಗಳೇ ಆಗಿದ್ದ ಮೇಲೆ ಮಗು ಪಾಯಸದ ಬೀಳೋಕೆ ಯಾಕೆ ಕಾಯ್ಬೇಕಾಗಿತ್ತು? ಪಾಯಸದ ಬಾಟ್ಲೊಳಗೆ ಪಾತ್ರೆ ಒಳಗೆ ಬೀಳದೇ ಇದ್ದ ಹಾಗೆ ತಡಿಬಹುದಿತ್ತಲ್ವಾ? ನೋಡೋಕೆ ಇದು ಹುಚ್ಚು ಪ್ರಶ್ನೆ ಅನ್ಸತ್ತೆ, ಅದರ ಪ್ರಶ್ನೆ ಕರೆಕ್ಟ್ ಆಗಿದೆ. ಯಾವ ಮಹಾತ್ಮರು ಕೂಡ ನಿನ್ನನ್ನು ಕೂತ್ಕೊಂಡು, ರಾಘವೇಂದ್ರ ಸ್ವಾಮಿಗಳು ಕೂತ್ಕೊಂಡು, ಇನ್ನೇನ್ ಮಗು ಬರುತ್ತೆ, ಬರ್ತಾ ಇದೆ, ಲೈವ್ ಪ್ರೋಗ್ರಾಮ್ ತರ ಬರ್ತಾ ಇದೆ, ಇನ್ನೇನ್ ಪಾತ್ರೆ ಒಳಗೆ ಬಿದ್ದ್ಬಿಡತ್ತೆ, ನಾನು ಹಿಡಿಬೇಕು, ಅಲ್ಲ ಮಗಳೇ. ನೀನು ಕಷ್ಟದಲ್ಲಿ ಸಿಕ್ಕಿದ್ದಾಗ ಪಾರು ಮಾಡುವವರೇ ಹೊರತು ನಿನ್ನನ್ನು ಅದು ನಡೀತಾ ಇರುತ್ತೆ. ಘಟನೆಗಳಿಗೆ ಅವರು ಸಂಬಂಧಪಡಲ್ಲ. ಯಾವ ಮಹಾತ್ಮರು ಕೂಡ ಘಟನೆಗಳಿಗೆ ಸಂಬಂಧಪಡಲ್ಲ. ಆದರೆ ನಿನ್ನ ಇರುವ ನಿಷ್ಠೆ ವಿಶ್ವಾಸದಿಂದ ಅದನ್ನ ನಿನ್ನನ್ನು ಪಾರು ಮಾಡ್ತಾರೆ ಅನ್ನೋದಷ್ಟೇ ಸತ್ಯವೇ ಹೊರತು ಹಾಗೆ ಎಲ್ಲೂ ಎಂದೂ ಯಾವತ್ತೂ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಭಗವಂತನನ್ನು ಮೀರಿದ್ಯಾವುದಪ್ಪ ಅಂದ್ರೆ ಪ್ರಾರಬ್ಧ ಕರ್ಮ. ಭಗವಂತನು ಪ್ರವೇಶಿಸಲಾಗದಂತಹ ಒಂದು ಯಾವುದಪ್ಪ ಇದೆ ಅಂದ್ರೆ ಅದು ಪ್ರಾರಬ್ಧ ಕರ್ಮ. ಹಾಗಾಗಿ ನಮ್ಮಲ್ಲಿ ಅನೇಕರಿಗೆ ಈ ಪ್ರಶ್ನೆಗಳಿರುತ್ತೆ. ಅಪ್ಪಾಜಿ, ನನ್ಗೆ ಗೊತ್ತಿಲ್ಲ ಅಪ್ಪಾಜಿ, ಆ ಜಗನ್ಮಾತೆ ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ದಾಳೆ? ಪಾಪ, ಜಗನ್ಮಾತೆಗೆ ಬೇರೆ ಏನು ಕೆಲಸ ಇಲ್ಲ, ಇವಳಿಗೆ ಕಷ್ಟ ಕೊಟ್ಟು ನೋಡ್ಬೇಕು ಅಂತ ಸುಮ್ಮನೆ ಕೂತಿದ್ದಾಳೆ. ನಾನ್ ಸೆನ್ಸ್. ಅವಳಲ್ಲ ಮಗಳೇ ಕಷ್ಟ ಕೊಡ್ತಿದ್ದವ್ರು, ನಿನ್ನ ಪ್ರಾರಬ್ಧ. ನಿನ್ನ ಕಷ್ಟಕ್ಕೂ ನಿನ್ನ ಸುಖಕ್ಕೂ ಎರಡಕ್ಕೂ ಭಗವಂತ ಕಾರಣ ಅಲ್ಲ, ಜಗನ್ಮಾತೆ ಕಾರಣ. ನೀನು ಸುಖವಾಗಿಟ್ಟಿದ್ವಾಗ್ಲೂ ಅಷ್ಟೇ, ಕಷ್ಟಪಟ್ಟಾಗ್ಲೂ ಅಷ್ಟೇ, ನಿನ್ನ ಪ್ರಾರಬ್ಧಕ್ಕಾಗಿ ಸುಖ ದುಃಖಗಳು, ನೋವು ನಲಿವುಗಳು ಬರ್ತಾ ಹೋಗುತ್ತೆ ಮಗಳೇ. ಆದರೆ ಅವನ ಸ್ವೀಕರಿಸುವ ಮನೋಭಾವ ಹೇಗಿರಬೇಕು ಅನ್ನೋದಷ್ಟೇ ಭಗವಂತನ ಸಾನ್ನಿಧ್ಯದಲ್ಲಿ ಗೊತ್ತಾಗದು. ಸುಖ ದುಃಖೇ ಸಮೀಕೃತ್ವ ಲಾಭ ಲಾಭೌ ಜಯ ಜಯವು ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಕರ್ಮಯೋಗದಲ್ಲಿ. ಬರುತ್ತೆ ಸುಖ ದುಃಖೇ ಸಮೀಕೃತ್ವ ಲಾಭ ಲಾಭೌ ಜಯ, ಎಲ್ಲವೂ ಬರ್ತಾ ಇರುತ್ತೆ. ಅದನ್ನು ಸಮಮಟ್ಟದಲ್ಲಿ ಸಮಾಧಾನ ಸ್ಥಿತಿಯಲ್ಲಿ ಸ್ವೀಕಾರ ಮಾಡು ಅಂತ ಹೇಳ್ತಾನೆ. ಅಷ್ಟು ಸುಲಭ ಅಲ್ಲ. ನನಗೆ ಆದಾಗ ಮೇಲೆ ಹೋಗ್ತೀನಿ, ನನ್ನ ಮನಸ್ಸಿನಂತೆ ಆಗದೇ ಇದ್ದಾಗ ಕುಗ್ಗು ಹೋಗ್ತೀನಿ. ಆ ಸಮಾಧಾನ ಇಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಭಗವಂತ ನನ್ನ ಸ್ಮರಣೆ ಮಾಡು ಅಂತ ಹೇಳ್ತಾನೆ. ಸುಖ ದುಃಖವನ್ನೇ ತೆಗೆದು ಬಿಡ್ತೀನಿ, ಲಾಭ ಲಾಭವು ಜಯ ಜಯವೆಲ್ಲ ತೆಗೆದು ಬಿಡ್ತೀನಿ ಅಂತಂದ್ರಲ್ಲ, ಅದು ತೆಗೆದ್ರೆ ನಿನ್ನ ಜೀವನವೇ ಅಲ್ಲ. ಅವೆಲ್ಲ ಇರುವುದ್ರಿಂದಲೇ ನಿನ್ನ ಜೀವನ. ಕಷ್ಟ ಸುಖ ನೋವು ನಲಿವು ಈ ಚಕ್ರವೇ ಮನುಷ್ಯನ ಜೀವನ. ನಿನಗೆ ನೋವೇ ಬರದೇನೆ ಇದ್ರೆ ನಿನಗೆ ಸುಖದ ಬೆಲೆಯೇ ಗೊತ್ತಾಗಲ್ಲ. ರಾತ್ರಿ ಕತ್ತಲೆಯೇ ಆಗದೇ ಇದ್ರೆ ನಿನಗೆ ಬೆಳಗಿನ ಮಹತ್ವವೇ ಗೊತ್ತಾಗಲ್ಲ. ಅದರಿಂದ ಭಗವಂತನಿಂದ ನನಗೆ ಸುಖ ಎಲ್ಲವೂ ಸಿದ್ಧಿಸ್ಬಿಡುತ್ತೆ, ಅಲ್ಲ ಅಲ್ಲ ಅಲ್ಲ. ಆದರೆ ಅವನ ಮೀರುವಂತಹ ನಿನ್ನನ್ನು ಅದರಿಂದ ಪಾರು ಮಾಡ್ತಕ್ಕಂಥದ್ದು ಸಿಗತ್ತೆ. ನಾ ಬೆಳಗ್ಗೆ ವಾಕಿಂಗ್ ಹೋಗ್ತಾ ಹೇಳ್ತಾ ಇದ್ದೆ, ನನ್ನ ಸ್ಫೂರ್ತಿ ಅವರೆಲ್ಲ ಬಂದಿದ್ರಾಗ. ನನ್ನ ಚಿಕ್ಕ ವಯಸ್ಸಲ್ಲಿ 8ನೇ ಕ್ಲಾಸಲ್ಲಿ ಒಂದು ಪದ್ಯ ಇತ್ತು, ಅದು ಇವತ್ತಿಗೂ ನನಗೆ ನೆನಪಿದೆ.
ರವೀಂದ್ರನಾಥ್ ಟ್ಯಾಗೋರ್ ಬರೆದಿದ್ದಂಥದ್ದೊಂದು ಇಂಗ್ಲಿಷ್ ಪೊಯಮಲ್ಲಿ, ಇಂಗ್ಲಿಷ್ ಸಬ್ಜೆಕ್ಟ್ ಎಲ್ಲ ಪೊಯಮ್ ಇತ್ತು. ದಿಸ್ ಈಸ್ ಮೈ ಪ್ರೇಯರ್ ಟು ದಿ, ಸ್ಟ್ರೈಕ್ ಸ್ಟ್ರೈಕ್ ಎಟ್ ದ ಪೆನುರಿ ಇನ್ ಮೈ ಹಾರ್ಟ್, ಗಿವ್ ಮೀ ಸ್ಟ್ರೆಂತ್ ಟು ರೈಸ್ ಮೈ ಮೈಂಡ್ ಹೈ ಅಬೌವ್ ದ ಡೈಲಿ ಟ್ರೈಫಲ್ಸ್. ದಿಸ್ ಈಸ್ ಮೈ ಪ್ರೇಯರ್ ಟು ದಿ, ಓ ಭಗವಂತ, ಇದು ನನ್ನ ಪ್ರಾರ್ಥನೆ ನಿನಗೆ. ರವೀಂದ್ರನಾಥ್ ಟ್ಯಾಗೋರ್ ಅನ್ನುವ ಪದ್ಯದಲ್ಲಿ ದಿಸ್ ಈಸ್ ಮೈ ಪ್ರೇಯರ್ ಟು ದಿ, ಸ್ಟ್ರೈಕ್ ಸ್ಟ್ರೈಕ್ ಎಟ್ ದ ಪೆನುರಿ ಇನ್ ಮೈ ಹಾರ್ಟ್, ನನ್ನ ಹೃದಯದಲ್ಲಿರುವ ಸಣ್ಣ ಸಂಕುಚಿತ ಭಾವನೆಗಳನ್ನು ಕಡಿದು ಹಾಕು. ಗಿವ್ ಮೀ ಸ್ಟ್ರೆಂತ್ ಟು ರೈಸ್ ಮೈ ಮೈಂಡ್ ಹೈ ಅಬೌವ್ ದ ಡೈಲಿ ಟ್ರೈಫಲ್ಸ್. ನನ್ನ ಜೀವನದಲ್ಲಿ ಕಷ್ಟಗಳು ಸುಖಗಳು ಇದು ಬಂದಾಗ ಇದನ್ನು ಅನುಭವಿಸುವ ಶಕ್ತಿಯನ್ನು ನನಗೆ ಕೊಡು. ಕಷ್ಟ ಸುಖ ಕೊಡಬೇಡ ಅಂತ ಕೇಳಬಾರ್ದು. ಕಷ್ಟ ಬರಬಾರ್ದು, ಸುಖನೇ ಕೊಡುವಲ್ಲ. ಕಷ್ಟ ಬರಲಿ ಸುಖ ಬರಲಿ ಅದನ್ನ ದಾಟಿ ಹೋಗುವಂತಹ ಒಳಗಡೆಯ ಆತ್ಮಸ್ಥೈರ್ಯವನ್ನು ಕೊಡುವಂತ ನಾವು ಭಗವಂತನನ್ನು ಕೇಳಬೇಕು. ಗಿವ್ ಮೀ ಸ್ಟ್ರೆಂತ್ ಟು ಬೇರ್ ಮೈ ಜಾಯ್ಸ್ ಅಂಡ್ ಸಾರೋಸ್. ಸುಖ ದುಃಖಗಳನ್ನು ದಾಟಿ ಹೋಗ್ತಕ್ಕಂಥ ಎದುರಿಸುವಂತಹ ಶಕ್ತಿಯನ್ನು ಕೊಡಬೇಕು. ರೈಸ್ ಮೈ ಮೈಂಡ್ ಹೈ ಅಬೌವ್ ದ ಡೈಲಿ ಟ್ರೈಫಲ್ಸ್, ಹೈ ಅಬೌವ್ ದ ಸಂಸಾರ ಅಂದಮೇಲೆ ಎಲ್ಲವೂ ಇರುತ್ತೆ. ನೀನು ಅನ್ಕೊಂಡ ಹಾಗಲ್ಲ. ಕಟಪಿಟಿ, ಗೋಳು, ಕರೆ, ಮನಸ್ಸಿಗೆ ಕಿರಿಕಿರಿ ಎಲ್ಲವೂ ಇರುತ್ತೆ. ಅದು ಇಲ್ಲದೆ ಇರಕ್ಕಾಗಲ್ಲ. ಆದ್ರೆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ ರವೀಂದ್ರ ಟಾಗೋರು. ರೈಸ್ ಮೈ ಮೈಂಡ್ ಹೈ ಅಬೌವ್ ದ ಡೈಲಿ ಟ್ರೈಫಲ್, ಇದೆಲ್ಲದರಿಂದ ನನ್ನ ಮನಸ್ಸನ್ನ ಮೇಲ್ಮಟ್ಟಕ್ಕೆ ಎತ್ತರಿಸು. ಕಿರಿಕಿರಿ ಯಾಕಾಗ್ತಿದೆ? ನೀನು ಅದರೊಳಗೆ ಸೇರ್ಕೊಂಡಿದೆ ನಿನ್ನ ಮನಸ್ಸು. ಆ ಮನಸ್ಸು ಸ್ವಲ್ಪ ಮೇಲ್ ಬಂತ, ಯಾವ ಕಿರಿಕಿರಿ ಆಗ್ತಾ ಇರುತ್ತೆ ನಿನಗೆ ಅದರ ಬಾಧೆ ಆಗಲ್ಲ. ಇದು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ನನ್ನ ಮನಸ್ಸನ್ನ ಎಬ್ಬಿಸು, ಮೇಲ್ಮಟ್ಟಕ್ಕೆ ತಗೊಂಬ, ಮತ್ತು ಅದರೊಳಗೆ ಮುಳುಗಿಸ್ಬಿಡ್ಬೇಡ. ಆ ಮುಳುಗಿಸಿರೋದ್ರಿಂದಲೇ ಆ ದುಃಖ ಸುಖ ಹಾಗೆ ಹೀಗೆ ಎಲ್ಲವೂ ಆಗುತ್ತೆ. ವಾಟ್ ಅಂಡ್ ಸೋ ವಾಟ್ ಅಂತ ಹೇಳ್ತಾರೆ. ವಾಟ್ ಸೋ ವಾಟ್, ಇನ್ನೂ ಒಂದು ಘಟನೆ ನಡೆದು ಬಿಡುತ್ತೆ. ವಾಟ್, ಏನಾಯ್ತು? ಆಮೇಲೆ ಸೋ ವಾಟ್, ಹೋಗ್ಲಿ ಬಿಡು, ಏನ್ ಮಾಡಕ್ಕಾಗತ್ತೆ? ಈ ವಾಟ್ ಸೋ ವಾಟ್ ಇವು ನಡುವಿನ ಅಂತರ ಎಷ್ಟಿದೆ ಅನ್ನೋದು ನಿನ್ನ ಮನಸ್ಥಿತಿಯನ್ನ ಗುರುತಿಸುತ್ತೆ. ಮನಸ್ಥಿತಿಯನ್ನ ಗುರುತಿಸುತ್ತೆ. ಕೆಲವರು ಇರ್ತಾರೆ ವಾಟ್ ಜೀವನ ಪೂರ್ತಿ ವಾಟ್ 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 ಅಂತಲೇ ಇರ್ತಾರೆ. ಸೋ ವಾಟಿಗೆ ಬರೋದೇ ಇಲ್ಲ. ಆದ್ರೂ ಈಗ ಬರುವುದೇ ಇಲ್ಲ. ಅದರ ಅಂತರ ಬಹಳ ಚಿಕ್ಕದಾದಷ್ಟು ನೀ ಜ್ಞಾನಿ ಆಗ್ತಿದೀಯಾ ಅಂತ ಅರ್ಥ. ಆಯ್ತು, ಘಟನೆ ಆಯ್ತು, ಆಗಬಾರ್ದಿತ್ತು, ನೋವಾಯ್ತು, ಆಯ್ತು, ಸಮಾಧಾನ ಮಾಡ್ಕೊ. ನೀವು ಸಮಾಧಾನ ಆಯ್ತಾ? ಪರವಾಗಿಲ್ಲ, ನೀನು ಸ್ವಲ್ಪ ಎದ್ದೆ. 10 ವರ್ಷ ಆದರೂ ಅದು ನೀ ಜ್ಞಾಪಿಸ್ಕೊಂಡು ದೆನ್ ವಾಟ್ ಅಂಡ್ ಸೋ ವಾಟ್ ಇನ್ನು ಹೊತ್ತಕ್ಕೆ ಬರಲೇ ಇಲ್ಲ. ಜನಕರಾಜನ ಮಹಾರಾಜನ ಬಳಿಗೆ ಮಹಾಜ್ಞಾನಿ ವ್ಯಾಸರ ಪುತ್ರ ಶುಕ ಮಹಾರಾಜ ಶುಕ ಬರ್ತಾನೆ. ಅವನಿಗೆ ಗೊತ್ತು ಜನಕ ಮಹಾರಾಜ ಬ್ರಹ್ಮಜ್ಞಾನಿ, ಅವರು ರಾಜರ್ಷಿ, ರಾಜನೂ ಹೌದು ಋಷಿಯೂ ಹೌದು ಅಂತ. ಆದರೆ ಒಂದು ಪರೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಇವನಿಗನ್ಸತ್ತೆ ಶುಕನಿಗೆ. ಒಂದ್ಸರಿ ವೇದಾಂತದ ಪಾಠವನ್ನ ಮಾಡ್ತಾ ಕೂತಿರುವಾಗ 1 to 1 ಅಷ್ಟೇ. ಶುಕ ಮಹಾರಾಜ, ರಾಜರ್ಷಿ ಜನಕ ಮಹಾರಾಜ. ಯಾರೋ ಬಂದು ಹೇಳ್ತಾರೆ, ಸ್ವಾಮಿ ನಿಮ್ಮ ಮನೆಗೆ ಅರಮನೆಗೆ ಬೆಂಕಿ ಬಿದ್ದಿದೆ. ಸನಗ ತಕ್ಷಣ ಜನಕ ಮಹಾರಾಜ, ಏನು ಬೆಂಕಿ ಬಿದ್ದಿದ್ಯಾ ಅಂತ ಹೇಳಿದನು. ಮತ್ತೆ ಪಾಠ ಮುಂದುವರಿಸ್ತಾನೆ. ಆಮೇಲಿಂದ ಇನ್ನೊಂದು 10 ನಿಮಿಷಕ್ಕೆ ಮತ್ತೆ ಆ ಭಟರು ಬಂದು ಹೇಳ್ತಾರೆ, ಇಲ್ಲ, ಇದು ಅರಮನೆಯನ್ನೇ ವ್ಯಾಪಿಸಿಕೊಂಡು ಇನ್ನೇನು ನೀವು ಕೂತಿರೋ ಜಾಗಕ್ಕೂ ಬರ್ತಾ ಇದೆ. ಹೌದಾ? ಕೂತಿರೋ ಜಾಗಕ್ಕೂ ಬರ್ತಾ ಇದೆಯಾ? ಸೋ ವಾಟ್? ಪಾಠ ಮುಂದುವರಿಸ್ತಾನೆ.
ಆಗ ಶುಕ ಮಹಾರಾಜರು ಅವರಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ, ಬೆಂಕಿ ಬಿದ್ದಿಲ್ಲ, ನಾನು ಇದನ್ನ ಪರೀಕ್ಷೆ ಮಾಡಕ್ಕೆ ಹೇಳಿದೆ ಮನಸ್ಥಿತಿ ಹೇಗಿದೆ ಅಂತ. ಅರಮನೆಗೆ ಬೆಂಕಿ ಬಿದ್ದ ತಕ್ಷಣ ಹೋ ಅಂತ ಇವನೇ ಎದ್ಬಿಟ್ಟಿದ್ರೆ ಫೈಲ್, ಜನಕ ಮಹಾರಾಜ ಫೈಲ್ ಆಗ್ತಾ ಇದ್ದಿತ್ತು. ಒಂದು ಘಟನೆಗಳಲ್ಲಿ ನಾವು ಹೇಗೆ ಅದನ್ನು ಸ್ವೀಕಾರ ಮಾಡ್ತೀವಿ, ವಾಟ್ ಸೋ ವಾಟ್ ನಡೆಯುತ್ತೆ. ನಿಮ್ಮ ಮಗ ಅಮೆರಿಕದಲ್ಲಿದ್ನಲ್ಲ, ನಿಮ್ಗೆ ಅವನು ಹೇಳಿಲ್ಲ ಅನ್ಸತ್ತೆ, ಅವನ ಕೆಲಸ ಹೋಗ್ಬಿಡ್ತಂತೆ. ಕಂಪ್ನಿಯವರು ಮೊನ್ನೆ ತೆಗೆದು ಹಾಕ್ಬಿಟ್ರಂತೆ. ನಿಮಗೆ ಹೇಳಿದ್ರೆ ಬೇಜಾರು ಮಾಡ್ಕೋತೀರಿ ಅಂತ ಅವ್ನು ನಿಮ್ಗೆ ಹೇಳಿಲ್ಲ, ನನ್ನ ಕೈಲಿ ಹೇಳ್ದ ಅಂತ ಅವನ ಫ್ರೆಂಡ್ ಬಂದು ನಿನ್ಗೆ ಅವನಿಗೆ ಮತ್ತೆ ಕೆಲಸ ಸಿಕ್ಕಿದ್ರು ನಿಮ್ಗೆ ಆ ನೋವೇ ಹೋಗಿಲ್ಲ. ಹೋಯ್ತಾ, ಹೋಗ್ಲಿ ಬಿಡು, ನನ್ನ ಮಗ ಓದಿದ್ದಾನೆ, ಇನ್ನೊಂದು ಸಿಗತ್ತೆ. ವಾಟ್ ಸೋ ವಾಟ್, ನಿನ್ಗದು ಅಂತರ ಕಡಿಮೆ ಆಯ್ತಾ, ನೀನು ಪಾಸ್ ಆಗ್ತಾ ಇದೆಯಾ, ಆಧ್ಯಾತ್ಮಿಕತೆಯಲ್ಲಿ ಪಾಸ್ ಆಗ್ತಾ ಇದೆಯಾ. ಆ ವಾಟ್ ಸೋ ವಾಟ್ ನಡುವೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ನೀನಿನ್ನೂ ಹಳ್ಳಕ್ಕೆ ಬೀಳುತ್ತಲೇ ಇದೆಯಾ. ಒಟ್ಟಾರೆ ಏನಪ್ಪ ಅಂದ್ರೆ, ನಡೆಯುವ ಘಟನೆಗಳನ್ನ ಯಾರೂ ತಪ್ಪಿಸಕ್ಕೆ ಸಾಧ್ಯವಿಲ್ಲ, ತಪ್ಪಿಸೋದು ಇಲ್ಲ. ಯಾಕೆಂದ್ರೆ ತಪ್ಪಿಸುವುದು ಅವರ ಕೆಲಸವೂ ಅಲ್ಲ. ಆದರೆ ಒಬ್ಬ ಗುರು ಏನ್ ಮಾಡ್ತಾನೆ, ನಿನ್ನನ್ನು ಅದರಿಂದ ಪಾರು ಮಾಡ್ತಾನೆ ಅನ್ನೋದು ಸತ್ಯವೇ ಹೊರತು ಅವನು ಅದರಿಂದ ನಿನ್ನನ್ನು ಏನು ಅವನಿಗೆ ಬರುತ್ತೆ ಬೇಕಾದಷ್ಟು, ಅವನಿಗೆ ಬರುತ್ತೆ ಬೇಕಾದಷ್ಟು. ರಮಣ ಮಹರ್ಷಿಗಳು ಅವರ ಆಶ್ರಮದಲ್ಲಿದ್ದಾಗ ದರೋಡೆಕೋರರು ಬಂದು ಎಲ್ಲ ಹುಡುಕ್ತಾ ಅವರಿಗೆ ಹೊಡೆದಿದ್ದಾರೆ ಚೆನ್ನಾಗಿ, ಕೊನೆಯವರೆಗೂ ಅವ್ರು ಕುಂತ್ಕೊಂಡು ತಿರುಗ್ತಾ ಇದ್ರು. ರಮಣ ಮಹರ್ಷಿಗಳಾದ್ರೇನು, ದರೋಡೆಕೋರನ್ನು ಗೊತ್ತಾ ಇವರು ಮಹರ್ಷಿಗಳು ಅಂತ ಬಿಟ್ಟ ಒಂದು. ದಟ್ ಇಸ್ ನಾಟ್ ದ ಲೈಫ್. ಭಗವಂತನನ್ನ ನಾವು ಎಲ್ಲಿ ಹೇಗೆ ಸ್ಮರಣೆ ಮಾಡ್ತೀವಿ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗತ್ತೆ. ಆ ಭಗವಂತನ ಸ್ಮರಣೆ ನಿನ್ನನ್ನು ದಾಟ್ಸತ್ತೆ. ಆ ಭಗವಂತನ ಸ್ಮರಣೆ ಯಾವಾಗ ದಾಟ್ಸತ್ತೆ, ಅವನು ದಾಟಿಸುತ್ತಾನೆ ಎನ್ನುವ ಶ್ರದ್ಧೆ ನಿನಗೆ ಎದುರು ದಾಟ್ಸತ್ತೆ, ಇಲ್ಲೇರೆ ಆಗಲ್ಲ. ದಾಟಿಸ್ತಾನ ಅವನು ಅನ್ನುವ ಶ್ರದ್ಧೆ ನಮಗಿರಬೇಕು. ನಮಗೇನಪ್ಪಾಜಿ ತುಂಬಾ ಶ್ರದ್ಧೆ ಇದೆ ಅಪ್ಪಾಜಿ, ನಾವು ಯಾವಾಗ್ಲೂ ಅಮ್ಮ 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 ಅನ್ಕೊಂಡೇ ಬದುಕ್ತಿರ್ತೀವಿ ಅಪ್ಪಾಜಿ, ನಮ್ಗೆಲ್ಲ ಅಮ್ಮನೇ ಅಪ್ಪಾಜಿ. ಬಾಯಲ್ಲಿ ಹೇಳಿಬಿಡ್ತೀಯ ಮಗಳೇ, ನೀನೆಷ್ಟು ಊದ್ಗಡ್ಡಿ ಬೇಕಾದ್ರೆ ಒಂದು ಬಸಂತನ ದಿನ ಹಚ್ಚಿಬಿಡ್ಬಹುದು. ಅದೆಲ್ಲ ಮುಖ್ಯ. ಶ್ರದ್ಧೆ ಯಾವಾಗ ಬರುತ್ತೆ ಗೊತ್ತಾ, ರಾಮಕೃಷ್ಣ ಪರಮಹಂಸರು ಅದಕ್ಕೊಂದು ಸಣ್ಣ ಕತೆ ಹೇಳ್ತಾರೆ. ಅವ್ರು ಹೇಳುವುದೆಲ್ಲ ಕತೆ ಹೇಳೋದು. ಒಬ್ಬ ಋಷಿಯ ಆಶ್ರಮದಲ್ಲಿ ಒಂದು ಗಿಣಿ ಸಾಕಿರ್ತಾರೆ. ಆ ಗಿಣಿ ರಾಮ 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 ಅಂತಿರುತ್ತೆ. ಯಾರು ಬಂದರು ರಾಮ ರಾಮ, ಬಂದವ್ರಿಗೆಲ್ಲ ಸಂತೋಷ. ನೋಡಿ ನಮ್ಮ ತಪಸ್ವಿಗಳು ಅವ್ರ ಮನೆ ಇರುವ ಪಂಜರದಲ್ಲಿರೋ ಗಿಣಿನುವೆ ರಾಮ ರಾಮ ಅಂತೇಳಿ ಅದಕ್ಕೂ ಎಲ್ಲ ಕೈ ಮುಗಿದು ಪಾಪ ಅವರೊಂದು ಪಂಜರ ಮಾಡಿಟ್ಟಿರ್ತಾರೆ. ಇವರು ತಮ್ಮ ಭಕ್ತಿ ಪ್ರದರ್ಶನವಾಗೋದಕ್ಕೊಂದಿಷ್ಟು ಹೂವು ಗಿವು ಎಲ್ಲ ಹಾಕಿ ರಾಡಿ ಮಣ್ಣಮಲ್ಲ, ಅದೇ ತಾನೇ ಭಕ್ತಿ ಅಂದ್ರೆ ಗೊತ್ತಿರೋದು ನಮಗೆ. ಎಲ್ಲಿ ಅಂದ್ರಲ್ಲಿ ಒಂದಿಷ್ಟು ಕುಂಕುಮ ಹಾಕ್ಬಿಡೋದು, ಒಂದಿಷ್ಟು ಹೂ ಹಾಕ್ಬಿಟ್ಟು ಅವರೆಲ್ಲ ಮಾಡಿ ಹೋಗ್ತಾ ಇರ್ತಾರೆ. ಒಂದಿನ ಏನಾಗತ್ತೆ, ಆ ಪಂಜರದಿಂದ ಅದೆಲ್ಲೂ ಹೋಗಲ್ಲ, ಅಲ್ಲೇ ಆಶ್ರಮದ ಹತ್ರ ಹೊರಗಡೆ ಬಿಟ್ಟಿರ್ತಾರೆ. ಆಶ್ರಮದ ಕಾಂಪೌಂಡ್ ಮೇಲೆ ಅದು ಓಡಾಡ್ತಾ ಇರುತ್ತೆ. ಆಗ್ತಾನೆ ಸೂರ್ಯನ ಬಿಸಿಲು ಬಂದಿದೆ, ಬಿಸಿಲು ಕಾಯಿಸ್ತಾ ಓಡಾಡ್ತಾ ಇರುತ್ತೆ. ಒಂದು ಬೆಕ್ಕು ಬರುತ್ತೆ ಅವಾಗ ಹಿಡಿಯಕ್ಕೆ. ಬೆಕ್ಕು ಬಂದಾಗ ಈ ಗಿಳಿ ಏನ್ ಮಾಡುತ್ತೆ, ಕ್ಯಾ 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 ಅನ್ಕೊಂಡು ಹಾರು ಹೋಗುತ್ತೆ ಅಂತ ಹೇಳ್ತಾರೆ ರಾಮಕೃಷ್ಣರು. ಅಂದ್ರೆ ಇಷ್ಟು ದಿನ ರಾಮ ರಾಮ ಅಂತಿದ್ದು ಬೆಕ್ಕು ಹಿಡಿಯೋಕ್ ಬಂದಾಗಲೂ ಅದ್ರ ಬಾಳ ರಾಮ ರಾಮ ಅಂತ ಬಂದಿದ್ರೆ ಪಾಸ್ ಅಂತ ಆಗೋದು. ಆದ್ರೆ ಬೆಕ್ಕು ಹಿಡಿಯಕ್ ಬಂದಾಗ ರಾಮ ಅಲ್ಲ, ಕ್ಯಾ 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 ಅಂತು. ನಾವು ಹಾಗೆ ಚೆನ್ನಾಗಿರುವಾಗ ಎಲ್ಲ ಅವಳೆಯ ಅಮ್ಮ, ನನಗೆಲ್ಲ ಅವಳೆಯ. ನಿನಗೆ ಕಷ್ಟ ಕೊಡ್ತಾಳಲ್ಲ, ಆಗಲೂ ಅವಳೇ ಎಲ್ಲ ಅನ್ನುವ ತಾಕತ್ತು ನಿನಗಿದ್ರೆ ನೀನು ನಿಜವಾದ ಭಕ್ತ ಅಂತನೂ ರಾಮಕೃಷ್ಣ ಪರಮಹಂಸರು
ಮತ್ತೆ ಮತ್ತೆ ನಿರೂಪಣೆ ಮಾಡಿದೆ. ಯಾಕೆಂದ್ರೆ ಭಗವಂತನ ಸಾನ್ನಿಧ್ಯ ಬಂದುಬಿಟ್ಟು ಒಂದು ಮಾತ್ರಕ್ಕೆ ಎಲ್ಲವೂ ಮುಗಿದು ಹೋಗ್ಬಿಡುತ್ತೆ. ಏನು ಅರಮನೆಯಲ್ಲಿ ಕೂರಿಸ್ಕೊತಾನೆ ಅಂತ ತಿಳ್ಕೋಬೇಡ. ಜೊತೆಲೇ ಓಡಾಡ್ದ ಭಗವಂತ. ಯಾರ ಜೊತೆ? ಪಾಂಡವರ ಜೊತೆ 12 ವರ್ಷ ವನವಾಸ ತಪ್ಪಲಿಲ್ಲ. ಭಗವಂತ ಕೃಷ್ಣ ಪಾಂಡವರ ಜೊತೆನೇ ಇದ್ದ, 1 ವರ್ಷ ಅಜ್ಞಾತವಾಸ ತಪ್ಪಲಿಲ್ಲ. ಮಹಾಪ್ರಭು ಪರಬ್ರಹ್ಮ ಸ್ವರೂಪ ಶ್ರೀಕೃಷ್ಣ ಪರಮಾತ್ಮ ಜೊತೆಲೇ ಇದ್ದ, ಕುರುಕ್ಷೇತ್ರ ಯುದ್ಧ ತಪ್ಪಲಿಲ್ಲ. ಅಂದ್ರೆ ಭಗವಂತನ ಬಗ್ಗೆ ನಮ್ಮ ಕಲ್ಪನೆಗಳನ್ನು ಮೊದಲು ನಾವು ಬದಲಾಯಿಸಿಕೊಳ್ಳದೇನೆ ಇದ್ರೆ, ಭಗವಂತ ನಮ್ಗೆ ಒಳ್ಳೇದು ಮಾಡ್ತಿರ್ತಾನೆ, ಜಗನ್ಮಾತೆ ನಮ್ಗೆ ಒಳ್ಳೇದು ಮಾಡ್ತಾಳೆ. ಯಾವುದು ಒಳ್ಳೇದು? ಒಳ್ಳೇದು ಅನ್ನೋದನ್ನು ನಿನ್ನ ಕಷ್ಟದಿಂದ ಪಾರು ಮಾಡ್ತಾಳಲ್ಲ, ಅದು ಒಳ್ಳೇದು. ನಿನ್ನ ಮಾನಸಿಕ ಸ್ಥಿತಿಯನ್ನ ಎತ್ತಿ ಕಷ್ಟ ಸುಖವನ್ನ ಒಂದೇ ಸಮನಾಗಿ ಪರಿಪಾಲಿಸುವ ಸಮಾಧಾನ ಸ್ಥಿತಿಯೆಲ್ಲ ಕೊಡ್ತಾಳೆ, ಅದು ಒಳ್ಳೇದು. ಅಂದ್ರೆ ನಿನ್ನ ಮನಸ್ಸನ್ನ ಎತ್ತಿ ಹಿಡಿತಾಳಲ್ಲ, ಅದು ನಿನ್ನ ಮನಸ್ಸಿಗಾದ ಹಾಗೆ ನೀವು ಮಾಡ್ತಾಳಲ್ಲ, ಅದೆಲ್ಲ ಒಳ್ಳೇದು. ನಿನ್ನ ಮನಸ್ಸನ್ನು ಸ್ಥಿರಗೊಳಿಸ್ತಾಳೆ, ಸಮಾಧಾನ ಕೊಡಿಸ್ತಾಳೆ. ಸುಖ ದುಃಖೆ ಸಮಯಕೃತ್ವ ಲಾಭ ಲಾಭವು ಜಯ ಜಯವು. ಆನಂದವಾಗಿ ಸಮಾಧಾನವಾಗಿರು. ನಿಜವಾಗಿ ನಮಗೆ ಭಗವಂತನ ಸಾನ್ನಿಧ್ಯದ ಕಡೆಗೆ ನಾವು ಹೋಗ್ತಿದ್ದೀವಿ ಅಂತ ಯಾವಾಗ ಗೊತ್ತಾಗೋದು ಗೊತ್ತಾ? ಸಮಾಧಾನ. ನಿನ್ನ ಮನಸ್ಸಿಗೆ ಸಮಾಧಾನ ಬರ್ತಿತ್ತ, ನೀನು ಭಗವಂತನ ಕಡೆಗೆ ಹೋಗ್ತಾ ಇದೀಯ. ಬೆಳಗಾಗೆದ್ದು ಬೇಕಾದಷ್ಟು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಆಮೇಲೆ ಮನೆ ತುಂಬ ಕಿರಿ ಅಂತಿದ್ರೆ ನೀನು ಯಾವ ಭಗವಂತನ ಪೂಜೆ ಮಾಡಿದೆ? ಸಮಾಧಾನವೇ ಇಡೀ ಭಗವದ್ಗೀತೆಯಲ್ಲಿ ಕೃಷ್ಣ ಪ್ರತಿಪಾದಿಸೋದೊಂದನೆ. ಸಮಚಿತ್ತನಾಗೋ, ಸಮಾಧಾನವಾಗಿರು. ಅರ್ಜುನ, ಬಿ ಕೂಲ್, ಮೇಂಟೈನ್ ಈಕ್ವಿಲಿಬ್ರಿಯಂ ಇನ್ ಯುವರ್ ಮೈಂಡ್. ಮನಸ್ಸಿನಲ್ಲಿ ಸಮಾಧಾನ ತಾಳು, ಮನಸ್ಸಲ್ಲಿ ಸಮಾಧಾನ ಪಾಡು. ನೋಡ್ಬಿಟ್ಟು ಇವರೆಲ್ಲ ನನ್ನವರು ಅನ್ಕೋ, ಸಮಾಧಾನ. ವೆಯ್ಟ್ ಎಕ್ಸೈಟ್ ಆಗಬೇಡ, ಕೂಲ್ ಆಗಿರು, ಸಮಾಧಾನವಾಗಿರು. ಯಾವ ಮನುಷ್ಯ ಸಮಾಧಾನದ ಕಡೆಗೆ ಹೆಜ್ಜೆ ಹಾಕ್ತಾನೆ, ಅವನು ಭಗವಂತನ ಕಡೆಗೆ ಹೆಜ್ಜೆ ಹಾಕ್ತಿದ್ದಾನೆ. ಆ ಸಮಾಧಾನ ಬರಲಿ ಅಂತಲೇ ಪೂಜೆಗಳು ಪುನಸ್ಕಾರಗಳು ಜಪಗಳು ತಪಗಳು ಎಲ್ಲವ. ಸಮಾಧಾನ ಬರಬೇಕು ಅಂತಲೇ ಇಡೀ ಎಲ್ಲವೂ. ಆ ಸಮಾಧಾನ ಕೊನೆಗೆ ಏನಾಗತ್ತೆ? ಶಾಂತಿ. ಅದಕ್ಕೆಲ್ಲ ಕೊಡೆ ಅಂತ ಹೇಳಿದ್ರೆ 3 ಸರಿ ಶಾಂತವಾಗಿ. ಸಮಾಧಾನ ಬಂದ್ಮೇಲೆ ಏನಾಗತ್ತೆ? ಶಾಂತವಾಗತ್ತೆ ಮನಸ್ಸು ಶಾಂತವಾದ ಮೇಲೆ ಏನಾಗತ್ತೆ? ನಿಜವಾದ ಆನಂದ ಸಿಗತ್ತೆ. ಆ ನಿಜವಾದ ಆನಂದವೇ ಭಗವಂತ. ಯಾಕೆಂದ್ರೆ ಭಗವಂತ ಸಚ್ಚಿತ್ ಆನಂದ ಸ್ವರೂಪಿ. ಸಮಾಧಾನ ಮಾಡಬೇಕು. ಬಹಳ ಕಷ್ಟ. ಬೇರೆ ಎಲ್ಲ ಸಾಧನೆ ಮಾಡ್ಬೋದು. ಕೂತ್ಕೊಂಡು ಒಂದಿಷ್ಟು ಜಪ, ಒಂದಿಷ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಾನುವೇ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಮೆಡಿಟೇಷನ್ ಮಾಡಿದೆ ಅಂತೆಲ್ಲ ಹೇಳಬಹುದು. ನಾನು ಯಾರೂ ಟೀಕೆ ಮಾಡ್ತಿಲ್ಲ. ಇಲ್ಲಿ ಮಾಡುವ 100ಕ್ಕೆ 99.99 ಮೆಡಿಟೇಷನ್ ಎಲ್ಲ ನಿದ್ದೆಯ. ಏನ್ ಚೆನ್ನಾಗಾಯ್ತು ಗೊತ್ತೇನ್ರಿ ಜಪ ಅಲ್ಲ, ಮೆಡಿಟೇಷನ್. ಯಾಕೆಂದ್ರೆ ಒಳ್ಳೆ ನಿದ್ದೆ ಬಂದ್ಬಿಟ್ಟಿರುತ್ತೆ. ಕೂತ್ಕೊಂಡು ನಿದ್ದೆ ಮಾಡೋದು ಮೆಡಿಟೇಷನ್. ಆಮೇಲೆ ಕಣ್ಣೆಚ್ಚು ಸಮಾಧಾನ ಹಾಗೆ ಆಗತ್ತೆ. ಒಳ್ಳೆ ನಿದ್ದೆ ಬಂದಿದ್ರೆ ಫಸ್ಟ್ ಕ್ಲಾಸ್ ನಿದ್ದೆ ಆಯ್ತು ಅಂದ್ರೆ ಹಾಗೆ ಏನು ಚೆನ್ನಾಗಿತ್ತು ಗೊತ್ತೇನ್ರಿ, ಆನಂದವಾಗಿತ್ತು. ಯಾಕೆ? ಫಸ್ಟ್ ಕ್ಲಾಸ್ ನಿದ್ದೆ ಆಯ್ತು ಅಂದ್ರೆ ಅದು ಒಂದು ಬಹಳ ಕಷ್ಟ. ಕೂತ್ಕೊಂಡು ನಿದ್ದೆ ಮಾಡೋದಿಲ್ಲ, ಮಲಿಕೊಂಡು ನಿದ್ದೆ ಮಾಡ್ಬಿಡ್ಬೋದು. ಕೂತ್ಕೊಂಡು ನಿದ್ದೆ ಮಾಡೋದು ಕಲಿಯೋದನ್ನ ಏನಂತ ಕರಿತೀವಿ? ಮೆಡಿಟೇಷನ್. ಕೂತ್ಕೊಂಡು ನಿದ್ದೆ ಮಾಡೋದನ್ನ ಮೆಡಿಟೇಷನ್ ಅಂತ ಕರಿತೀವಿ. ಅದು ನಿಜವಾದ ಮೆಡಿಟೇಷನ್ ಅಲ್ಲ. ಅಪ್ಪಾಜಿ ಏನ್ ಹೀಗಂದು ಬಿಟ್ರಿ? ಇವತ್ತು ಎಷ್ಟೊಂದು ಮೆಡಿಟೇಷನ್ ಹೇಳ್ಕೊಡೋ ಸಂಸ್ಥೆಗಳಿದೆ, ಎಷ್ಟು ಜನ ಗುರುಗಳಿದ್ದಾರೆ. ನೀವು ಕೂತ್ಕೊಂಡು ನಿದ್ದೆ ಮಾಡೋದು ಮೆಡಿಟೇಷನ್ ಅಂದ್ಬಿಟ್ರಲ್ಲ ಅಂದ್ರೆ ಮಗಳ, ಅದು ನಿಜವಾಗ್ಲೂ ಮೆಡಿಟೇಷನ್ ಅಲ್ಲ, ಅದು ನಿಜವಾಗ್ಲೂ ನಿದ್ದೆ. ಹಾಗಾದ್ರೆ ನಮ್ಗೇನೇನೋ ಆಗ್ತಾ ಇದೆಯಲ್ಲ ಮೆಡಿಟೇಷನ್ ಒಳಗಡೆ. ನಿನ್ನ ಮನಸ್ಸಿನ ಹುಚ್ಚು ಕುಣಿತ, ಇಟ್ಸ್ ಎ ಮೈಂಡ್ ಪ್ಲೇ. ನನಗೆ ಏನೇನೋ ಹೇಳ್ತಾ ಇದ್ರು ಅಪ್ಪಾಜಿ, ನಾವು ಯಾವುದೋ ಮೆಡಿಟೇಷನ್ ಆನ್ಲೈನಲ್ಲಿ ಸೇರ್ಕೊಂಡಿದ್ವಿ. ಅವರು ನಾವು ಶ್ರೀಚಕ್ರದೊಳಗೆ ಹೋಗೋದು ಅದೆಂಥದ್ದು ಹೇಳಿದ್ರು, ಸಲಬ್ರ ಅಂತಾನೆ ಅದೆಂಥದ್ದು, ಅದ್ಯಾವುದೋ ಅಲ್ಲಿ ಋಷಿಮುನಿಗಳೆಲ್ಲ ಇದರಂತೆ.
ಶಂಬಲನ ಅದ ಹೊರಗಟ್ಟನ್ ಅಲ್ಲೆಲ್ಲ ಹೋಗಿದ್ವಿ. ಅವರು ನಮಗೆ ವ್ಯಾಸ ಮಹರ್ಷಿಗಳ ಸಿಕ್ಕಿದ್ರು. ಹೋದ ತಕ್ಷಣ ಹೇಳಿ ಕಾಫಿ ಕೊಟ್ರಂತೆ. ವಾಟ್ ನಾನ್ ಸೆನ್ಸ್ ಇಟ್ ಈಸ್. ಶಂಬಲ ಕರೆಕ್ಟ್ ಹೊರಡ ದಟ್ ಇಟ್ಸ್ ಆಲ್ ಮೈಂಡ್ ಪ್ಲೇ. ಕೂತ್ಕೊಂಡು ನಿನ್ನ ಮನಸ್ಸಿನ ಜೊತೆ ಆಟ ಆಡ್ಬಿಟ್ಟು ಅದನ್ನ ಮೆಡಿಟೇಷನ್ ಅಂತ ಕರೀತಿಯಲ್ಲ ಮಗಳೇ, ಇಟ್ ಈಸ್ ಶೇಮ್ ಆನ್ ಯುವರ್ ಪಾರ್ಟ್. ಯಾವುದು ಮೆಡಿಟೇಷನ್? ಶಮ, ದಮ, ತಿತೀಕ್ಷೆ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಈ ಹಂತಗಳನ್ನ ತಲುಪಿ ಮುಂದಕ್ಕೆ ಬರ್ತೀಯಲ್ಲ, ಆವಾಗ ಮಾಡೋದೇ ಮೆಡಿಟೇಷನ್. ಆವಾಗ ಧ್ಯಾನ, ಧಾರಣ, ಸಮಾಧಿ. ಧ್ಯಾನ ಅಲ್ಲಿ ಬರೋದು. ನೀನು ಶಮ ಇಲ್ಲ, ಹಾಗಂದ್ರೆ ಏನು ಅಂತಲೇ ಗೊತ್ತಿಲ್ಲ. ದಮ ಏನು ಅಂತಲೇ ಗೊತ್ತಿಲ್ಲ. ತಿತೀಕ್ಷೆ ಅನ್ನೋದು ನಿನ್ನಲ್ಲೂ ಇಲ್ಲ. ಉಪರತಿ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ. ಆಸನ, ಪ್ರಾಣಾಯಾಮ. ಆಸನ ಅಂದ್ರೆ ನೀನು ಅನ್ಕೊಂಡಿರೋದು ಯೋಗಾಸನ. ಎಗೇನ್ ಇಟ್ ಇಸ್ ಎ ಫೂಲಿಶ್ ಥಿಂಗ್. ಪ್ರಾಣಾಯಾಮ ನೀನು ಮಾಡ್ತೀಯಲ್ಲ ಉಸ್ಮುದು, ದಟ್ ಇಸ್ ನಾಟ್ ದ ರಿಯಲ್ ಪ್ರಾಣಾಯಾಮ. ಇದೆಲ್ಲವನ್ನ ಹಂತ ಹಂತವಾಗಿ ಮಾಡಿಕೊಂಡು ಹೋಗಿ ನಿನ್ನ ಮನಸ್ಸನ್ನ ಆ ಸ್ಥಿತಿಗೆ ಇಳಿಸ್ತೀಯಲ್ಲ, ಆಗ ಅದು ಧ್ಯಾನ ಆಗತ್ತೆ ಅಂತ ನಾನಲ್ಲ ಹೇಳಿದ್ದು, ಪತಂಜಲಿ ಮಹಾರಾಜರು. ಆಮೇಲೆ ನೀನು ಆ ಮಟ್ಟಕ್ಕೆ ಧ್ಯಾನಕ್ಕೆ ಹೋದೆ, ಧಾರಣ, ಸಮಾಧಿ. ಅಲ್ಲಿವರೆಗೆ ನೀ ಕಣ್ಣು ಮುಚ್ಕೊಂಡು ಕೂತಿದ್ದೆಲ್ಲ ನಿದ್ದೆ. ನೀ ಕಂಡಿದ್ದೆಲ್ಲ ನಿನ್ನ ಮನಸ್ಸಿನ ಆಟ. ಇದು ನಮ್ಗೆ ಗೊತ್ತಾಗ್ಬೇಕು. ಎಷ್ಟು ದಿನ ಅಂತ ಆಟ ಆಡೋದು? ಆಯ್ತು, ಇದು ಹೇಗೆ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳು ಆಟ ಆಡ್ತಾ ಇರುತ್ತೆ, ನಾ ಮನೆ ಕಟ್ತೀನಿ ಅಂತ. ನನ್ನ ಮೊಮ್ಮಗಳಿಗೆ ಚಿಕ್ಕ ವಯಸ್ಸಲ್ಲಿ, ಈಗ ಅದಕ್ಕೂ ಗೊತ್ತಾ ಹೋಗಿದೆ, 4 ವರ್ಷಕ್ಕೆ, ಈಗ ಅಲ್ಲ 2 ವರ್ಷದಲ್ಲಿ ಅದಕ್ಕೆ ಆಟ ಸಾಮಂತತ್ವೆ. ಇದು ಅಡುಗೆದು ನೋಡಿ, ಇದೊಂದು ಸಣ್ಣ ಸಿಲಿಂಡರ್ ಎಲ್ಲ ತೆಕ್ಕೊಟ್ಟಿರ್ತಾ ಇರೋದು. ಇಲ್ಲಿ ದೋಸೆ ಹಾಕೊಡ್ತೀನಿ, ತಾತ ನೀನು ದೋಸೆ ಹಾಕ್ತೀನಿ ಬಾ ಅಂತ. ನಾನು ಆಟ ಆಡಕ್ಕೆ ಕೂತ್ಕೊಂಡು, ಬಿಸಿ ಬಿಸಿ ದೋಸೆ ಹಾಕೋ, ಚೂರು ಪಲ್ಯ ಹಾಕೋ. ತಡೀರಿ ತಾತ, ಆತರ ಪಡಬೇಡಿ, ಈಗ ಬೇಯ್ತಾ ಇದೆ ಇನ್ನೂ. This is how we play. We play with ourselves, with the mind, and we call it as a meditation, and we are getting the experiences. Is it an experience? It's an experience. ಶಮ ಅಂದ್ರೇನು? ನಿನ್ನ ಮನಸ್ಸನ್ನ ಇಂದ್ರಿಯಗಳಿಂದ ಹೊರ ತೆಗೆದು ನಿನ್ನೊಳಗೆ ಸೆಳ್ಕೊಳ್ಳೋದು ಶಮ. ಧಮ, ಹೊರಗೆ ಓಡ್ತಾ ಇರುವ ಇಂದ್ರಿಯಗಳನ್ನ ನಿನ್ನೊಳಗೆ ಒಳಗೊಳ್ಳೋದು ಧಮ. ತಿತೀಕ್ಷೆ ಮೆಡಿಟೇಷನ್ ಮಾಡೋರಲ್ಲಿ ಯಾರಲ್ಲೂ ಇಲ್ಲ. ತಿತೀಕ್ಷೆ ಅಂದ್ರೇನು? ಹೊಲ್ಮುಡಿ ಕಚ್ಕೊಂಡು ಸುಮ್ಮನೆ ಇರೋದು. ಏನಾಗುತ್ತೆ ಆಗಲಿ, ಒಂಥರ ಕಲ್ಲು ಬಂಡೆ ಥರ ಯಾವುದಕ್ಕೂ ರಿಯಾಕ್ಟ್ ಮಾಡದೇ ಇರೋ ಸ್ಥಿತಿಯೂ ಇಲ್ಲ. ಅದು ತಿತೀಕ್ಷೆ. ಏನಾರು ಬರಲಿ, ಏನಾರು ಬರಲಿ, ಟೇಕ್ ಇಟ್, ಟೇಕ್ ಇಟ್, ಟೇಕ್ ಇಟ್. ಇವತ್ತು ಯಾರು ಒಂಚೂರು ನಿಂಗೆ ಏನಾರು ಅಂದ್ಬಿಡ್ಲಿ, ಪಟ್ಟನ್ ಬಿಡುತ್ತೆ. ನೀನ್ ಪಟ್ಟಂದ ಇರಬಹುದು, ಹೊರಗಡೆ ನಗ್ತಾ ಇರಬಹುದು, ಒಳಗಡೆ ಮನಸ್ಸು ಪಟ್ ಅಂದ್ಬಿಟ್ಟಿರುತ್ತೆ. ತಿತೀಕ್ಷೆ ಅಲ್ಲ. ಮೊದಲು ಬೇಕಾದ್ದು ಶಮಾಧಮ ಆದ್ಮೇಲೆ ತಿತೀಕ್ಷೆ ಬೇಕು. ಸಮಾಧಾನ, ಆ ತಿತೀಕ್ಷೆ ಬಹಳ ಮುಖ್ಯವಾದದ್ದು. ಹಿಂದಿನ ಕಾಲದಲ್ಲಿದ್ದಂತಹ ಕಷ್ಟಗಳು ನಮಗಿದೆಯಾ? ಆದ್ರೆ ಅವರಲ್ಲಿ ಎಷ್ಟು ತಿತೀಕ್ಷೆ ಇತ್ತು. ಇವತ್ತಿಷ್ಟೆಲ್ಲ ಸೌಲಭ್ಯ ಇದ್ರು ನಮ್ಗೆ ಯಾಕೆ ಸಮಾಧಾನ ಇಲ್ಲ ಅಂದ್ರೆ ತಿತೀಕ್ಷೆ ಇಲ್ಲ. ಬೆಂಗಳೂರಲ್ಲಿ ನಿಂಗೆ ಗೊತ್ತಿಲ್ಲ, ಅನೌನ್ಸ್ ಮಾಡಲಿಲ್ಲ, ಒಂದಿನ ಕರೆಂಟ್ ಹೊರಟೋಯ್ತು. ಮನಸ್ಸೇನು ಕುಣಿದಿದ್ದೆ. ಈ KEB-ನವ್ರಿಗೆ ಬುದ್ಧಿ ಇಲ್ಲ, ಯಾವಾಗಾದ್ರವಾಗ ಕರೆಂಟ್ ತೆಗೆದು ಬಿಡ್ತಾರೆ. ನಾನಿನ್ನು ನಿನ್ನೆ ಬಟ್ಟೆನೇ ವಾಷಿಂಗ್ ಮೆಷಿನ್ಗೆ ಹಾಕಿಲ್ಲ, ಬಾಯ್ಲರ್ ಕೂಡ ಆನ್ ಮಾಡಿಲ್ಲ. ನಾನು ನಿಮ್ಮ ಯಜಮಾನ್ರಿಗೆ ಹೇಳಿದೆ, ನಿನ್ನೆ ಓವರ್ಲೋಡ್ ಮಾಡ್ರಿ ನೀರನ್ನ ಅಂತ, ಕೇಳಲಿಲ್ಲ. ಇವತ್ತು ಕರೆಂಟ್ ಇಲ್ಲ, ನೀರಿಲ್ಲ. ಏನು ಹಾರಾಡಿದ್ದು ಆಯ್ತು, ಆಗಿದೆ, ಘಟನೆ ಆಗೋಗಿದೆ, ಆಯ್ತು, ಆಗ್ಲಿ. ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೇಗೆ ಮಾಡ್ಬೋದು, ಹಾಗೆ ಮಾಡೋಣ ಅಂತ ಅನ್ಸಲ್ಲ ಮನಸ್ಸಿಗೆ. ಅಷ್ಟು ಅನ್ನಿಸ್ಬಿಟ್ರೆ ನೀನು ಈ ಜಾಗದಲ್ಲಿ ಕೂತಿರ್ತಿದ್ದೆ. ಒಂದು ಸಣ್ಣ ವ್ಯತ್ಯಾಸಗಳಿಗೂ ಮನಸ್ಸು ಆಗುವುದೇ ಇಲ್ಲ. ಸಮಾಧಾನವಾಗಿ ಮಾತಾಡ್ತಾ ಇದ್ದೆ. ಯಜಮಾನ್ರು ಏನೋ ಆಫೀಸಲ್ಲಿ ಒಂದು ಕಿರಿಕಿರಿ ಆಯ್ತು ಅಂತ ಬಂದು ಒಂದು ದಿನ ನಿನ್ನೆ ರೇಗ್ಬಿಟ್ರೆ ಸಾಕು, ಏನಾಗತ್ತೆ ತಕ್ಷಣ ಏನಾಗತ್ತೆ?
ಯಾರು ಸೂಟ್ ಕೇಸ್ ಎತ್ಕೊಂಡು ಹೊರಟು ಬಿಡಲ್ಲ. ತಕ್ಷಣ ಏನಾಗತ್ತೆ, ಅವ್ರ ಅಮ್ಮಂಗೆ ಫೋನ್ ಹೋಗುತ್ತೆ, ನಮ್ಮ ಯಜಮಾನ್ರು ನೋಡಿದ್ಯಾ ಹೀಗಂದು ಬಿಟ್ರು. ಆ ಕಡೆಯಿಂದ ಬರುತ್ತೆ, ನನಗೆ ಅವಾಗಲೇ ಗೊತ್ತಿತ್ತು ಕಣೆ ಮದುವೆ ಟೈಮಲ್ಲಯ್ಯ ಅವ್ರು ಹಾಗೆಯಾ ಅಂತ. ಬೆಂಕಿ ಸುರಿತಾ ಇರ್ತಾಳೆ ಅವಳು, ಇವಳು ಬೆಂಕಿ ಉರಿಸ್ಕೊತಾ ಇರ್ತಾಳೆ ಒಳಗಡೆಯಿಂದ. ಅವರಮ್ಮ ಸುರಿತಾ ಇರ್ತಾರೆ ತುಪ್ಪನ, ಈ ಬೆಂಕಿ ಉರಿತಾ ಇರುತ್ತೆ. ಕೊನೆಗದು ಅವ್ರ ಮನೇನೆ ಹತ್ಸ್ಬಿಡತ್ತೆ. ಈ ತುಪ್ಪ ಸುರಿಯೋದು ನಿಲ್ಸಿದ್ರೆ ಬೆಂಕಿ ಆರ್ತಾ ಇತ್ತು. ಅದಕ್ಕೆ ನಮ್ಮ ಕಾಲದಲ್ಲಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ಹೇಳಿ, ಆಯ್ತು ಅವಳು ಕಷ್ಟನೋ ಸುಖನೋ ಅವಳದ್ದು ಸೇರಿದ್ದು ಅಂತ. ಇವತ್ತು ಹಾಗಲ್ಲ. ಪಾಪ ಇವಳು ಸುಮ್ಮನಿದ್ರು ಅವ್ರ ಅಮ್ಮ ಸುಮ್ಮನೆ ಬಿಡಲ್ಲ. ನಾನು ನಿಮ್ಮ ಮನೆಗೆ ಬಂದಿದ್ನಲ್ಲ, ನೀವು ಹೇಳಿದ್ದೀನಿ, ನೀವು ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ನೀವು ಗೊತ್ತಿರಲಿ ಅಂತ ಹೇಳಿದೆ. ನೀವು ಮತ್ತೆ ಒಂಥರ ಕಣೆ ಶುರು ಮಾಡಿಬಿಡ್ತಾರೆ ಇವಳು. ಶುರುವಾಯ್ತು ಇವಳಿಗಾಗಲಿಲ್ಲ ಒಂದು ಪಾಯಿಂಟು. ಅಲ್ಲೇ ಇಟ್ಲು, ಏನ ಹಚ್ಚಿದಾಳೆ ಕಿಡಿಲು, ಅದು ಒಂದಿಲ್ಲ ಒಂದಿನ ಹೊತ್ಕೊಂಡು ಉರ್ದೇ ಬರುತ್ತೆ. ತಿತೀಕ್ಷೆ ಎಲ್ಲಿ ಬಂತು ಮಗಳೇ? ಮಾವನ ನೋಟ, ಮೈದಂದರ ಆ ಕಿರುಚಾಟ, ನಾದಿನಿಯರ ಕಿರುಕುಳ, ಅತ್ತೆಯ ಆರ್ಭಟವನ್ನ ಸಹಿಸಿಕೊಂಡು ಬಾಳ್ತಾ ಇದ್ದವಳು ನಮ್ಮ ಹೆಣ್ಣುಮಗಳು. ಅದು ತಿತೀಕ್ಷೆ. ಯಾವ ಹೆಣ್ಮಗಳಿಗೂ ಆ ಕಾಲದಲ್ಲಿ ನಾನು ನನ್ನ ಗಂಡನ ಮನೆಯನ್ನು ಬಿಟ್ಟು ಹೋಗ್ತೀನಿ ಅಂತ ಅನ್ಕೋತಿರ್ಲಿಲ್ಲ. ಅಂಥವಳು ನನ್ನ ಗಂಡ ಬಿಟ್ಟವಳು ಅಂತ ಕರೆಯೋರು. ಯಾವ ಹೆಣ್ಣಿಗೂ ಆ ತಾಕತ್ತಿರಲಿಲ್ಲ. ಶೋಷಣೆ ಅಲ್ಲ ಮಗಳೇ, ಅದು ಅವಳ ತಿತೀಕ್ಷೆ. 3 ಹೆಣ್ಣಾಯ್ತು, 4ನೇದು ನಿಂದು ಹೆಣ್ಣಾದ್ರೆ ಮನೆಯಿಂದ ಆಚೆ ಕಳಿಸ್ತೀನಿ, ಮನೆಯವರೆಲ್ಲ ಟರಾವ್. ಆದ್ರೆ 4ನೇದು ಹೆಣ್ಣಾಯ್ತು. ಇಡೀ ಮನೆ ಕ್ಷುದ್ರವಾಗ್ತಿತ್ತು. ಬಾಳಿದ್ಲು, ಮಕ್ಕಳನ್ನ ಸಾಕಿದ್ಲು, ಮಕ್ಕಳನ್ನ ಗೆಪ್ಸಿದ್ಲು, ತಾನು ಗೆದ್ಲು. ಅದು ನಮ್ಮ ಭಾರತೀಯ ಹೆಣ್ಣುಮಗಳ ತಿತೀಕ್ಷೆಗೆ ತಿಳಿವೇ ಇಲ್ಲ. ಆ ತಿತೀಕ್ಷೆ ಏನೂ ಇಲ್ಲ ನಿನಗೆ. ಇವತ್ತು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಮೆಡಿಟೇಷನ್. ಏನ್ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಗಂಟೆ ಕೂತ್ಕೊಂಡು ನೀ ಮೆಡಿಟೇಷನ್ ಕೂತ್ಕೊಂಡು ಇಲ್ಲಿ ಅಡುಗೆ ಮಾಡೋರು ಯಾರು? ನನಗೆ ತಿಂಡಿ ಆಗುತ್ತೆ, ಆಫೀಸ್ಗೆ ಹೋಗು. ಗಂಡನ ಜೊತೆ ನೀ ಜಗಳ ಶುರು ಮಾಡೋದೆಲ್ಲ ಆಗಂದಿದ ತಕ್ಷಣವ ಎಲ್ಲಿ ಹೋಯ್ತು ನಿನ್ ತಿತೀಕ್ಷೆ? ಇವೆಲ್ಲ ಹಂತದಲ್ಲಿ ನಾವು ಮಾಡಬೇಕಾದ್ದನ್ನು ನಮ್ಮ ಪರಂಪರೆ ಹೇಳ್ಕೊಟ್ಟಿದೆಯಾ ಹೊರತು ಇದು ಯಾವುದು ಕೂಡ ನೀನು ಅನ್ಕೊಂಡು ನೀನು ಮಾಡ್ತಾ ಇರೋ ತರ ಬಲ್ಲ. ಅದು ಜೊತೆಗೆ ಭಗವಂತನ ಧ್ಯಾನ ಮಾಡು. ನಾನು ನಿಜವಾದ ಮೆಡಿಟೇಷನ್ ಏನು ಅಂತ ಇವತ್ತು ಹೇಳ್ತಾ ಇಲ್ಲ. ಐ ವಿಲ್ ಟೆಲ್ ಯು ಎಟ್ ಎ ಲೇಟರ್ ಪಾಯಿಂಟ್ ಆಫ್ ಟೈಮ್ ವಾಟ್ ಈಸ್ ದ ರಿಯಲ್ ಮೆಡಿಟೇಷನ್. ನಮ್ಮ ಗುರುಗಳು ನಮಗೇನು ಹೇಳ್ಕೊಟ್ರು, ಅಥವಾ ಸ್ವಾಮಿ ವಿವೇಕಾನಂದರಾಗ್ಲಿ ಅವರು ಮಾಡ್ತಾ ಇದ್ದ ಮೆಡಿಟೇಷನ್ಸ್ ಹೇಗೆ ಅನ್ನೋದನ್ನು ನಾನು ಇನ್ನೊಂದಿನ ಹೇಳ್ತೀನಿ. ಬಟ್ ದ ರಿಯಾಲಿಟಿ ಇಸ್ ದಟ್ ನಮ್ಮನ್ನು ನಾವೇ ಎಷ್ಟೋ ಸರಿ ಮೋಸ ಮಾಡಿಕೊಂಡು ನಾನು ಆಧ್ಯಾತ್ಮಿಕದ ಪಥದಲ್ಲಿದ್ದೀನಿ ಅಂತ ನಮ್ಮನ್ನು ನಾವೇ ಭ್ರಮಿಸಿ ನಮ್ಮನ್ನೇ ನಾವು ಸುಳ್ಳು ದಾರಿಯಲ್ಲಿ ತಗೊಂಡು ಹೋಗಿ ನಾನು ಮಹಾ ಸಾಧಕರು ಅನ್ನಿಸ್ಬಿಡುತ್ತೆ ಮನಸ್ಸು. ಬಟ್ ದಟ್ ಇಸ್ ನಾಟ್ ದ ಟ್ರೂತ್. ಅದರಿಂದ ಭಗವಂತನ ಕಡೆಗೆ ಹೋಗುವ ಹೆಜ್ಜೆ ಅದು ಅಷ್ಟ ಸುಲಭ ಅಲ್ಲ. ಅದಕ್ಕೆ ಉಪನಿಷತ್ ಹೇಳುತ್ತೆ, ಕಶ್ಚಿತ್ ಧೀರಃ, ಧೀರರು ಮಾತ್ರ ಆ ಕಡೆಗೆ ಹೋಗಬಲ್ಲರು. ಯಾಕೆ ಧೀರರು? ಮನಸ್ಸನ್ನ ಗೆಲ್ಲುವವನೇ ನಿಜವಾದ ಧೀರ. ಲಕ್ಷಾಂತರ ಸೈನಿಕರನ್ನ ಹೊಡೆದೋಡಿಸ್ಬಿಡಬಹುದು, ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಬಹುದು. ಆದರೆ ನಿನ್ನ ಮನಸ್ಸನ್ನ ನೀನು ಗೆದ್ದಿದೆಯಾ? ಆ ಗೆದ್ದವನೇ ನಿಜವಾದ ಧೀರ. ಆದ್ರೆ ಅಷ್ಟು ಸುಲಭ ಅಲ್ಲ ಅದು, ಅಷ್ಟು ಸುಲಭವಾಗಿ ಸಿಕ್ಕಿಬಿಡಲ್ಲ ಅದು. ನೀನೇನೇನೋ ಪ್ಲಾನ್ ಮಾಡಿದ್ರು ನಿನ್ನ ಮನಸ್ಸು ಅದಕ್ಕಿಂತ ಜಾಸ್ತಿ ಪ್ಲಾನ್ ಮಾಡ್ತಿರತ್ತೆ. ಎಷ್ಟು ಬುದ್ಧಿವಂತ ಮನಸ್ಸು ಅಂದ್ರೆ ಸೋತ್ ಹಾಗೆ ಕೂತಿರತ್ತೆ. ಅದು ಸೋತು ಅಂತ ನೀನ್ ಎದ್ದು ನಿಂತ್ಕೊಂಡ್ರೆ ಎದ್ದು ಕತ್ತಾರನ್ನೇ ನಿನ್ ಕತ್ತನ್ನ ಕತ್ತರಿಸ್ಬಿಡತ್ತೆ. ದಟ್ ಇಸ್ ದ ಸ್ಟ್ರೆಂತ್ ಆಫ್ ಯುವರ್ ಮೈಂಡ್. ಡೋಂಟ್ ಥಿಂಕ್. ನೀನ್ ಅನ್ಕೊಂಡ ಹಾಗಲ್ಲ, ಅಷ್ಟು ಸುಲಭ ಅಲ್ಲ ಅದು. ನಮ್ಮ ಮನಸ್ಸನ್ನ ಅಷ್ಟು ಸುಲಭವಾಗಿ ನಾನೆಲ್ಲ ಮಾಡಿದೆ, ಅಹೋ ಅಲ್ಲ, ಅವಿತ್ಕೊಂಡು ಕೂತಿದೆ. ಯಾವತ್ತು ನಿನಗೆ ಬಾಂಬಿಡುತ್ತೆ ನಿನಗೆ ಗೊತ್ತಿಲ್ಲ ನಿನ್ನ ಮನಸ್ಸು. ಹೀಗೆ ಆಧ್ಯಾತ್ಮಿಕತೆ ಅಂತಂದ್ರೆ ಕೇವಲ ಒಂದು
ಪೂಜೆ ಪುನಸ್ಕಾರ, ಕಣ್ಮುಚ್ಕೊಂಡು ಕೂತ್ಕೊಂಡು ನಿದ್ದೆ ಮಾಡುವ ಮೆಡಿಟೇಷನ್ನು, ಜಪ, ತೀರ್ಥಯಾತ್ರೆಗಳಷ್ಟೇ ಅಲ್ಲ, ಇದೆಲ್ಲಕ್ಕೂ ಮುಖ್ಯ ಕಾರಣ ಇವೆಲ್ಲ ಮಾಡ್ತಾ ಇರೋದಕ್ಕೆ ನಿನ್ನ ಮನಸ್ಸನ್ನು ಸಮಾಧಾನಗೊಳಿಸ್ಕೊಳ್ಳೋಕ್ಕೆ. ನನ್ನ ಜೀವನದಲ್ಲೂ ಕೂಡ ಕೆಲವು ಘಟನೆಗಳು ನಡೀತು. ಸ್ವಾಮಿ ವಿರಜಾನಂದ ಸರಸ್ವತಿ ಅವರ ಜೊತೆ ಸಮಾಗಮ ಆದಮೇಲೆ ಅವರು ನನಗೆ ಆದೇಶ ಮಾಡಿದ್ರು, ನಾಗೇಂದ್ರ ನೀನು ಶ್ರೀಚಕ್ರ ಪೂಜೆ ಮಾಡಬೇಕು, ತ್ರಿಕಾಲ ಲಲಿತಾ ಸಹಸ್ರನಾಮ, ನೀ ಬ್ಯಾಂಕಲ್ಲಿದೆಯಾ, ಕಾಲಕ್ಕೆ ಮಾಡೋಕ್ಕಾಗದೇ ಇದ್ರು ಕನಿಷ್ಠ 3 ಲಲಿತಾ ಸಹಸ್ರನಾಮ ಮಾಡಬೇಕು, ಮಿನಿಮಮ್ 5,000 ಓಂ ಹ್ರೀಂ ಪರಾಶಕ್ತಿ ಜಪ ಮಾಡಬೇಕು ಅಂತ ಹೇಳಿ ಕಳಿಸ್ಬಿಟ್ರು. ನನ್ನ ಅದೃಷ್ಟಕ್ಕೆ, ದುರಾದೃಷ್ಟ ಅಂತ ನನಗೆ ಹೇಳಲ್ಲ, ನನಗೆ ಟ್ರಾನ್ಸ್ಫರ್ ಆಗ್ತಿದ್ದೆಲ್ಲ 200 ಕಿಲೋಮೀಟರ್ಸ್ ಅಂಡ್ ಅಬೋವೆ. ಬಟ್ ನಾನು ಯೂಸ್ ಟು ಟ್ರಾವೆಲ್. ಬೆಳಗ್ಗೆ 7 ಗಂಟೆಗೆ ಬಿಟ್ಟು 10 ಗಂಟೆ ಹೊತ್ತಿಗೆ ಬ್ಯಾಂಕ್ ಹೋಗ್ಬೋದು. ಬಸ್ಗಳು ಹಿಡ್ಕೊಂಡು 2-3 ಬಸ್ಸು ಕ್ಯಾಚ್ ಮಾಡಿ ವಾಪಸ್ ಬರುವಾಗ 2-3 ಬಸ್ ಹಿಡ್ಕೊಂಡೇ ಬರ್ತಾ ಇದ್ದಿದ್ದು. ಸಹಜವಾಗಿ ಮತ್ತೆ ಮನೆಯಲ್ಲಿ ಮಕ್ಕಳು ಓದ್ತಾ ಇದ್ದಾರೆ, ಅವ್ರ ಕಡೆಗೆ ಗಮನ ಕೊಡಬೇಕು. ಇದೆಲ್ಲದರ ನಡುವೆ ಇದಿಷ್ಟು ಮಾಡೋದು ಕಷ್ಟ ಅನ್ನಿಸ್ತು ನನಗೆ ಬಿಗಿನಿಂಗಲ್ಲಿ. ಆಮೇಲೆ ಅದನ್ನು ಜಗನ್ಮಾತೆ ಪರಿಹರಿಸಿದ್ದು ಬೇರೆ ವಿಚಾರ. ಕಷ್ಟ ಅನ್ನಿಸ್ತು ಸ್ವಲ್ಪ. ಅವಾಗ ಒಬ್ಬ ಮಹಾತ್ಮರ ಬಳಿ, ನಮ್ಮ ಗುರುಗಳು ದೊಡ್ಡ ಮುದ್ವಾಡಿಲಿದ್ರು, ಮೈಸೂರಲ್ಲೇ ಇರುವ ಒಬ್ಬ ಮಹಾತ್ಮರ ಬಳಿ ನಾವು ಹೋಗ್ತಾ ಇದ್ವಿ. ಹೋದಾಗ ನನ್ನ ಮಗಳು, ನನ್ನ ಹೆಂಡತಿ ಮತ್ತು ನಾನು ಹೋಗಿದ್ವಿ. ನನ್ನ ಮಗಳು ಅವರನ್ನ ಕೈ ಮುಗಿದು ಕೇಳೋದು, ಸ್ವಾಮೀಜಿ ಮನಸ್ಸು ಶಾಂತವಾಗಬೇಕು ಅಂತೆಲ್ಲ ತಾವೆಲ್ಲ ಹೇಳ್ತೀರಿ, ಮನಸ್ಸು ಶಾಂತವಾಗ್ಲಿ ಅಂತಲೇ ಜಪ ಪಾರಾಯಣ ಎಲ್ಲ ಮಾಡ್ತಾರಲ್ವೇ? ಹೌದಮ್ಮ ಮಗು, ಮನಸ್ಸು ಶಾಂತವಾಗಬೇಕು ಅಂತಲೇ ಜಪ ಪಾರಾಯಣ ಎಲ್ಲ ಮಾಡೋದು. ಅದು ಸರಿ, ಈ ಜಪ ಪಾರಾಯಣ ಸರಿಯಾಗಿ ಆಗ್ತಿಲ್ಲ ಅಂತಲೇ ಮನಸ್ಸನ್ನ ಅಶಾಂತಿ ಮಾಡಿಕೊಂಡು ನಮ್ಮಪ್ಪ ನಮ್ಮ ಮೇಲೆಲ್ಲ ಕೂಗಾಡ್ತಾರೆ. ಜಪ ಧ್ಯಾನ ಎಲ್ಲ, ಜಪ ಪಾರಾಯಣ ಮಾಡೋದೆಲ್ಲ ಮನಸ್ಸು ಶಾಂತಿ ಆಗ್ಬೇಕು ಅಂತ. ಆದ್ರೆ ನಮ್ಮಪ್ಪ ಇಷ್ಟು ಜಪ ಆಗ್ಲಿಲ್ಲ, ಇಷ್ಟು ಪಾರಾಯಣ ಸರಿ ಹೋಗ್ತಿಲ್ಲ ಅಂತಲೇ ನಮ್ಮ ಮೇಲೆ ಕೂಗಾಡ್ತಾರಲ್ಲ, ಏನ್ ಮಾಡೋದು? ಇಟ್ಸ್ ಎ ವ್ಯಾಲಿಡ್ ಕ್ವಶನ್. ಅದು ನಡೀತಿದ್ದು ಹಾಗೆ. ಆ ಪ್ರೆಷರ್ ತಡ್ಕೊಳಕ್ಕಾಗ್ತಿದ್ದಿಲ್ಲ. ಇವ್ರ ಮೇಲೆ ಕೆಲವು ಟೈಮು ಒಂದು ಹಂತದಲ್ಲಿ ಬಿಗಿನಿಂಗಲ್ಲ, ಆಮೇಲೆ ಅದು ಸರಿ ಹೋಯ್ತು. ಅವಾಗ ಆ ಮಹಾತ್ಮರು ಒಂದು ಮಾತು ಹೇಳಿದ್ರು, ನಾಗೇಂದ್ರ ನಂದು ಒಂದು ಸಜೆಷನ್ ಇದು, ನಿಮ್ಮ ಗುರುಗಳು ಏನು ಹೇಳಿದರೆ ಅದನ್ನು ನೀವು ಮಾಡಿ, ಅದ್ರ ಬಗ್ಗೆ ನಾನು ಇಂಟರ್ಫಿಯರ್ ಆಗಲ್ಲ. ಆದರೆ ನಾನೊಂದು ಹೇಳ್ತೀನಿ, ಅದನ್ನು ನಿಮ್ಮ ಕೈಲಿ ಮಾಡೋಕ್ಕಾಗತ್ತಾ ನೋಡಿ ಅಂತಂದ್ರು. ಹೇಳಿ ಗುರುಗಳೇ. ಏನಿಲ್ಲ, ನೀವು ಬೆಳಗಾಗಿ ಹೇಳ್ತೀರಲ್ಲ, ಬೆಳಗಾಗ ಎದ್ದ ತಕ್ಷಣ ಹಾಸಿಗೆಯಿಂದ ತಕ್ಷಣ ಇಳಿಬೇಡಿ, 2 ನಿಮಿಷ ಕೂತ್ಕೊಳ್ಳಿ. 1 ನಿಮಿಷ. ನೀವು ಜಗನ್ಮಾತೆಯನ್ನು ತುಂಬ ಪ್ರೀತಿಸ್ತೀರಿ, ಅವಳ ಬಗ್ಗೆನೇ ಮನಸ್ಸಿದೆ, ಸಂತೋಷದ ವಿಚಾರ. ಆ ಜಗನ್ಮಾತೆಗೆ ಬೆಳಗ್ಗೆ ಪ್ರಾಮಿಸ್ ಮಾಡಿ. ಏನಂತ ಪ್ರಾಮಿಸ್ ಮಾಡಬೇಕು? ಅಮ್ಮ, ಇವತ್ತಿನ ದಿನ ನನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅದಕ್ಕೆಲ್ಲ ನೀನೇ ಕಾರಣಳು. ಅಮ್ಮ, ಇದು ಕೇವಲ ನಿನ್ನಿಚ್ಛೆಯಂತೆ ನಡೀತಿದೆ. ಇಷ್ಟು ಮಾತ್ರ ಹೇಳಿ ನಿಮ್ಮ ಕೆಲಸಕ್ಕೆ ಹೊರಡಿ. ಆದರೆ ನೆನ್ಪಿಟ್ಕೊಳ್ಳಿ, ನೀವು ಬೆಳಗ್ಗೆ ನಿಮ್ಮ ಅಮ್ಮನಿಗೆ ಪ್ರಾಮಿಸ್ ಮಾಡಿದ್ದೀರಿ. ಅವತ್ತು ಜೀವನದಲ್ಲಿ ಏನೇ ಆಗಬಹುದು, ಆಫೀಸಲ್ಲಿ ಕಿರಿಕಿರಿ ಆಗಬಹುದು, ಬಸ್ ಕೆಟ್ಟೋಗಿ ನಿಂತ್ಕೋಬಹುದು, ನಿಮ್ಮ ಮಗ ಬಂದು ಬೇರೆ ಥರ ಏನೋ ನನ್ನ ಫೀಸ್ ಕಟ್ಟಿಲ್ಲ ಅಂತ ಕೂಗಾಡಬಹುದು. ಏನೇ ಆದ್ರೂ ಬಾಯಿ ಮುಚ್ಕೊಂಡು ಸುಮ್ಮನಿರಬೇಕು. ಯಾಕೆ? ಬೆಳಗ್ಗೆ ನೀವು ಪ್ರಾಮಿಸ್ ಮಾಡಿದ್ದೀರಿ ಅಮ್ಮಂಗೆ, ಇವತ್ತು ಏನು ನಡೆಯುತ್ತೆ ಅದೆಲ್ಲ ನಿಮ್ಮ ಇಚ್ಛೆಯಿಂದಲೇ ನಡೆಯುತ್ತೆ. ಯಾವತ್ತು ಎಲ್ಲ ಸುಗಮವಾಗಿ ನಡೀಬಹುದು, ಪ್ರಮೋಷನ್ ಆರ್ಡರ್ ಬರಬಹುದು, ಅದನ್ನು ಅಷ್ಟೇ ಹೇಗೆ ಸ್ವೀಕಾರ ಮಾಡಬೇಕು? ಅಮ್ಮ, ಇದು ನಿಮ್ಮ ಇಚ್ಛೆ, ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ಅಂತ. ಇವತ್ತಿಗೂ ನಾ ಬೆಳಗ್ಗೆ ಎದ್ದು ಹಾಸಿಗೆಯಿಂದ ಹೇಳುವಾಗಲೂ ಕೂಡ ಅದನ್ನೇ ಹೇಳೋದು, ಅಮ್ಮ, ಇವತ್ತು ನನ್ನ ಜೀವನದಲ್ಲಿ ಏನೇನು ನಡೆಯುತ್ತೆ ಅದೆಲ್ಲವೂ ನಿನ್ನಿಚ್ಛೆಯಿಂದಲೇ ನಡೆಯುತ್ತೆ. ದಿಸ್ ವಿ ಹ್ಯಾವ್ ಟು ಪ್ರಾಕ್ಟೀಸ್. ನಿಜವಾಗ ಆಧ್ಯಾತ್ಮ ಅಂದ್ರೆ ಬರೀ ಗಂಟೆ ಹೊಡೆಯೋದು, ಪೂಜೆ ಮಾಡೋದು, ಮಂಗಳಾರತಿ ಮಾಡೋದು, ಕಣ್ಮುಚ್ಕೊಂಡು ನಿದ್ದೆ ಮಾಡೋದಲ್ಲ. ಇದು ನಿಜವಾದ ಆಧ್ಯಾತ್ಮಿಕತೆಗೆ ಬರಬೇಕಾದ್ರೆ ಮನಸ್ಸನ್ನು ಮೊದಲು ಸಂತೋಷ, ಅದು ಪ್ರಾಮಿಸ್ ಮಾಡಬೇಕು ಭಗವಂತನಿಗೆ. ಎಸ್, ವಾಟ್ ಎವರ್ ಇಟ್ ಹ್ಯಾಪನ್ಸ್ ಟುಡೇ, ಇಟ್ ಈಸ್ ಬಿಕಾಸ್ ಆಫ್ ಯುವರ್ ವಿಶ್. ನಿನ್ನಿಚ್ಛೆ, ನಿನ್ನಿಚ್ಛೆ. ನಮಗೆ ಸುಖ ದುಃಖ ಯಾವಾಗ ಆಗತ್ತೆ?
ನನ್ನ ಇಚ್ಛೆ ಭಗವಂತನ ಇಚ್ಛೆ ಒಂದೇ ಆದ್ರೆ ಸುಖ ಸಿಗತ್ತೆ. ಭಗವಂತನ ಇಚ್ಛೆ ಬೇರೆ ಇರತ್ತೆ, ನನ್ನ ಇಚ್ಛೆ ಬೇರೆ ಆದಾಗ ನಿಮ್ಗೆ ದುಃಖ ಆಗತ್ತೆ. ಯಾಕೆಂದ್ರೆ ಭಗವಂತನ ಇಚ್ಛೆ ನಿನ್ನಿಚ್ಛೆ ಬೇರೆ ಆದಾಗ ನಿನ್ನಿಚ್ಛೆ ನಡೆಯಲ್ಲ, ಭಗವಂತನ ಇಚ್ಛೆನೇ ನಡೆಯತ್ತೆ, ಆಗ ನಿಮಗೆ ದುಃಖ ಆಗತ್ತೆ. ಅದಕ್ಕೆ ನಾವೇನ್ ಮಾಡಬೇಕು, ಜಗನ್ಮಾತೆಯನ್ನ ಕೇಳ್ಕೋಬೇಕು, ಅಮ್ಮ ನನ್ನಿಚ್ಛೆಯೇ ನಿನ್ನಿಚ್ಛೆಯಾಗಲಿ, ನಿನ್ನಿಚ್ಛೆಯೇ ನನ್ನಿಚ್ಛೆಯಾಗಲಿ, ನನ್ನಲ್ಲಿ ಯಾವ ಇಚ್ಛೆಯೂ ಬರುದಂತೆ ಮಾಡ್ಬಿಡಮ್ಮ, ನಿನ್ನಿಚ್ಛೆಗೆ ತಕ್ಕಂತೆ ನಾನು ನಡೆಯುವ ಹಾಗೆ ಮಾಡಮ್ಮ ಅಂತ ಹೇಳಿ ದಿನ ಕಣ್ಣೀರು ಹಾಕಿ ಕೇಳ್ಕೋಬೇಕು. ನನಗೆ ಯಾವ ಇಚ್ಛೆಯೂ ಉಂಟಾಗಬಾರ್ದು, ನಿನ್ನ ಇಚ್ಛೆಯೇ ನನ್ನ ಇಚ್ಛೆ ಆಗ್ಲಮ್ಮ, ಹಾಗೆ ಮಾಡಮ್ಮ ಅಂತ. ವಾಸ್ತವವಾದ ಸ್ಥಿತಿಯಲ್ಲಿ ಏನಂದ್ರೆ ಜಗನ್ಮಾತೆ ಇಚ್ಛೆ ಏನು ಅಂತಲೇ ನಮಗೆ ಗೊತ್ತಾಗಲ್ಲ. ಗೊತ್ತಾಗ್ಬಿಟ್ಟಿದ್ರೆ ನಾವು ಅದ್ರ ಪ್ರಕಾರನೇ ನಡೆದು ಬಿಡುವುದಿತ್ತು, ಪ್ರಾಬ್ಲಮ್ಮೇ ಇರ್ತಿತ್ತಿಲ್ಲ. ಆದ್ರೆ ಭಗವಂತನ ಇಚ್ಛೆ ಏನು ಅಂತ ಯಾರಿಗೂ ಗೊತ್ತಾಗಲ್ಲ. ಇಲ್ಲೇ ಇರೋದು ಬಹಳ ತೊಡಕಿನ ಕೆಲಸ. ಹಾಗಾಗಿ ಆ ಇಚ್ಛೆಗೆ ಸರಿಯಾಗಿ ನನ್ನಿಚ್ಛೆಯಂತೆ ನಡ್ಕೊಂಡು ಹೋಗ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಕಠಿಣವಾದ ಕೆಲಸ. ಹಾಗಾಗುವಾಗ ಜೀವನದಲ್ಲಿ ಸುಖ ದುಃಖ ನೋವು ನಲಿವು ಎಲ್ಲ ಬರ್ತಾ ಇರತ್ತೆ. ಅದನ್ನು ದಾಟಿಕೊಂಡು ಹೋಗ್ತಕ್ಕಂಥದ್ದು ಬಹುಮುಖ್ಯವಾದಂಥ ಕೆಲಸ. ದಾಟಿಕೊಂಡು ಹೋಗ್ಬೇಕು. ಆವಾಗಲೇ ಇದನ್ನ ನಿಜವಾದಂತಹ ಆಧ್ಯಾತ್ಮಿಕ ಸಾಧನೆ ಅಂತ ಕರೆಯೋದು. ಯಾಕಿದನ್ನು ಹೇಳ್ತಿದ್ದೀನಿ ಅಂದ್ರೆ, ನಾವು ಏನೇನನ್ನೋ ಆಧ್ಯಾತ್ಮಿಕ ಸಾಧನೆ ಅನ್ಕೋತೀವಿ. ನೀನೇನಾದ್ರು ಮಾಡು, ಮನಸ್ಸು ಸಮಾಧಾನವಾಗಿರ್ಬೇಕಾ. ಓಂ ಶಾಂತಿ ಶಾಂತಿ ಶಾಂತಿ. ಅಪ್ಪಾಜಿ ಬೇಜಾರು ಮಾಡ್ಕೋಬೇಡಿ. ಏನು ಮಗಳೇ, ಅಲ್ಲ ನೀವು ಹೇಳಿದ್ದೆಲ್ಲ ತುಂಬಾ ಚೆನ್ನಾಗಿದೆ ಅಪ್ಪಾಜಿ, ಆದ್ರೂ ನೀವೇನು ಅನ್ಕೋತಿರೋ ಏನು? ಏನು ಅನ್ಕೊಳ್ಳಲ್ಲ ಹೇಳು ಮಗಳೇ. ಅಲ್ಲ ಇಷ್ಟೆಲ್ಲ ಹೇಳಿದ್ರಲ್ಲ, ನೀವೇ ಕೆಲವು ಟೈಮ್ ಕೂಗಾಡೋದು ನಾವು ನೋಡಿದ್ದೀವಿ ಅಪ್ಪಾಜಿ, ಸಿಟ್ಟು ಮಾಡ್ಕೊಂಡು. ಅಲ್ಲ ನೀವು ಬೇಜಾರು ಮಾಡ್ಕೊಬೇಡಿ, ಬೇಜಾರು ಮಾಡ್ಕೊಳ್ಳಲ್ಲ ಮಗಳೇ. ನೀನು ಹೇಳಿದ್ದು ಸತ್ಯವಾದ ಮಾತಯ್ಯ, ನೀನು ಹೇಳಿದ್ದು ಸತ್ಯವಾದ ಮಾತಯ್ಯ. ಯಾರೋ ಒಬ್ಬ ಜ್ಞಾನಿ ಅಥವಾ ಮಹಾಪುರುಷ ಕಲ್ಲು ಬಂಡೆ ಅಲ್ಲ, ಅವನಲ್ಲೂ ಎಲ್ಲ ರೀತಿಯ ಎಮೋಷನ್ಸ್ ಇರುತ್ತೆ. ನಮ್ಮ ಗುರುಗಳು ಇದೇ ಮಾತು ಹೇಳೋರು, ನಾಗೇಂದ್ರ ಜ್ಞಾನಿ ಮೆಣಸಿನ್ಕಾಯಿ ತಿಂದ್ರೆ ಅವನಿಗೂ ಖಾರ ಆಗತ್ತಪ್ಪ, ಅವ್ನು ಜ್ಞಾನಿ ಅಂತ ಏನದೇನು ಸಪ್ಪೆನೋ ಸಿಹಿನೋ ಆಗಲ್ಲ. ಈ ಪ್ರಪಂಚ ಜ್ಞಾನಿಗೂ ಒಂದೇ ಅಜ್ಞಾನಿಗೂ ಒಂದೇ, ಇರೋದೊಂದೇ ಪ್ರಪಂಚ. ನಮ್ಮ ಗುರುಗಳು ಇನ್ನೊಂದು ಮಾತು ಹೇಳೋರು, ಇದು ನಿಂಗೆ ಎಷ್ಟು ಅರ್ಥ ಆಗತ್ತೆ ಗೊತ್ತಿಲ್ಲ, ಇದು ನಿನಗೆ ಅರ್ಥ ಆದ್ರೆ ಆಧ್ಯಾತ್ಮಿಕದಲ್ಲಿ ತುಂಬಾ ಮುಂದುವರೆದಿದ್ಯಾ ಅಂತ ಅರ್ಥ. I am having anger, but anger is not in me. I am having anger, but anger is not in me. ಇದೊಂದು ನಿನಗೆ ಅರ್ಥ ಆಗ್ಬಿಟ್ರೆ ಸಾಕು. I am having anger, but anger is not in me. ನನಗೆ ಕೋಪ ಇದೆ, ಆದರೆ ಕೋಪದೊಳಗೆ ನನ್ನೊಳಗೆ ಕೋಪ ಇಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರಾನ್ಸ್ಲೇಟ್ ಆಲ್ಸೋ. I am having anger, but anger is not in me. ಇದು ಹಾಗಂತ ಅವನೇನೋ ಎಲ್ಲರೂ ಕೂತ್ಕೊಂಡು ಹಾಗೆ ಸದಾವ ಇರಲ್ಲ. He also goes on doing the things. He is having anger, but anger is not in him. ಇದು ನಿನಗೆ ಅರ್ಥ ಆಗಬೇಕು ಅಂದ್ರೆ ನಾನು ಇನ್ನೊಂದು, ಇದು ನೀನು ಬೇಸಿಕಲಿ ಆಧ್ಯಾತ್ಮಿಕ ಬರ್ದೇ ಸೆಂಟೆನ್ಸ್ ಅರ್ಥವೇ ಆಗಲ್ಲ. ಆದ್ರೆ ಒಂದು ಉದಾಹರಣೆ ಕೊಟ್ಟರೆ ಸ್ವಲ್ಪ ಅದ್ರ ಹತ್ರಕ್ಕೆ ಬರ್ಬೋದು ನೀನು. ಒಂದ್ಸರಿ ಸ್ವಾಮಿ ವಿವೇಕಾನಂದರು ಇಂಗ್ಲೆಂಡಲ್ಲಿರುವಾಗ ಅವ್ರಿಗೆ ಒಂದು ಸಂದೇಶ ಮೆಸೇಜ್ ಬರುತ್ತೆ, ಬಲರಾಮ್ ಬೋಸ್ ತೀರ್ಕೊಂಡ್ಬಿಟ್ಟ ಅಂತ. ರಾಮಕೃಷ್ಣ ಪರಮಹಂಸರ ಶಿಷ್ಯ ವರ್ಗದಲ್ಲಿ ಎರಡು ವರ್ಗ, ಒಂದು ಸನ್ಯಾಸಿ ಶಿಷ್ಯರು ಮತ್ತೊಂದು ಗೃಹಸ್ಥ ಶಿಷ್ಯರು. ಗೃಹಸ್ಥ ಶಿಷ್ಯರಲ್ಲಿ ಪ್ರಮುಖವಾದ ಶಿಷ್ಯ ಅಂದ್ರೆ ಬಲರಾಮ್ ಬೋಸ್. ಈಸ್ ಎ ಗ್ರೇಟ್ ಮ್ಯಾನ್ ಬಲರಾಮ್ ಬೋಸ್. ಅವ್ರು ಸತ್ತೋದ್ರು ಅಂತ ಗೊತ್ತಾದ ತಕ್ಷಣ ವಿವೇಕಾನಂದರು ಬಿಕ್ಕಳಿಸಿ ಮಗು ಹಾಗೆ ಒಳಕ್ ಶುರು ಮಾಡಿಬಿಡ್ತಾರೆ. ಒಂದು 20 ನಿಮಿಷ ಕಣ್ಣೀರು ಹಾಕಿ ಗೋಳಾಡ್ಬಿಡ್ತಾರೆ. ಪಕ್ಕದಲ್ಲಿದ್ದವ್ರು ಕೇಳ್ತಾರೆ, ಸ್ವಾಮೀಜಿ you are a sannyasi, you are crying like a child and you are also crying like a
ಒಳ್ಳೆ ಪೀಪಲ್ ಅಲ್ಲಿ ಇಂಗ್ಲಿಷ್ನಲ್ಲಿ ಇದ್ದವರು ಅವ್ರು ಕೇಳ್ತಾರೆ, ಸ್ವಾಮೀಜಿ ನೀವು ಸನ್ಯಾಸಿಗಳು, ನೀವು ಹೀಗೆ ಒಳ್ಳೆ ಸಾಂಸಾರಿಕರ ತರ ಹೇಳ್ತಾ ಇದ್ದೀರಲ್ಲ ಸ್ವಾಮೀಜಿ. ಅವ್ರಿಗೆ ಆಶ್ಚರ್ಯ. ಅವ್ರೇನ್ ಅನ್ಕೊಂಡಿದ್ರು, ಸ್ವಾಮೀಜಿ ಸತ್ತೋದ್ರ? ಅಲ್ಲ, ಅಳ್ತಾ ಇದ್ದಾರೆ, ಕಣ್ಣೀರಲ್ಲಿ ದುಃಖ ಅಳ್ತಾ ಇದೆ. ಆಗ ಸ್ವಾಮಿ ವಿವೇಕಾನಂದ, ಸ್ವಾಮೀಜಿಯಿಂದ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಏನ್ ಅನ್ಕೊಂಡಿದ್ಯಾ ನೀನು? ನಾವು ಸನ್ಯಾಸಿಗಳು ಒಂದು ಮಾತ್ರಕ್ಕೆ ನಮ್ಮ ಹೃದಯ ಏನು ಕಲ್ಲು ಮಣ್ಣುಗಳಿಂದ ಬಂಡೆಗಳಿಂದ ಮಾಡಿದೆ ಅನ್ಕೊಂಡಿದ್ಯಾ? ನಿಮ್ಮಲ್ಲಿರೋ ಹಾಗೆ ನಮಗೂ ಹೃದಯ ಇದೆ, ಆದರೆ ನಮಗೂ ನಿಮಗೂ ಇಷ್ಟೇ ವ್ಯತ್ಯಾಸ. ನಾನು ದುಃಖ ಪಡ್ತೀನಿ, ಆದ್ರೆ ಶೋಕ ಪಡಲ್ಲ. ನೀವು ದುಃಖವನ್ನ ಶೋಕವಾಗಿ ಜೀವನ ಪರ್ಯಂತ ಇಟ್ಕೋತೀರಿ. ಅವನು ಬೆಕ್ಕಸ್ ಬರಗಾಗಿ ನಿಂತಿದ್ದಾನೆ. ಕ್ವಶನ್ ಕೇಳಿದ್ರು. ಸ್ವಾಮೀಜಿ ಮುಂದುವರ್ಸಿ ಹೇಳ್ತಾರೆ, ನಿಂಗೆ ಅರ್ಥ ಆಗಲಿಲ್ಲ ಅನ್ಸತ್ತೆ. ನೋಡು, ಒಂದು ಸಮುದ್ರದಲ್ಲಿ ಒಂದು ದೊಡ್ಡ ಹಡಗು ಹೋಗ್ತಾ ಇದೆ, ಇನ್ನೊಂದು ಸಣ್ಣ ದೋಣಿಯು ಹೋಗ್ತಾ ಇದೆ. ಒಂದು ಅಲೆ ಬಂದು ಎರಡಕ್ಕೂ ಹೊಡೆಯುತ್ತೆ. ದೋಣಿ ಏನಾಗತ್ತೆ, ಅಲ್ಲಾಡಿ ಅದರಲ್ಲಿ ಮುಳುಗಿ ಹೋಗ್ಬಿಡುತ್ತೆ. ಹಡಗುಗೂ ಬಂದು ಹೊಡೆಯುತ್ತೆ. ಹಡಗು ಹೊಡೆದಾಗ ದೊಡ್ಡ ಅಲೆ ಬಂದು ಹೊಡೆದಾಗ ಹಡಗು ಆ ಕಡೆ ಈ ಕಡೆ ಅಲ್ಲಾಡತ್ತೆ. ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ಶಾಂತವಾಗಿ ಮುಂದೆ ಹೋಗುತ್ತೆ. ಬಿದ್ದೋದ ದೋಣಿಯೇ ಅಜ್ಞಾನಿಗಳು. ಇವರು ಹೊಡ್ತಾ ಬೀಳುತ್ತೆ. ಇವ್ರೇನ್ ಜೀವನದಲ್ಲಿ ಹೊಡೆತಗಳು ಬೀಳಲ್ಲ, ಇವ್ರು ಏನೂ ಆಗೋದಿಲ್ಲ ಅನ್ನೋ ಇವ್ರೇನ್ ಕಲ್ಲು ಬಂದಲ್ಲ. ಆದ್ರೆ ಅದು ಅಲ್ಲಾಡಿ ಹಾಗೆ ಸಮನಾಗಿ ಮತ್ತೆ ಹೋಗುತ್ತೆ. ನೀವುಗಳು ದುಃಖ ಪಡ್ತೀರಿ, ನಾವು ದುಃಖ ಪಡ್ತೀವಿ, ನಮ್ಮ ದುಃಖ ಮುಗಿದು ಹೋಗುತ್ತೆ. ನೀವು ಅದನ್ನ ಶೋಕ ಪಟ್ಕೊಂಡು ಜೀವನ ಪರ್ಯಂತ ಅದನ್ನು ಜ್ಞಾಪಿಸ್ಕೋತೀರಿ. ಜೀವನ ಪರ್ಯಂತ ಜ್ಞಾಪಿಸ್ಕೊಳ್ಳೋದು ಶೋಕ. ನಾವು ಯಾರಿಗೂ ಶೋಕ ಪಡಲ್ಲ, ಆದ್ರೆ ದುಃಖ ಪಡ್ತೀವಿ. ಕೆಲವು ವೈಯಕ್ತಿಕ ಘಟನೆಗಳನ್ನ ಹೇಳದೇ ಇರೋದು ಉತ್ತಮ. ನಮ್ಮ ಶ್ರೀನಿವಾಸು ಎಲ್ಲ ಮೊನ್ನೆ ಬೆಚ್ಚಿ ಬಿದ್ದುಬಿಟ್ರು. ಯಾವುದು, ಚನ್ಸಂದ್ರಕ್ಕೆ ಹೋಗುವಾಗ. ಅದ್ರ ಹಿಂದೆ ಯಲಹಂಕದಲ್ಲಿ ಇದ್ವಿ. ದಿನ ಒಂದೊಂದು ಸತ್ಸಂಗ ಇತ್ತು. ನಾನು ಅವರಿಗೆ ಹೇಳಿದ್ದೆ, ಶ್ರೀನಿವಾಸ್ ಕೇಳಿದ್ದೆ, ಅವ್ರು 3 ಗಂಟೆಲಿ ಬೆಂಗಳೂರು ಕಂಡ್ರೆ ಟ್ರಾಫಿಕ್ ಆಗಿಬಿಡತ್ತೆ, ಇಟ್ ಈಸ್ ವೆರಿ ಡಿಫಿಕಲ್ಟ್, ವಿ ಹ್ಯಾವ್ ಟು ಮೂವ್ ಅರ್ಲಿ. ಅವರನ್ನು 2:15 ಇಲ್ಲಿಗೆ ಬರೋಕ್ಕೆ ಹೇಳಿ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ನಾವು ಇದೆಲ್ಲ ಮುಗಿಸಿ ಊಟ ಮುಗಿಸಿ ರೆಡಿ ಇರಿ. ಮಿನಿಮಮ್ 3 o'clock ಬಿಟ್ರೆ 4 ಗಂಟೆವರೆಗೂ ಸ್ವಲ್ಪ ಅಷ್ಟೊಂದು ಟ್ರಾಫಿಕ್ ಇರಲ್ಲ, ಆಮೇಲೆ ಸಿಕ್ಕಾಕೋತೀವಿ ಅಂತ ಹೇಳಿದ್ರೆ, ಇವ್ರು ಫೋನ್ ಮಾಡಿದ್ರೆ ಅವರು, ಹೌದಾ, ಈಗ ಹೊರಡ್ತಿದ್ದೀನಿ ಅಂತಾರೆ. 3 ಗಂಟೆ. ನನಗೆ ಐ ಕುಡ್ ನಾಟ್ ಏಬಲ್ ಟು ಟಾಲರೇಟ್. ಅವ್ರು ಹೊರಟ್ಬಿಟ್ಟವ್ರೆ. ಅವ್ರ ಮನೆಯವ್ರಿಗೆ ಫೋನ್ ಮಾಡಿ, ದಿಸ್ ಇಸ್ ರಿಯಲಿ ಮೊನ್ನೆ ನಡೆದಿಂತದ್ದು, ರಿಯಲ್ ಆಗಿ ಅವ್ರಿಗೆ ಫೋನ್ ಮಾಡಿದ್ರು. ಸ್ನೇಹಿತರೆ, ಎಷ್ಟೊತ್ತಿಗಮ್ಮ ಹೊರಟು? ಅಪ್ಪಾಜಿ ಈಗ ಹೊರಟು. ಏನಮ್ಮ ಗೊತ್ತಾಗಲ್ವಾ, ಇಷ್ಟೆಲ್ಲ ಹೇಳಿದ್ದೀನಿ, ನೀವು ಇಷ್ಟು ಲೈಟಾಗಿ ತಗೋತೀರಲ್ಲ? ಅಪ್ಪಾಜಿ ನೀವು ನಮ್ಮಪ್ಪ ಅಲ್ವಪ್ಪ, ಎಲ್ಲ ಸೈರ್ಸ್ಕೋಬೇಕು ಅಲ್ವಪ್ಪ, ಅವ್ರು ಇರೋರೊಬ್ಬಪ್ಪ. ನನಗೆ ಮ್ಯಾಕ್ಸಿಮಮ್ ಸಿಟ್ಟು. ಹೌದಮ್ಮ, ಪ್ರತಿಯೊಬ್ಬರಿಗೂ ಒಬ್ಬೊಬ್ಬ ಗಂಡನೇ ಇರೋದು, ಏನು 10 ಗಂಡ ಇರಲ್ಲ. ನೀನು 10 ಸರಿ ಇರೋರೊಬ್ರು ಅಂತೆಲ್ಲ ನಾಚಿಕೆ ಆಗಲ್ಲವ ನೀನು? ಇರೋನ್ನ ಕೇಳಕ್ಕೆ ಏನಂತ ತಿಳ್ಕೊಂಡಿದೀಯ ನೀನು? ಬ್ಲಾಸ್ಟೆಡ್ ಲೈಕ್ ನನಗೆ. ಯಾಕೆಂದ್ರೆ ನನಗೆ ಟೈಮ್ ಸೆನ್ಸ್, ಡಿಸಿಪ್ಲಿನ್, ಪಂಕ್ಚುಯಾಲಿಟಿ, ಕ್ಲೀನ್ಲಿನೆಸ್ ನಿಜವಾಗ್ಲೂ ಹೇಗಾಗೋಯ್ತು ಅಂದ್ರೆ, ಕೊನೆಗೆ ಹೇಳಿದೆ, ನಿಮ್ಮ ಮನೆಗೆ ಬರ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಬರಲ್ಲ. ಹೇಮಮ್ಮಂಗೆ ಕನೆಕ್ಟ್ ಮಾಡ್ರಿ ಹಿಂದೆ. ಇವ್ರು ಹೇಮಮ್ಮ ಹೇಳ್ಬಿಡು, ನಾನು ಇವ್ರ ಮನೆಗೆ ಹೋಗಲ್ಲ ಅಂತ ಹೇಳ್ಬಿಡು. ನೋ, ಐ ವಿಲ್ ನಾಟ್ ಗೋ ಟು. ಏನಂತ ತಿಳ್ಕೊಂಡಿದ್ದಾರೆ ಇವರು? ಅಪ್ಪಾಜಿ ಅಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಿಳ್ಕೊಂಡಿದ್ದಾರೆ. ಸರಿ, ಹೇಮಮ್ಮಂಗೆ ಹೇಳ್ತಿದ್ದಾರೆ. ಆಮೇಲೆ ನಾನು ಶ್ರೀನಿವಾಸ್ ಕೇಳಿದೆ, ಅವ್ರ ಕಾರಲ್ಲಿ ಬರ್ತಾ ಇದ್ದಾರಲ್ರಿ, ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡಿ, ಲೆಟ್ ಹಿಮ್ ಗೋ ಬ್ಯಾಕ್, ಇಲ್ಲಿ ಬರೋದು ಬೇಡ ಅಂತ ಹೇಳ್ಬಿಡಿ. ನಾವು ಇವತ್ತು ರಾತ್ರಿ ಇಲ್ಲೇ ಉಳಿದಿದ್ದು, ನಾಳೆ ನೆಕ್ಸ್ಟ್ಗೆ ಹೊರಟೋಗೋಣ, ಆ ಮನೆ ಸ್ಕಿಪ್ ಅಪ್ ಮಾಡ್ತೀನಿ. ಪಾಪ ಎಲ್ಲ ಡೆಕೋರೇಷನ್, ಮನೆಯೆಲ್ಲ ಪೂರ್ತಿ ಇಲ್ಲ ಅಲಂಕಾರ ಮಾಡ್ಕೊಂಡು ಎಲ್ಲರಾಗಿರೋದೆ. ಸರಿ, ಇವರು ಫೋನ್ ಎತ್ಕೊಂಡ್ರು. ಅವ್ರಿಗೆ ಹೇಳಿದ್ರು, ಅಪ್ಪಾಜಿ ಹೇಳ್ತಾ ಇದ್ದಾರೆ ನೀವು ಇಲ್ಲಿ ಬರೋದು ಬೇಡುವಂತೆ, ಅಪ್ಪಾಜಿ ನಿಮ್ಮ ಮನೆಗೆ ಬರ್ತೀವಂತೆ ಅಂತ. ಅವರಿಂದ ರೆಸ್ಪಾನ್ಸೇ ಬಂದಿಲ್ಲ. ಏನಾಗಿದೆ ಅಂದ್ರೆ, ಇವ್ರು ಯಾವಾಗ ಹೇಳಿದ್ರು, ಅವ್ರ ಕಾರನ್ನ ಸೈಡ್ ಹಾಕೊಂಡು ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಉಸಿರಾಡಕ್ಕಾಗ್ತಿಲ್ಲ, ಉಸಿರು ನಿಂತು ಹೋಗ್ಬಿಟ್ಟಿದೆ. ನಿಮ್ಮ ಮನೆಗೆ ಬರ್ತಾ ಇಲ್ಲ ಅಪ್ಪಾಜಿ ಅಂದ ತಕ್ಷಣ. ಅದಕ್ಕೆ ಕುಡ್ ನಾಟ್ ಏಬಲ್ ಟು ಇವನ್ ರೆಸ್ಪಾಂಡ್ ವಾಟ್ ಇಟ್ ಈಸ್ ಅಂತ ಹೇಳಿ. ಶ್ರೀನಿವಾಸ್ ಕ್ಯಾನ್ಸಲ್ ಮಾಡ್ರಿ,
ಎಲ್ಲ ವಿ ಆರ್ ನಾಟ್ ಗೋಯಿಂಗ್ ಟು ದಟ್ ಹೌಸ್, ಯು ಆರ್ ಹ್ಯಾವಿಂಗ್ ಸಚ್ ಮಚ್ ಇನ್ಡಿಸಿಪ್ಲಿನ್ ಇರೋ ಮನೆಗೆ ನಾನು ಹೋಗಲ್ಲ ಕಣ್ರಿ. ಪಾಪ ತುಂಬ ಒಳ್ಳೆ ಡಿವೋಟೀಸ್ ಅಂತ ಆಮೇಲೆ ಗೊತ್ತಾಯ್ತು. ನಿಮ್ಮೆಲ್ಲರಿಗಿಂತೂ ಒಳ್ಳೆ ಡಿವೋಟೀಸ್ ಅವರು, ನಿಮ್ಮೆಲ್ಲರಿಗಿಂತಲೂ. ಸರಿ, ನನಗೂ ತುಂಬ ಸ್ಟ್ರೈನ್ ಆಗಿತ್ತು. ಶ್ರೀನಿವಾಸ್ ಆಗಿದ್ರು ಇವತ್ತಿಲ್ಲ ಉಳ್ಕೋತೀವಲ್ರಿ, ನಾನು ನಿದ್ದೆ ಮಾಡ್ತೀನಿ ಕಣ್ರಿ ಅಂತ ಹೇಳಿ ನಾನು 3 ಮುಕ್ಕಾಲಿ ಮಲ್ಕೊಂಡ್ಬಿಟ್ರೆ ಎದ್ದು ನೋಡ್ತೀನಿ 6 ಕಾಲಾಗಿದೆ. ಪಾಪ 4 ಕಾಲಿಗೆ ಆ ಮನುಷ್ಯ ಬಂದರು ಕೆಳಗಡೆ ಕೂತಾ ಇದ್ದಾರೆ ಆ ಮನೆಯಲ್ಲಿ. ಅವ್ರು ಉಸಿರಾಡಕ್ಕಾಗ್ತಾ ಮಾತಾಡಕ್ಕಾಗ್ತಾ ಇಲ್ಲ. ಆಮೇಲೆ ನಮ್ಮ ಶ್ರೀನಿವಾಸ್ ಬಂದಿದ್ರು, ಅಪ್ಪಾಜಿ ನಾವು ಚನ್ನಸಂದ್ರಕ್ಕೆ ಹೋಗ್ಬೇಕು ಅಂತಿದ್ವಲ್ಲ, ಅವ್ರು ಬಂದಿದ್ದಾರೆ ಅಪ್ಪಾಜಿ. ಹೌದಾ, ಮೇಲ್ ಕರೀರಿ ಅಂದೆ. ಇದು ಮೇಲೆ ಮಗ ಮೇಲಿತ್ತು, ಮೇಲ್ ಕರೀರಿ. ಅವ್ರು ಬಂದು ಕೂತ್ಕೊಂಡ್ರು. ಅಪ್ಪಾಜಿ ಅಂದ್ರು. ಏನು ಅಪ್ಪಾಜಿ ಏನಿಲ್ಲ ರೀ, ಶ್ರೀನಿವಾಸ್ ಸೂಟ್ ಕೇಸ್ ಇಡ್ರಿ, ಅವ್ರ ಮನೆಗೆ ಹೋಗೋಣ ಆಗೋಯ್ತಲ್ಲ. ಇವರಿಗೆ ಗಾಬರಿ, ಇವರಿಗೆಲ್ಲ ಇದಕ್ಕಿದ್ದಾಗ ಸೂಟ್ ಕೇಸ್ ಇಡ್ರಿ, ಬ್ಯಾಗೆಲ್ಲ ಕಾಲಿಗೆ ರೋಡ್ ಮಾಡಿ ಹೋಗೋಣ ಅವ್ರ ಮನೆಗೆ, ಲೇಟ್ ಆಗೋಯ್ತು, ಈಗಲೇ 6 ಕಾಲ ಹೋಯ್ತಲ್ರಿ. ಇವರು ಅಪ್ಪಾಜಿ ಅಂತಿದ್ದಾರೆ. ಹೇಳಿದ್ ಗೊತ್ತಾಗ್ಲಿಲ್ರಿ, ನಾವು ಚಂದ್ರಕ್ಕೆ ಹೋಗ್ತಾ ಇದೀವಿ, ಎಲ್ಲ ಪ್ಯಾಕ್ ಮಾಡ್ರಿ. ಈಗ ಅನುಮಾನ ಏನಿಲ್ಲ. ಅವ್ರು ಬಂದು ನನ್ನ ಹತ್ರ ಕೂತ್ಕೊಂಡು, ಅಪ್ಪಾಜಿ ಮಕ್ಕಳು ತಪ್ಪು ಮಾಡ್ತಾರೆ. ಯಾರು ತಪ್ಪು ಮಾಡಿದ್ದಾರೆ? ಏನು ತಪ್ಪಾಗಿಲ್ಲ ಕಣ್ರಿ. ಏನು ತಪ್ಪಾಗಿದೆ? ನೀವು ಯಾಕೆ ಏನೇನೋ ಮಾತಾಡ್ತಿದ್ರಿ? ಹಾಗೆಲ್ಲ ಏನು ಮಾತಾಡ್ಬೇಡಿ. ನಡೀರಿ, ಇವ್ರಿಗೊಂದು ಟೀ ಕೊಡಮ್ಮ, ನಮ್ಮೊಂದು ಸ್ವಲ್ಪ ಟೀ ಕೊಡಮ್ಮ. ಟೀ ಕುಡಿದು ಅವ್ರ ಮನೆಗೆ ಹೋಗಿ, ದೇವ್ರ ಮನೆಗೆ ಹೋಗಿ ಸುವರ್ಣ ದೃಷ್ಟಿನ ಹೇಳ್ಬಿಟ್ಟು ಕೈ ತೆಗೆದುಕೊಂಡು ಅದು ಅಲ್ಲಾಡತ್ತೆ. ಅಲ್ಲಾಡಲ್ಲ ಅಂತಲ್ಲ, ಹಡಗು ಅಲ್ಲಾಡತ್ತೆ, ಆದ್ರೆ ಅದು ವಾಪಸ್ ಬರುತ್ತೆ. ಅವ್ರೇನಾದ್ರು ಬಂದಾಗ, ಅದು ನಾನು ಹೆಚ್ಚಿಗೆ ಹೇಳ್ಕೊಳ್ಳಲ್ಲ, ಅವ್ರು ಬಂದಾಗ ಏನ್ರಿ ನಿಮ್ಗೊಂದು ಟೈಮ್ ಸೆನ್ಸ್ ಇಲ್ವೇನ್ರಿ, ಅಪ್ಪಾಜಿನ ಕಾಯಿಸದೇನ್ರಿ, ನೆವರ್ ಐ ಟೋಲ್ಡ್. ಆ ಬಗ್ಗೆ ಅವ್ರ ಮನೇಲಿ ಇರುವವರೆಗಲ್ಲ, ಇದುವರೆಗೆ ನಾನು ಅವ್ರಿಗೆ ಆ ಬಗ್ಗೆ ಮಾತಾಡಿಲ್ಲ. ನನಗೆ ಮಾತಾಡ್ಬೇಕು ಅನಿಸ್ತೇನೆ ಗೊತ್ತಿಲ್ಲ. ದಟ್ ಈಸ್ ಕಾಲ್ಡ್ ಎಸ್ ತಿತೀಕ್ಷೆ. ಹಾಗಂತ ಕೋಪ ಬರಲ್ಲ ಅಂತಲ್ಲ, ಅವನಿಗೂ ಕೋಪ ಬರುತ್ತೆ, ಆದ್ರೆ ಆ ಕೋಪವಲ್ಲ, ಒಳಗಡೆ ಇಲ್ಲ, ಹೊರಗಡೆ ಬರುತ್ತೆ, ಒಳಗಡೆ ಇರಲ್ಲ. ರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದಲ್ಲಿ ಇರುವಾಗ, ದಕ್ಷಿಣೇಶ್ವರವನ್ನು ನೋಡ್ಕೊತಾ ಇದ್ದಿದ್ದು ರಾಣಿ ರಾಸ್ಮಣಿಯ ಅಳಿಯ ಮಥುರಾನಾಥ ಬಾಬು ಅಂತ. ಅವನ ಕಾಲವಾಗ್ಬಿಟ್ಟು ಮಥುರಾನಾಥ ಬಾಬುವಿನ ಅಳಿಯ ಕೈಲಾಸನಾಥ ಬಾಬುನು ಎಲ್ಲವನ್ನು ನೋಡ್ಕೊಂಡಿದ್ದು. ರಾಮಕೃಷ್ಣರಿಗೆ ಆಗ ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ. ನಹಬತ್ ಖಾನಲ್ಲೇ ಇದ್ರೋರು. ದೇವಸ್ಥಾನದ ಪ್ರಸಾದ ಬರೋದು, ತಿಂಗಳಿಗೆ 7 ರೂಪಾಯಿ ಪೆನ್ಷನ್ ಕೊಡೋರು. ಇದು ನಡೀತಾ ಇತ್ತು. ಯಾರೋ ಹೋಗಿ ಕೈಲಾಸನಾಥ್ ಬಾಬುಗೆ ಕಿವಿ ಹಿಂಡಿದ್ರು, ಇವ್ರಿದಾರಲ್ಲ, ಇವ್ರೇನು ಇಲ್ಲ, ಏನು ಮಾಡಲ್ಲ, ಸುಮ್ಮನೆ ಕೂತಿರ್ತಾರೆ, ಬಂದ್ ಜನದ ಕೈಲಿ ಮಾತಾಡ್ತಾ ಇರ್ತಾರೆ, ಇವ್ರಿಗೆ ಬೇರೆ 7 ರೂಪಾಯಿ ಕೊಡ್ತಾ ಇದ್ದಾರೆ, ಇದು ನಮ್ಮ ದೇವಸ್ಥಾನಕ್ಕೆ ಹೊರೆ ಬೀಳ್ತಿದೆ, ಅದನ್ನು ಕಟ್ ಮಾಡ್ಬೋದು. ಜೊತೆಗೆ ಅವ್ರು ಯಾಕೆ ಇಲ್ಲಿ ಇರ್ಬೇಕು, ಏನು ಮಾಡ್ತಾ ಇಲ್ವಲ್ಲ ಅವರು, ಇವ್ರನ್ನ ಆಚೆ ಕಳಿಸ್ಬಿಡೋದು ಒಳ್ಳೇದು ಅಂತ ಕೈಲಾಸನಾಥ್ ಬಾಬು. ಹಿಂಗೆಲ್ಲ ರಾಮಕೃಷ್ಣರ ಜೀವನ ಚರಿತ್ರೆ ಬರುತ್ತೆ. ಕೈಲಾಸನಾಥ್ ಬಾಬು ಯೋಚನೆ ಮಾಡಲಿಲ್ಲ, ಯಾರು ನಾವು ಕರೆದು ಹೋಗ್ರಿ ಅವ್ರಿಗೆ ಹೇಳ್ಬಿಡ್ರಿ, ಇವಾಗಲೇ ನಮ್ಮ ಈ ದಕ್ಷಿಣೇಶ್ವರ ಬಿಟ್ಟು ಹೋಗ್ಬೇಕಂತ ಹೇಳಿ ಅಂತ. ಅವನು ಬಂದ್ಬಿಟ್ಟು, ಮಹಾರಾಜ್ ಏನು ಕೈಲಾಸನಾಥ್ ಬಾಬು ಹೇಳ್ತಿದ್ದಾರೆ, ನೀವು ಈಗಲೇ ಇದನ್ನು ಬಿಟ್ಟು ನಹಬತ್ ಖಾನೆ ಬಿಟ್ಟು ಹೊರಟೋಗ್ಬಿಡ್ಬೇಕಂತೆ. ಓ, ಕೈಲಾಸನಾಥ್ ಬಾಬು ಹೇಳಿದ್ನಾ? ಸರಿ ಅಂದ್ರು. ಅವ್ರು ಹೋಗ್ಬೇಕಾದ್ರೆ ಒಂದು ಚೌಕ ಹಾಕೋತಾರೆ, ಟವಲ್ ಚೌಕ ಹೇಳ್ಕೊಂಡು ಹೊರಡ್ತಾ ಇದ್ರು. ಅಷ್ಟಿಷ್ಟೆಲ್ಲ ನಡೆಯೋಕ್ಕೆ ಹಿಂದಿಂದ ಇದ್ದು ಒಬ್ಬ ವಯಸ್ಸಾದವ್ರು ಹೋಗಿ ಕೈಲಾಸನಾಥ್ ಬಾಬು ಹೇಳಿದ್ರು, ಎಂತ ಕೆಲಸ ಮಾಡಿಬಿಟ್ಟೆ, ನಿಮ್ಮ ಮಾವ ಮಥುರಾನಾಥ್ ಬಾಬು ಅವರಲ್ಲಿ ಶಿವನನ್ನ ಕಂಡಿದ್ರು, ದುರ್ಗೆಯನ್ನ ಕಂಡಿದ್ರು, ಯಾರೋ ಮಾತು ಕೇಳ್ಕೊಂಡು ಮಾಡ್ಬಿಟ್ಟಲ್ಲಪ್ಪ, ಬಹಳ ತಪ್ಪಾಗೋಯ್ತು, ಅವ್ರು ಹೊರಟ್ಬಿಟ್ರೆ ಏನ್ ಮಾಡ್ತೀಯ ಅಂತ. ಹೌದಾ ಅಂತ ಹೇಳಿ ಅವ್ನು ಓಡಿ ಬರ್ತಾನೆ. ಅವ್ರು ಹೊರಡೆ ಹೊತ್ತಿಗೆ ಅವ್ರು ಗೇಟ್ ಹತ್ರ ಬಂದಿದ್ದಾರೆ. ಗೇಟ್ ಹತ್ರ ಬಂದ ತಕ್ಷಣ ಕೈಲಾಸನಾಥ್ ಬಾಬು ನಮಸ್ಕಾರ ಮಾಡ್ಬಿಟ್ಟು, ನನ್ನಿಂದ ತಪ್ಪಾಗೋಯ್ತು, ತಾವು ದಯವಿಟ್ಟು ವಾಪಸ್ ಬರಬೇಕು. ನಾವು ವಾಪಸ್ ಬರ್ಬೇಕಾ? ಸರಿ, ವಾಪಸ್ ಹೊರಟೋದ್ರು. ನಮ್ಮಂತವ್ರು ಯಾರು ಆಗಿದ್ರೆ, ಏನೋ ನೀ ಹೋಗು ಅಂದಾಗ ಹೋಗಕ್ಕೆ, ನೀ ಬಾ ಅಂದಾಗ ಬರುತ್ತೆ, ನಾನು ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ನೀನೇನು ಅಂತ ನಿಮ್ಮ ಮಥುರಂಗ್ ಗೊತ್ತೇನೋ, ನನ್ನನ್ನು ಹೇಗೆ ನೋಡು,
ಎಷ್ಟು ಆಡ್ಬೇಕಾಗಿತ್ತಲ್ಲ. ಇದು ತಿತೀಕ್ಷೆ, ಇದು ತಿತೀಕ್ಷೆ. ಮಹಾಪುರುಷರಲ್ಲಿ ನಾವು ಈ ತಿತೀಕ್ಷೆ ಇದೇನೋ ಮಾಡದೆ ನಾನು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಹೇಗೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನನಗೆ ಈ ಬಗ್ಗೆ ಮಾತಾಡಬೇಕು ಅಂತಿಲ್ಲ, ಬಟ್ ಕೆಲವನ್ನ ನೋಡಿದಾಗ ಹೊಟ್ಟೆ ಉರಿಯತ್ತೆ. ನೀನು ಈಗ ಏನು ಮೆಡಿಟೇಷನ್ ಅಂತ ಮಾಡ್ತಿದೀಯಾ ಅದು ಹಾನಿಕಾರಕ, ಅದು ಗೊತ್ತಿರಬೇಕು. ಏನಾಗದೇ ಇದ್ರೂ ಪರವಾಗಿಲ್ಲ, ಅದು ಹಾನಿಕಾರಕ. ಯಾಕೆ ಹಾನಿಕಾರಕ ಅಂದ್ರೆ, ನೀನು ಈಗ ಮೆಡಿಟೇಷನ್ ಹೆಸರಲ್ಲಿ ಮೈಂಡ್ ಕಾನ್ಸಂಟ್ರೇಷನ್ ಮಾಡ್ತಾ ಇದೀಯಾ, ಏಕಾಗ್ರತೆಯನ್ನು ಸ್ಥಾಪಿಸ್ತಾ ಇದೀಯಾ, ಮನಸ್ಸು ಏಕಾಗ್ರವಾಗತ್ತೆ. ಮೆಡಿಟೇಷನ್ ದಟ್ ಇಸ್ ದ ಇದು. ಮನಸ್ಸು ಏಕಾಗ್ರ ಮಾಡೋದು ಮೆಡಿಟೇಷನ್ ಅಲ್ಲ, ನಿಜವಾದ ಮೆಡಿಟೇಷನ್ನೇ ಬೇರೆ ತರ ಬರುತ್ತೆ. ಮನಸ್ಸು ಏಕಾಗ್ರವಾಗತ್ತೆ. ಏಕಾಗ್ರವಾದ ಮನಸ್ಸು ಏನನ್ನು ಬೇಕಾದರೂ ಮಾಡತ್ತೆ. ಬೆಳಕಿನ ಕಿರಣ ಎಲ್ಲ ಇದೆ, ಏನು ಮಾಡಲ್ಲ. ಅದೇ ಒಂದು ಲೆನ್ಸ್ ಇಡು, ಕೆಳಗಡೆ ಒಂದು ಪೇಪರ್ ಇಟ್ಟರೆ ಹೊತ್ಕೊಂಡು ಉರಿದು ಬಿಡುತ್ತೆ. ಹಾಗೆ ಮನಸ್ಸನ್ನ ಏಕಾಗ್ರತೆಗೊಳಿಸಿದ್ರೆ ಮನಸ್ಸಿಗೆ ಇರುವ ಶಕ್ತಿ ಅದಮ್ಯವಾದದ್ದು, ಅದು ಏನು ಬೇಕಾದ್ರೂ ಮಾಡತ್ತೆ. ನೀನು ಸರಿಯಾದ ವ್ಯವಸ್ಥೆ ಇಲ್ಲದೆ ನಿನ್ನ ಮನಸ್ಸನ್ನ ಏಕಾಗ್ರತೆಗೊಳಿಸುವುದನ್ನು ಕಲಿತ್ರೆ ಇಟ್ ಇಸ್ ಟೂ ಡೇಂಜರಸ್. ಅದಕ್ಕೆ ಶಮ, ದಮ, ತಿತೀಕ್ಷೆ ಎಲ್ಲ ಸ್ಟೆಪ್ಗಳನ್ನು ಹೇಳ್ಕೊಂಡ್ಬಂದಿದ್ದಕ್ಕೆ. ಯಾಕೆ ಅಂದ್ರೆ, ಒಂದು ವೇಳೆ ನಿನ್ನ ಮನಸ್ಸನ್ನ ಏಕಾಗ್ರ ಮಾಡೋದು ಕಲಿತ್ಬಿಟ್ಟೆ, ಅದು ಏಕಾಗ್ರ ಆಗಕ್ಕೆ ಶುರು ಹೋಯ್ತು, ಆದ್ರೆ ಆ ಶಕ್ತಿಯನ್ನು ಬಳಸ್ಕೊಳ್ಳೋದು ಹೇಗೆ ಅನ್ನೋದು ನಿನಗೆ ಗೊತ್ತಿಲ್ಲ. ಆಗ ನಿಜವಾದ ಪ್ರಾಬ್ಲಮ್ ಶುರುವಾಗತ್ತೆ. ಆಗೇನಾಗತ್ತೆ ಅಂತ ಹೇಳಿದ್ರೆ, ಆ ಏಕಾಗ್ರಗೊಂಡ ಮನಸ್ಸು ಏನು ಬೇಕಾದರೂ ಆಗತ್ತೆ. ಆಗೇನಾದ್ರು ಅಪ್ಪಿತಪ್ಪಿ ನಿನ್ನ ಮನಸ್ಸು ಕಾಮಕ್ಕೆ ತಿರುಗ್ತೋ, ನಿನ್ನಷ್ಟು ಪ್ರಪಂಚದ ಕಾಮಿಯೇ ಇಲ್ಲ. ನಿನ್ನ ಮನಸ್ಸು ಕ್ರೌರ್ಯಕ್ಕೇನಾದ್ರು ತಿರುಗ್ತು, ಏಕಾಗ್ರ ಹೋಗಿದೆ, ಕ್ರೌರ್ಯದ ಕಡೆಗೆ ತಿಕ್ತು, ನಿನ್ನಂತ ಕ್ರೂರಿಯೇ ಯಾರೂ ಇಲ್ಲ. ನಾವು ನೋಡ್ತಾ ಇರ್ತೀವಿ ಪೇಪರಲ್ಲಿ, ಎಂತೆಂಥ ಆಶ್ರಮ ಸ್ವಾಮೀಜಿಗಳೆಲ್ಲವ ಜೈಲೊಳಗೆ ಹಾಕಿದ್ದಾರೆ. What is the reason? ನಿನಗೆ ಆ ಏಕಾಗ್ರಗೊಂಡ ಮನಸ್ಸಿನ ಶಕ್ತಿಯನ್ನ ಉಪಯೋಗ ಮಾಡ್ಕೊಳ್ಳೋ ದಾರಿ ಗೊತ್ತಿರಬೇಕು. ನಮ್ಮ ಪುರುಷೋತ್ತಮಾನಂದ ಮಹಾರಾಜರು ಹೇಳ್ತಾ ಇದ್ರು ರಾಮಕೃಷ್ಣಾಶ್ರಮದಲ್ಲಿ, ಸರ್ಪವನ್ನ ಕೆಣಕಬೇಡ. ಸರ್ಪ ಅಂದ್ರೆ ಕುಂಡಲಿನಿ ಶಕ್ತಿ. ಸರ್ಪವನ್ನ ಕೆಣಕಬೇಡ, ಆದ್ರೆ ಅದು ಏನಾದ್ರು ಮಾಡಕ್ಕೆ ಶುರು ಮಾಡಿದ್ರೆ ನಿನ್ ಕೈ ತಡ್ಕೊಳಕ್ಕಾಗಲ್ಲ. ಅದೇನ್ ಮಾಡ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ಲದೆ ಸುಮ್ಮನಿರು. ಸರ್ಪವನ್ನ ಕೆಣಕಬೇಡ. ಸರ್ಪವನ್ನ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ಕೋತೀವಪ್ಪಿ. ಏನ್ ಮಾಡ್ಕೋತಿ? ಒಂದ್ ವೇಳೆ ಜಾಗೃತ ಆಗ್ಬಿಟ್ರೆ ಏನ್ ಮಾಡ್ಬೇಕು ಅಂತ ನಿಂಗೆ ಗೊತ್ತಿದ್ಯಾ? ಹೋಗ್ಲಿ, ಏನೋ ಗೊತ್ತಿಲ್ಲದೆ ಜಾಗೃತ ಆದ್ರೆ ಏನಾಗ್ತೀಯ? ಜೈಲೊಳಗಿರ್ತೀಯ. ನಿನ್ನ ಕೈಯಲ್ಲಿ ಆಗಬಾರದಾಗ್ಬಿಡತ್ತೆ. ಅದರಿಂದವ ಆಧ್ಯಾತ್ಮಿಕ ಸಾಧನೆಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳದೇನೆ ಹೋಗ್ಬಿಟ್ರೆ ಅದು ಅನಾಹುತಕ್ಕೂ ಕಾರಣಗಳಾಗ್ಬಿಡತ್ತೆ. ಅನೇಕ ಅನಾಹುತಗಳನ್ನು ನಾವು ನೋಡ್ತಾ ಹೋಗ್ಬಿಡ್ತೀವಿ. ಅಯ್ಯೋ, ಇಂಥವ್ರು ಹೀಗೆ ಮಾಡಿಬಿಟ್ರ, ಅವರಂತೋರೇ ನಿಜ, ಅವ್ರು ಹೀಗೆ ಮಾಡಿದ್ದು ನಿಜ, ಮಾಡಿದ್ದವರಲ್ಲ. ಏಕಾಗ್ರಗೊಂಡ ಮನಸ್ಸನ್ನ ಸರಿಯಾದ ರೀತಿಯಲ್ಲಿ ಚಾನಲ್ ಮಾಡೋದು ಗೊತ್ತಿಲ್ಲ, ಬಿದ್ರು ಹಳ್ಳಕ್ಕೆ. ಇವೆಲ್ಲವನ್ನು ನೋಡ್ತಾ ಹೋಗ್ತಕ್ಕಂಥದ್ದೇ ಆಧ್ಯಾತ್ಮಿಕವಾದ ಸಾಧನೆ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದ ಸಾಧನೆ ಯಾವುದು ಅಂದ್ರೆ, ಕಲಿಯುಗಕ್ಕೆ ಅತ್ಯಂತ ಶ್ರೇಷ್ಠವಾದ ಆಧ್ಯಾತ್ಮಿಕ ಸಾಧನೆ ಭಕ್ತಿ ಮಾರ್ಗ ಅಂತ ಹೇಳಿ ರಾಮಕೃಷ್ಣ ಪರಮಹಂಸರು ಸದಾ ಹೇಳೋರು. ಭಕ್ತಿ ಮಾರ್ಗವೇ ಅತ್ಯಂತ ಶ್ರೇಷ್ಠ ಸಾಧನೆ. ಭಗವಂತನನ್ನ ಭಕ್ತಿ ಮಾರ್ಗದಲ್ಲಿ ಕಾಣತಕ್ಕಂಥದ್ದು. ಭಕ್ತಿ ಮಾರ್ಗದ ವೈಶಿಷ್ಟ್ಯ ಏನಪ್ಪ ಅಂದ್ರೆ, ನಾವು ಏನನ್ನು ಇದು ನಾನಲ್ಲ ಅಂತನ್ನಲ್ಲ. ಜ್ಞಾನ ಮಾರ್ಗದಲ್ಲಾದ್ರೆ ನೇತಿ ನೇತಿ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತ ಅಹಂಕಾರಗಳು ನಾನಲ್ಲ ಅನ್ಕೊಂಡು ಅಲ್ಲ 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 ಅನ್ಕೊಂಡು ಕೊನೆಗೇನು ಉಳಿಯತ್ತೆ? ಏನು ಉಳಿಯಲ್ಲ, ಅದು ನಾನು ಅಂತ. ಅದಲ್ಲ. ಭಕ್ತಿ ಮಾರ್ಗದಲ್ಲಿ ಏನಂದ್ರೆ ಎಲ್ಲವೂ ನಂದೆ. ಈ ಮನೆಯೂ ನಂದೆ, ಯಜಮಾನರು ನನ್ನವರೇ, ಮಕ್ಕಳು ನನ್ನವರೇ, ಸಮಾಜವೂ ನನ್ನದೇ, ಆದ್ರೆ ಎಲ್ಲ ನೀ ಕೊಟ್ಟಿದ್ದು. ಇಷ್ಟೊಂದು ಆಡಿಷನ್ ಅಷ್ಟೇ. ನೀ ಕೊಟ್ಟಿದ್ದು ಅಂತಾನೆ ಅದನ್ನೆಲ್ಲ ಅನುಭವಿಸುವುದೇ ಭಕ್ತಿ ಮಾರ್ಗ. ನಿನ್ನ ಅದೃಷ್ಟದಲ್ಲಿ, ಪ್ರಾರಬ್ಧ ಅನ್ನೋ ಪದ ಉಪಯೋಗಿಸಲ್ಲ, ನಿನ್ನ ಅದೃಷ್ಟದಲ್ಲಿ 10 ಅಂತಸ್ತಿನ ಮನೆ ಕಟ್ಕೊಂಡು, ಮನೆ ಸುತ್ತ 10 ಕಾರ್ ಇಟ್ಕೊಂಡು ಓಡಾಡುವಂಥದ್ದು ಬರೆದಿದ್ರೆ
ಬಿಟ್ ಬಾ ಅಂತ ಹೇಳಲ್ಲ ಭಕ್ತಿ ಮಾರ್ಗ, ಎಂಜಾಯ್ ಇಟ್ ಬಟ್ ಇನ್ ದ ನೇಮ್ ಆಫ್ ಗಾಡ್. ಹೇ ಭಗವಂತ, ಇದು ನಿನ್ನ ಪ್ರಸಾದ ಅಂತ ಮನೆಯೊಳಗೆ ಹೋಗು, ಕೊಂಡಾಡು ಮನೆಯಲ್ಲಿ. ನಾನ್ ಮನೆ ಕಟ್ಟಿದ್ರೆ ನೋಡಿದ್ರೇನ್ರಿ ಹೇಗಿದೆ? ನೀವು ನೋಡ್ಲಿಲ್ಲ ಅನ್ಸುತ್ತೆ, ಬನ್ನಿ ಇಲ್ಲಿ ನೋಡಿ, ಇಟಾಲಿಯನ್ ಮಾರ್ಬಲ್ಲು. ನಾನು ಜರ್ಮನಿಯಿಂದ ಈ ಲಾಕ್ ತೋರಿಸ್ದೆ, ಬಹಳ ಕಾಸ್ಟ್ಲಿ ಕಣ್ರಿ. ಈಗ ನನ್ನ ಲಾಕೆಯ ನಿಮ್ಗೆ ಹೇಳ್ಬಾರ್ದು, ಇಟ್ ಕಾಸ್ಟ್ ಮಿ 1 lakh rupees. ಅಲ್ಲಿ ನಾನು ಅದಲ್ಲ, ಅದನ್ನು ಬಿಡು, ಅದೇ ಮನೇಲಿರೋ ಜರ್ಮನ್ ಲಾಕೆ ಹಾಕೋ, ಇಟಾಲಿಯನ್ಗೆ ಇದನ್ನೇ ಹಾಕೋ, ಯಾರು ಬೇಡ ಅನ್ನಲಿಲ್ಲ. ಆದ್ರೆ ಇದು ಕೊಟ್ಟಿದ್ದು ನೀನು 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 ಅಂತ ಮಾಡ್ಕೊಂಡು ಮಾಡಿದ್ರೆ ಅದೇ ಭಕ್ತಿ ಮಾರ್ಗ ಅಷ್ಟೇ. ಅದರಿಂದನೇ ಕಲಿಯುಗಕ್ಕೆ ಅತ್ಯಂತ ಶ್ರೇಷ್ಠವಾದ ಮಾರ್ಗ ಯಾವುದಪ್ಪ ಅಂದ್ರೆ ನೀನು ಎನ್ನುವ ಭಕ್ತಿ ಮಾರ್ಗ. ಆ ಭಕ್ತಿ ಮಾರ್ಗದ ಪರಾಕಾಷ್ಠೆಗೆ ಬಂದಾಗ ಏನಾಗತ್ತೆ ಅಂದ್ರೆ ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯ. ನನ್ನ ಮಗ ಅಮ್ಮ ಇದ್ದಾಳೆ, ಎತ್ಕೋತಾಳೆ, ನಾನೇನು ಯೋಚನೆ ಮಾಡಲ್ಲ. ಅನೇಕರು ಬಂದು ಕಣ್ಣೀರು ಹಾಕೊಂಡು ನನಗೆ ನಮ್ಮ ಅಪ್ಪ ಇದ್ದಾರೆ ಅವ್ರು ನೋಡ್ಕೋತಾರೆ ಅಂತ ಅಪ್ಪಾಜಿ ನಂಬ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಇವತ್ತೆಲ್ಲ ಏನೇನೋ ಹಾಕೊಂಡಿದ್ದೀನಲ್ಲ, ಇದೆಲ್ಲಿದು ದುಬೈ ಭಕ್ತರೆಲ್ಲ ಸೇರಿ ಮಾಡಿಸ್ಕೊಟ್ಟಿದ್ದು. ದುಬೈ ಚಿನ್ನ, ಅಪ್ಪಾಜಿ ನಿಮ್ಮ ಇಂಡಿಯಾ ಚಿನ್ನಕ್ಕಿಂತ ಭಾರಿ ಕ್ವಾಲಿಟಿ ಇದೆ ಅಂತ. ನಿನ್ನೆ ಯಾರೋ ಚಿನ್ನದ ಕಡಗ ಹಾಕಿದ್ರು, ಕಾಲಿಗೆ ಹಾಕೋದನ್ನ. ಭಗವತಿ ಕೊಡೋಕೆ ಶುರು ಮಾಡೋದು, ಏನೇನೋ ಕೊಡೋಕೆ ಶುರು ಮಾಡ್ತಾಳೆ. ಇದು ಬಹಳ ಮುಖ್ಯವಾದದ್ದು ನನಗೆ. ಈ ಕಡೆ ಭಾಗ್ಯಮ್ಮನ ಫೋಟೋ ಇದೆ ಲಾಕೆಟಲ್ಲಿ, ಈ ಕಡೆ ಗುರುಗಳು ಬಿರ್ಜಾನಂದ್ರಿದ್ದಿದೆ, ಇದು ಚಿನ್ನದ ಲಾಕೆಟ್. ಇದನ್ನ ಗದಗಲ್ಲಿ ಹಾಕಿ ಯಾರು ಅಂತಲೂ ನಂಗೆ ಗೊತ್ತಿಲ್ಲ. 5 ದಿನ ನಾನು ಅಲ್ಲಿದ್ದಾಗ ವರ್ಧಂತಿ ಉತ್ಸವಕ್ಕೆ ಅಂತ, ವರ್ಧಂತಿ ಹಿಂದಿನ ದಿನ ಮಧ್ಯಾಹ್ನ ಊಟ ಮಾಡಿ ಇನ್ನೇನು ಸಂಜೆ ಹೋಮಕ್ಕೆ ಹೊರಡಬೇಕು ಅಂತ ಕೂತಿದ್ದೀನಿ. ಆಕೆ ಬಂದು ನಮ್ಮ ಶ್ರೀನಿವಾಸ್ ಬಂದು ಹೇಳಿದ್ರು, ಅಪ್ಪಾಜಿ ಯಾರೋ ನಿಮ್ಮನ್ನ ನೋಡ್ಬೇಕಂತೆ ಬಹಳ ಕೇಳ್ಕೊತಾ ಇದ್ದಾನೆ. ಕಳಿಸ್ರಿ ಒಳಕ್ಕೆ ಅಂದೆ. ಸರಿ, ಆಕೆ ಬಂದ್ಬಿಟ್ಟು ಈ ಲಾಕೆಟನ್ನ ಆ ಪರ್ಸಿಂದ ತೆಗೆದ್ಬಿಟ್ಟು, ಅಪ್ಪಾಜಿ ನಾಳೆ ನಿಮ್ಮ ವರ್ಧಂತಿ ಹುಟ್ಟಿದ ಹಬ್ಬ, ನಾನು ಅಲ್ಲಿ ಬಂದು ಇದೆಲ್ಲ ಕೊಡೋಕೆ ನಂಗೆ ಇಷ್ಟಪಡಲ್ಲ, ನೀವು ಹೂ ಅಂದ್ರೆ ನಿಮ್ಮ ಕುತ್ತಿಗೆಗೆ ಹಾಕ್ತೀನಿ ಅಂತಂದ. ಹೂ ಕಣಮ್ಮ ಅಂದೆ. ಕುತ್ತಿಗೆಗೆ ಅವಳೆ ಹಾಕ್ಬಿಟ್ಟು ಕೈ ಮುಗಿದು ಒಂದು ಮಾತು ಹೇಳಿದ್ರು, ಅಪ್ಪಾಜಿ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ನಾನು ದುಡ್ಡು ಕೂಡಿಟ್ಟಿದ್ದೆ, ನನಗೆ ಕೊಡೋಕ್ಕೆ ಇದಕ್ಕಿಂತ ಬೇರೆ ಏನಿಲ್ಲ, ಹಾಗಾಗಿ ಈ ದುಡ್ಡನ್ನ ತಗೊಂಡು ಹೋಗಿ ಈ ಲಾಕೆಟ್ ಮಾಡಿಸ್ಬಿಟ್ಟು ನಿಮ್ಮ ಕುತ್ತಿಗೆ ಹಾಕ್ತಿದ್ದೀನಿ, ನನ್ನ ಮಕ್ಕಳನ್ನ ಜವಾಬ್ದಾರಿ ನಿಮ್ದು ಅಪ್ಪಾಜಿ ಅಂತ ಹಣೆನ ತಲೆ ಪಾದದ ಮೇಲೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದೆ. ಶ್ರೀನಿವಾಸ್ ಯಾರು ನೋಡ್ರಿ, ಅವ್ರು ಹೋದ್ಮೇಲೆ ನನಗೆ ಏನ್ ಹೇಳ್ತಿದ್ದಾಳೆ ಈ ಅಮ್ಮ ಅಂತ ಗೊತ್ತಾಗ್ಲಿಲ್ಲ, ಅದು ಯಾರು ಅಂತ ಗೊತ್ತಿಲ್ಲ ನನಗೆ ವಾಸ್ತವವಾಗಿ ಆ ಮಾತನ್ನು ಕೇಳಿ ಬಿಚ್ಚಿಬಿಟ್ಟು ಬಿಟ್ಟೆ. ಅಪ್ಪಾಜಿ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇಂತ ಹಣ ಕೊಡಿಟ್ಟಿದ್ದೆ, ಇದಕ್ಕಿಂತ ನಾನು ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ, ನಾಳೆ ಬಂದು ನಾನು ಹಾಕಕ್ಕಲ್ಲ, ಅದೇ ದುಡ್ಡಲ್ಲಿ ನಿಮಗೆ ಚಿನ್ನದ ಲಾಕೆಟ್ ಮಾಡಿಸಿದ್ದೀನಿ ಅಪ್ಪಾಜಿ, ನನ್ನ ಮಕ್ಕಳನ್ನ, 2 ಮಕ್ಕಳಿದ್ದಾರೆ ನನಗೆ, ನನ್ನ ಮಕ್ಕಳನ್ನ ಕಾಪಾಡೋ ಭಾರ ನಿಮ್ದು ಅಂತ ಹೇಳಿ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದರೆ ಹೊರಟೋಗ್ತಾ. ನನ್ಗೆ ಏನು ಹೇಳಿರ್ಬೇಕು ಅಂತ ಗೊತ್ತಾಗ್ತಿಲ್ಲ ಅವಾಗ, ಹೊರಟೋಗಿದ್ದಾಳೆ. ಆಮೇಲೆ ಶ್ರೀನಿವಾಸ್ ಯಾರೇ ಅವರು ಅಂತ, ಅಪ್ಪಾಜಿ ನನಗೂ ಗೊತ್ತಿಲ್ಲ, ನೋಡ್ರಿ ಅವರೆಲ್ಲರೂ ಇದ್ರು ತಿಳ್ಕೊಂಡು ಏನಿದು ನಂಗೆ ಅರ್ಥ ಆಗ್ತಾ ಇಲ್ಲ, ಮತ್ತು ಅವ್ರು ಕಾಣಲಿಲ್ಲ ಅಪ್ಪಾಜಿ. ಶ್ರದ್ಧೆಯ ಪರಮಾವಧಿಯ ಪ್ರತೀಕ ಅದು, ಶ್ರದ್ಧೆಯ ಪರಮಾವಧಿಯ ಪ್ರತೀಕ. ಭಗವಂತನಿಗೆ ನಾವು ನೋಡ್ಕೋತೇನೆ ಎನ್ನುವ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ನಿಜವಾದ ಭಕ್ತಿ. ಊದ್ಗಡ್ಡಿ ಎಷ್ಟು ಹಚ್ಚಿದೆ, ಎಷ್ಟು ಹೂ ತರಿಸಿ ಹೂ ಹಾಕಿದೆ, ಎಷ್ಟು ಪಾರಾಯಣ ಮಾಡಿದೆ, ಎಷ್ಟು ಶ್ರೀಚಕ್ರದ ಫೋಟೋ ಬರದೆ, ಅಲ್ಲ ನನ್ನನ್ನು ನೋಡ್ಕೊಳ್ಳೋಳು ಅವಳೇ ಅನ್ನುವ ದೃಢತೆ ನಿನಗೆ ಬಂತ. ಬಾಯಲ್ಲೆಲ್ಲ ಹೇಳ್ಬೋದು, ಹೌದು ಅಪ್ಪಾಜಿ, ಸ್ವಪ್ನಾರವರು ಹೇಳ್ತಾರೆ, ಏನಿದೆ ಬುದ್ಧಿ ಬಿಡಿ, ತಗೊಂಡು ಹೋಗುವಾಗ ನಾವೇನು ತಗೊಂಡು ಹೋಗ್ತೇವೆ, ಶಿವ ಎಲ್ಲ ನೋಡ್ಕೋತಾನೆ. ಅದು ಆಧ್ಯಾತ್ಮಿಕತೆ ಮಾತಲ್ಲ ಮಗಳೇ, ಅದೇ ಮಾತು ನಮ್ಮ ಬಾಯಲ್ಲೂ ಬರುತ್ತಷ್ಟೇ, ಅದೆಲ್ಲ ಆಧ್ಯಾತ್ಮಿಕತೆ ಮಾತಲ್ಲ. ಅದು ಆಧ್ಯಾತ್ಮಿಕದ ಮಾತೆಂದ್ರೆ ನೀನು ನಿಜ ಜೀವನದಲ್ಲಿ ಅದನ್ನು ಮಾಡೋಕ್ ನೀನು ತಯಾರಿದ್ರೆ ಮಾತ್ರ ಅದು ಆಧ್ಯಾತ್ಮಿಕ ಜೀವನದ ಮಾತೇ ಹೊತ್ತು, ಇಲ್ಲದ್ರೆ ಸ್ವಪ್ನಾರವ್ರ ಮಾತಾಗತ್ತದು. ಎಲ್ಲ ಶಿವ ನೋಡ್ಕೋತಾನೆ ಬಿಡಿ ಬುದ್ಧಿ, ಏನ್ ತಗೊಂಡು ಹೋಗ್ಬೇಕು ಬುದ್ಧಿ, ಕೊಡಿ ಬುದ್ಧಿ ಪರವಾಗಿಲ್ಲ, ಒಂದು 5 ಪೈಸೆ ಕಡಿಮೆ ಕೊಡಿ ಬುದ್ಧಿ ಅಂತ ಅವಳು.
ದಟ್ ಇಸ್ ನಾಟ್ ದ ಆಧ್ಯಾತ್ಮಿಕತೆ. ಜೀವನದಲ್ಲಿ ಆ ಪರಿಸ್ಥಿತಿ ಬಂದಾಗ ನೀನು ಹೇಗೆ ನಿಂತ್ಕೋತೀಯ? ಏನು ನಿಂತ್ಕೊಳ್ಳೋದು? ಅವಳಿದ್ದಾಳೆ, ನೀನು ನೋಡ್ಕೋತಾಳೆ ಅಷ್ಟೇ. ಅವಳಿದ್ದಾಳೆ, ಅವಳು ನೋಡ್ಕೋತಾಳೆ. ಐ ಆಮ್ ನಾಟ್ ವರೀಡ್. ಯಾವುದೇ ಪ್ರಪಂಚದಲ್ಲಿ ಯಾವುದೇ ಒಂದು ಮಗು ಬಂದು ತನ್ನ ತಾಯಿನ ಕೇಳಲ್ಲ, ಅಮ್ಮ ನಾನು ಚೆನ್ನಾಗಿ ನೋಡ್ಕೊಳ್ಳಮ್ಮ ಅಂತ. ಎಲ್ಲರೂ ಇರೋಕ್ಕೆ ಸಾಧ್ಯವ? ಇಟ್ಸ್ ಎನ್ ಇನ್ಬಿಲ್ಟ್. ಅದಕ್ಕೆ ಗೊತ್ತಿದೆ ಅದು. ಅದು ಬಾಯ್ ಬಿಟ್ಟು ಹೇಳ್ಬೇಕಲ್ಲ. ಯಾವ ತಾಯಿನೂ ಮಗು ನೀನು ಚೆನ್ನಾಗಿ ನೋಡ್ಕೋತೀನಿ ಕಣ, ಇಟ್ಸ್ ಎನ್ ಇನ್ಬಿಲ್ಟ್ ಪ್ರೋಗ್ರಾಮ್. ಹಾಗೆ ಭಗವಂತ ನಮಗೆ ಇನ್ಬಿಲ್ಟ್ ಆಗ್ಬಿಡ್ಬೇಕು. ಇನ್ಬಿಲ್ಟ್ ಹೇಗೆ? ಅವನಿಗೆ ನೋಡ್ಕೋತೀನಿ. ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ, ನಾನೊಬ್ಬನು ಕೇಳ್ಕೋಬೇಕಾಗಿಲ್ಲ. ಅಮ್ಮ ನೀನು ಕರುಣಿಸಿ ಕಾಪಾಡು ತಾಯಿ. ಯಾಕೆ ಕೇಳ್ಕೋಬೇಕು? ನಮ್ಮಮ್ಮ ಅಲ್ವಾ, ಅವಳಿಗೆ ಗೊತ್ತಿದೆ ಕಾಪಾಡಬೇಕು ಅಂತ. ಅವಳ ಡ್ಯೂಟಿ ಕಾಪಾಡ್ತಾಳೆ ಅನ್ನುವ ಮಟ್ಟಕ್ಕೆ ನಾವು ಇರಬೇಕು. ಈಗಲೇ ಆ ಮಾತು ಹೇಳ್ಬೋದು. ಇದು ರಾಮಕೃಷ್ಣ ಪರಮಹಂಸ ಹೇಳ್ತಾರೆ. ಪಂಜಾಬಿನಿಂದ ಕೆಲವು ಭಕ್ತರು ಬರ್ತಾರೆ ಅವರನ್ನ ನೋಡಕ್ಕೆ. ಆ ಭಕ್ತರು ಬಂದಾಗ ಭಗವಂತ ದಯಾಸಾಗರ ಅಲ್ಲವೇ ಅಂತ ಕೇಳ್ತಾರೆ. ಪರಮಹಂಸ ಅಂತ, ಎಂತ ದಯಾಸಾಗರ? ಯಾಕೆ ದಯಾಸಾಗರ? ಯಾರುವೆ ಅವ್ರ ಮಕ್ಕಳನ್ನ ಸಾಕಿದ್ರೆ ಆ ತಂದೆ ತಾಯಿಗಳನ್ನ ದಯಾಸಾಗರ ಅಂತ ಕರೆದು ಬಿಡ್ತಾರ? ಹಾಗೆ ನಾವು ಅವ್ರ ಮಕ್ಕಳು ಭಗವಂತ ಕಾಪಾಡ್ತಾನೆ. ದಯಾಸಾಗರ ಎಂಥದ್ದು? ಅದೇ ಪರಮಹಂಸರಿ ಮಾತಾಡ್ಬೋದು, ನಾನು ನೀನು ಹೇಳಬಾರ್ದು. ಆ ಮಟ್ಟಕ್ಕೆ ನೀನು ಏರಿಸ್ಕೊಂಡಾಗ ನಿನ್ನ ಮನಸ್ಸನ್ನ, ಅದು ನಿಜವಾದಂಥ ಸ್ಥಿತಿ. ಅದು ಎಸ್ ಹಿ ಇಸ್ ದೇರ್. ವೈ ಶುಡ್ ಐ ವೆರಿ? ವೈ ಶುಡ್ ಐ ವೆರಿ ಅನ್ನೋದು ಬರಬಾರ್ದು. ಇಟ್ ಶುಡ್ ಬಿ ಇನ್ಬಿಲ್ಟ್. ಒಳಗಡೆ ಅದು ಬಂದ್ಬಿಟ್ಟಿರ್ಬೇಕು ಭಾವ. ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ, ಪ್ರಾರ್ಥನೆ ಮಾಡ್ಕೋಬೇಕಾಗಿಲ್ಲ. ರಾಮಕೃಷ್ಣರದನ್ನೇ ಪ್ರಾರ್ಥನೆ ಮಾಡ್ತಿರೋ ದಿನವ. ತಗೋ ನಿನ್ನ ಪುಣ್ಯವನ್ನ ಅಮ್ಮ, ತಗೋ ನಿನ್ನ ಪಾಪವನ್ನ, ತಗೋ ನಿನ್ನ ಶುಚಿತ್ವವನ್ನ, ತಗೋ ನಿನ್ನ ಶುಚಿತ್ವವನ್ನ ಎಲ್ಲ ಹೇಳಿ ಕೊನೆಗೆ ಹೇಳು, ಅಮ್ಮ ಕೊಡು ನನಗೆ ನಿನ್ನ ಪ್ರೇಮವನ್ನ. ಕೇಳ್ತಾ ಇದ್ದಿದ್ದು ಒಂದೇ ಒಂದು ಮಾತು, ಕೊಡು ನಿನ್ನ ಪ್ರೇಮವನ್ನ. ದಟ್ ಇಸ್ ವೈ ಈಸ್ ಕಾಲ್ಡ್ ಎಸ್ ರಾಮಕೃಷ್ಣ ಪರಮಹಂಸ. ಏನನ್ನು ಕೊಡು ಅಂತ ಕೇಳ್ತಿತ್ತಿಲ್ಲ, ಕೊಡು ನಿನ್ನ ಪ್ರೇಮವನ್ನು. ಹೆಚ್ಚು ಹೆಚ್ಚಾಗಿ ನಿನ್ನನ್ನು ಪ್ರೇಮಿಸುವ ಶಕ್ತಿಯನ್ನು ಕೊಡು. ಆ ಮಟ್ಟಕ್ಕೆ ನಾವು ಇದ್ದಾಗ ಅದನ್ನ ಭಕ್ತಿ ಅಂತ ಕರೀತಾರೆ. ತೋತಾಪುರಿ ರಾಮಕೃಷ್ಣ ಪರಮಹಂಸರ ಅದ್ವೈತದ ಗುರುಗಳು ತೋತಾಪುರಿ ಕೊನೆಯ ಹಂತದಲ್ಲಿ ಬರ್ತಾರೆ. ಬಂದು ರಾಮಕೃಷ್ಣರನ್ನು ನೋಡಿಸಿ ಅವನಿಗೆ ಬೆಕ್ಕಸ ಬೆರಗಾಗ್ಬಿಡುತ್ತೆ. ಅವನು ಅಂತಾನೆ, ಎಂತಹ ಊರು ಕಡೆ, ಇವರಿಗೆ ನಿರ್ವಿಕಲ್ಪ ಸಮಾಧಿಯನ್ನ ಹೇಳ್ಕೊಟ್ಬಿಟ್ರೆ. ಈಗ ರಾಮಕೃಷ್ಣರಿಗೆ ಬರ್ತಾ ಇದ್ದ ಸ್ವಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಅಲ್ಲ, ಅದು ಭಾವ ಸಮಾಧಿ. ಸಮಾಧಿಗಳಲ್ಲಿ ಬೇರೆ ಬೇರೆ ತರ ಇದೆ. ಭಾವ ಸಮಾಧಿ, ಸಹಜ ಸಮಾಧಿ, ನಿರ್ವಿಕಲ್ಪ ಸಮಾಧಿ, ಬೇರೆ ಬೇರೆ ತರ ಎಲ್ಲ ಬರುತ್ತೆ. ರಮಣ ಮಹರ್ಷಿಗಳು ಅನುಭವಿಸ್ತಿದ್ದು ಸಹಜ ಸಮಾಧಿ. ರಾಮಕೃಷ್ಣರಿಗೆ ಬರ್ತಾ ಇದ್ದಿದ್ದು ಭಾವ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಅದು ಅವ್ರಿಗೆ ಅನ್ಸುತ್ತೆ ತೋತಾಪುರಿಗೆ, ಇವರು ನಿರ್ವಿಕಲ್ಪ ಸಮಾಧಿಗೆ ಇವ್ರು ಎಂಥ ಹರಿಹರು, ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕರೀತಾರೆ. ಕರೆದ್ಬಿಟ್ಟು ತೋತಾಪುರಿ ಹೇಳ್ತಾನೆ, ಅದ್ವೈತದ ತುತ್ತ ತುದಿಯ ಮೆಟ್ಟಿಲಾದಂತಹ ನಿರ್ವಿಕಲ್ಪ ಸಮಾಧಿಗೆ ನೀನು ಕರ್ಕೊಂಡು ಹೋಗ್ತೀನಿ, ಬಾ ನಾನು ಆ ಮಾರ್ಗ ತೋರಿಸ್ತೀನಿ. ರಾಮಕೃಷ್ಣ ಬಾಯಿಂದ ಒಂದೇ ಒಂದು ಮಾರುತ್ತೆ, ನನ್ನ ಅಮ್ಮನ ಕೇಳ್ಕೊಂಬಂದ್ಬಿಡ್ತೀನಿ. ತೋತಾಪುರಿ ಅನ್ಕೋತಾನೆ, ಇಲ್ಲೆಲ್ಲ ಅವ್ರ ಮನೆ ಅಮ್ಮ ಇದ್ದಾರೆ ಅನ್ಸುತ್ತೆ, ಕೇಳ್ಕೊಂಡ. ಇವ್ರು ಹೋಗಿದ್ದಲ್ಲಿ ಕಾಳಿ ದೇವಸ್ಥಾನಕ್ಕೆ ಹೋಗಿ ಕೇಳ್ತಾಳೆ, ಅಮ್ಮ ಯಾರೋ ತೋತಾಪುರಿ ಅಂತ ಬಂದಿದ್ದಾನೆ, ಅವನು ನನಗೇನೋ ನಿರ್ವಿಕಲ್ಪ ಸಮಾಧಿ ಹೇಳ್ಕೊಡ್ತಾನೆ, ಹೋಗ್ಲಾ ಅಮ್ಮ. ಅಲ್ಲಿಂದ ಕುಣ್ಕೊಂಡು ಬರ್ತಾರೆ ಮಕ್ಕಳಾಗಿ. ಓದ್ಬೇಕು, ಕಣ್ಣೀರು ಬಂದ್ಬಿಡುತ್ತೆ. ಮಕ್ಕಳಾಗಿ ಕುಣ್ಕೊಂಡ್ಬಂದು ಅಮ್ಮ ಹೂಂದು, ಅಮ್ಮ ಹೂಂದು, ಅಮ್ಮ ಹೂಂದು, ಅಮ್ಮ ಹೂಂದು ನೀವು ಹೇಳ್ಕೊಡ್ಬೇಕಂತೆ. ಆತ ನಿರ್ವಿಕಲ್ಪ ಸಮಾಧಿಯನ್ನು ಬೋಧಿಸ್ತಾನೆ. ಬೋಧಿಸಿದ ಮೇಲೆ ಆತ ನಿರ್ವಿಕಲ್ಪ ಸಮಾಧಿಗೆ ಹೊರಟೋಗ್ತಾರೆ. ರಾಮಕೃಷ್ಣ ಪರಮಹಂಸರು 3 ದಿನಗಳ ಕಾಲ ಹಾಗೆ ಇರ್ತವೆ ನಿರ್ವಿಕಲ್ಪ ಸಮಾಧಿಯಲ್ಲಿ. ಆ ಹೋಗೋಕ್ಕೆ ಮುಂಚಿನ ಘಟನೆ ಕಣ್ಣೀರು ಬರ್ಸುತ್ತೆ. ಇವ್ರು ಹೇಳ್ತಿದ್ದಾರೆ, ಆ ನಿರ್ವಿಕಲ್ಪ ಸಮಾಧಿಗೆ ಹೋಗ್ಬೇಕಾದ್ರೆ ಇಲ್ಲೂ ಗಮನ ಇಡು, ನೀನು ಇವ್ರು ಕಣ್ಣು ಮುಚ್ಚಿ ದಾಟಿ ಹೋಗು ಅಂದ್ರೆ ಅವ್ರಿಗೆ ಕಾಳಿನೇ ಬರ್ತಾ ಇದ್ದಿದ್ದು. ಇಲ್ಲ, ನನಗೆ ಕಾಳಿನ ನೀರು ಹೋಗಕ್ಕಾಗ್ತಾ ಇಲ್ಲ, ನಾನು ಕಣ್ಣು ಮುಚ್ಚಿದ್ರೆ ಅವಳೇ ಬರ್ತಾಳೆ. ಇಲ್ಲ, ಕಾಳಿ ನಿನ್ನಲ್ಲಿ ಬರುವವರೆಗೂ ನೀನು ನಿರ್ವಿಕಲ್ಪ ಸಮಾಧಿಗೆ ಹೋಗಕ್ಕಾಗಲ್ಲ, ನೀನು ಅದನ್ನ ದಾಟಿ ಹೋಗ್ಬೇಕು.
ಇಲ್ಲ ನನ್ನ ಕೈಲಿ ದಾಟಕ್ಕಾಗಲ್ಲ, ಇಲ್ಲ ನೀ ದಾಟಬೇಕು, ಇಲ್ಲೇ ಆಗಲ್ಲ, ಕಿತ್ತಾಕು ನಿನ್ ಕಾಳಿನ, ಬಾ ಹೋಗು ನಿನ್ ಮನಸ್ಸು ಮೇಲುಕ್ಕಿ ಅಂತ. ಇಲ್ಲ ನನ್ನ ಕೈಲಿ ಆಗಲ್ಲ. ಯಾಕಾಗಲ್ಲ? ಆಗುತ್ತೆ, ಹೋಗಿ ನಿಮ್ಮ ಅಮ್ಮನೇ ಕೇಳ್ಕೊಂಬ ಅಂತ ಹೇಳ್ಬಿಡ್ತಾನೆ ತೋತಾಪುರಿ. ಹೋಗ್ತಾರೆ, ಇವರು ಕಣ್ಣೀರು ಹಾಕೊಂಡು ಕೇಳ್ತಾರೆ, ಅಮ್ಮ ಅಮ್ಮ. ತೋತಾಪುರಿ ಹೇಳ್ತಾನೆ, ನಿನ್ನನ್ನ ತೆಗೆದು ಹಾಕ್ಬೇಕಂತೆ, ಜೀವನ ಪರ್ಯಂತ ನೀನ್ ನನ್ನ ಜೊತೆ ಇದೆಯಾ, ಈಗ ನಿನ್ನ ನನ್ನ ತೆಗೆದು ಹಾಕ್ಬೇಕಂತೆ, ಹಾಗಮ್ಮ ತೆಗೆದು ಹಾಕಿ ನಿನ್ನ. ಕಾಳಿ ಹೇಳ್ತಾಳೆ, ಮಗು ನನ್ನನ್ನ ಕತ್ತರಿಸಿ ತುಂಡು ತುಂಡು ಮಾಡಿ ಎಸ್ ಬಿಡು, ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಬಂದಿವ್ರು ಕೂತ್ಕೋತಾರೆ. ಕೂತ್ಕೊಂಡಾಗ ಆ ಕೊನೆಗೆ ಅವಳನ್ನ ಪಕ್ಕಕ್ಕೆ ಕತ್ತರಿಸಿ ಎಸ್ದಾಗ ನಿರ್ವಿಕಲ್ಪ ಸಮಾಧಿ ಹೊರಟೋಗ್ತಾರೆ. 3 ದಿನ ಹಾಗೆ ಇರ್ತಾರೆ, ಆಮೇಲೆ ವಾಪಸ್ ಬರ್ತಾರೆ. ಆಮೇಲೆ ಅವರು ಹೇಳ್ತಾರೆ, ನನಗೆ ಸಕ್ಕರೆಯ ಗೊಂಬೆ ಆಗೋದು ಇಷ್ಟ ಇಲ್ಲ, ನಾನು ಸಕ್ಕರೆಯ ಗೊಂಬೆಯನ್ನು ತಿನ್ನುವವನಾಗೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಇಂಡೈರೆಕ್ಟ್ ಆಗಿ ನನಗೆ ನಿರ್ವಿಕಲ್ಪ ಸಮಾಧಿ ಬೇಡ, ನನಗೆ ಭಾವ ಸಮಾಧಿ ಬೇಕು. ನಾನು ಅಮ್ಮನ ಜೊತೆ ಸೇರುವ ಭಾವ ಸಮಾಧಿ ನನಗೆ ಇಷ್ಟನೇ ಹೊರತು ನಿರ್ವಿಕಲ್ಪ ಸಮಾಧಿ ನನಗೆ ಬೇಡ ಅನ್ನೋದನ್ನ ಸೂಚ್ಯವಾಗಿ ಹೇಳ್ತಾರೆ. ನನಗೆ ಸಕ್ಕರೆ ಗೊಂಬೆ ಆಗಲು ಇಷ್ಟ ಇಲ್ಲ, ನಾನು ಸಕ್ಕರೆಯ ಗೊಂಬೆಯನ್ನು ತಿನ್ನುವವನಾಗಬೇಕು. ಇದು ಭಕ್ತಿಯ ಪರಾಕಾಷ್ಠೆ. ಹಾಗಾಗಿ ನಾವು ಎಲ್ಲಿದ್ದೀವೋ ಅಲ್ಲಿ, ಹೇಗಿದ್ದೀವೋ ಹಾಗೆ, ಎಲ್ಲವೂ ನಿನ್ನದೇ ಅನ್ನುವ ದೃಢ ಸಂಕಲ್ಪವನ್ನ ಮಾಡಿಕೊಂಡು ದಿನನಿತ್ಯ ನಮ್ಮ ಜೀವನದಲ್ಲಿ ಚೂರು ಚೂರು ಬದಲಾವಣೆಗಳನ್ನು ಕಾಣ್ತಾ ಭಗವಂತನ ಕಡೆಗೆ ಹೋಗುವುದೇ ನಿಜವಾದ ಆಧ್ಯಾತ್ಮಿಕ ಸಾಧನೆ. ಬದಲಾಗ್ಬೇಕು ನಾವು, ಪ್ರಪಂಚ ಬದಲಾಗಲಿ ಅಂತ ಕಾಯಬಾರ್ದು ನಾವು. ಸ್ವಲ್ಪ ಕಷ್ಟ ಆಗತ್ತೆ, ಹಲ್ಲು ಮುಡಿ ಕಚ್ಕೊಂಡು ತಡ್ಕೋಬೇಕು, ಕಷ್ಟ ಆಗತ್ತೆ. ನಾನು ಅನ್ಕೊಂಡಿದ್ದ ಥರ ಆಗ್ತಾ ಇಲ್ಲ, ಕಷ್ಟ ಆಗತ್ತೆ. ನಾನು ಅನ್ಕೊಂಡ ಹಾಗೆ ಮನೆ ವಾತಾವರಣದಲ್ಲಿ ಯಾರೂ ನಡ್ಕೋತಿಲ್ಲ, ಕಷ್ಟ ಆಗತ್ತೆ. ನಾನು ಅನ್ಕೊಂಡ ಹಾಗೆ ಏನೂ ಆಗ್ತಾ ಇಲ್ಲ, ಕಷ್ಟ ಆಗತ್ತೆ. ಆ ಕಷ್ಟನ ಚೂರು ಚೂರು ಸಹಿಸ್ಕೊಳ್ಳುವ ಪ್ರಯತ್ನ ಮಾಡಬೇಕು. ಚೂರು ಚೂರು ಸಹಿಸ್ಕೊಂಡು ಸಮಾಧಾನವಾಗಿರಬೇಕು. ಆ ಸಮಾಧಾನದ ಸ್ಥಿತಿಗೆ ಬರುವುದನ್ನೇ ನಾವು ಆಧ್ಯಾತ್ಮಿಕತೆ. ಅದನ್ನು ಆ ಸಮಾಧಾನ ನಮಗೆ ಬರಲ್ಲ, ಸುಲಭ ಅಲ್ಲ. ಕೂತ್ಕೊಂಡಿಲ್ಲ, 1 ಗಂಟೆ ಭಾಷಣ ಆಯ್ತು, 1 ಗಂಟೆನೇ ಆಗೋಯ್ತು, ಹೇಳ್ಬಿಡ್ಬೋದು. ಸಮಾಧಾನವಾಗಿರು, ನಿನ್ನ ಮನಸ್ಸನ್ನ ಸಮಾಧಾನವಾಗಿ ಇಟ್ಕೋ, ಭಗವಂತನ ಸ್ಮರಣೆ ಮಾಡು, ಹೇಳ್ಬಿಟ್ಟು ಎದ್ದು ಹೋಗ್ಬಿಡ್ಬೋದು. ಪ್ರಾಕ್ಟೀಸ್ ಇಟ್ ಇಸ್ ನಾಟ್ ಸೋ ಈಸಿ. ಇದು 1 ದಿನದಲ್ಲಾಗದಲ್ಲ. ದಿಸ್ ಇಸ್ ನಾಟ್ ಎ ರೆವಲ್ಯೂಷನ್, ಇಟ್ಸ್ ಎನ್ ಎವಲ್ಯೂಷನ್. ನಿಧಾನಕ್ಕೆ ನಿಮ್ಗೆ ಗೊತ್ತಿಲ್ಲದೆ ಆಗೋಗ್ಬೇಕು. ನಿಧಾನಕ್ಕೆ. ಯಾವ ಜ್ಞಾನಿಗೂ ತಾನು ಜ್ಞಾನಿ ಆಗಿದ್ದೀನಿ ಅಂತ ಗೊತ್ತೇ ಆಗಲ್ಲ. ಯಾಕೆಂದ್ರೆ ಎಲಿವೇಶನ್ ಪ್ರೋಸೆಸ್ ಅಲ್ಲಿ ನಿಧಾನಕ್ಕೆ ಅವನೆಲ್ಲ ಹೋಗಿರ್ತಾನೆ. ಅಂದ್ರೆ ನೀವು ಜ್ಞಾನಿಗಳು, ಹೌದಾ ಹೌದಾ ಅಂತಾನೆ, ಹೌದಾ ಅಂತಾನೆ, ಹಾ ಹೌದು ನೀವು ಹೇಳಿ ಸರಿ ಅಂತ ಅವನು ಅಂದ್ಕೊಂಡ್ರೆ ಅವ್ನು ಜ್ಞಾನಿ ಅಲ್ಲ. ಹೌದಾ ಅಪ್ಪಾಜಿ, ಮೊನ್ನೆ ಒಂದು ಮಿರಾಕಲ್ ಅಪ್ಪಾಜಿ, ನೀವೇ ಮಾಡಿದಪ್ಪಾಜಿ, ನಮ್ಮಕ್ಕ ಸಾಧ್ಯ. ಹೌದಾ, ಏನ್ ಹಿಡಿತು? ಇವನೇ ಮಾಡಿದ್ದು ಅಂತಂದ್ಮೇಲೆ ಇವನಿಗೆ ಗೊತ್ತಿರ್ಬೇಕಲ್ಲ. ಇವನು ಮಾಡಿರಲ್ಲ. ಅವ್ನು ಕೇಳ್ತಾನೆ, ಹೌದಾ, ಕೂತ್ಕೊಂಡು ಇಂಟ್ರೆಸ್ಟ್ ಹಾಕಿ, ಹೌದಾ ಹಾಕೋಗುಂಟಾ, ಅಲ್ಲಪ್ಪಾಜಿ ನೀವೇ ಮಾಡಿದ್ದಪ್ಪಾಜಿ. ಹೌದಾ, ಅವನು ಮಾಡಿರಲ್ಲ, ಮಾಡೋದು ಇಲ್ಲ. Only when the mind goes to the superconscious state, it takes place naturally. ಅವನ ಮನಸ್ಸು ಉನ್ನತೀಕರಣವಾದಾಗ, ಕಾನ್ಷಿಯಸ್ ಮನಸ್ಸಲ್ಲ, ಅವನ ಪ್ರಜ್ಞಾಸ್ಥಿತಿ ಉನ್ನತೀಕರಣವಾದಾಗ ಅದು ತಾನೇ ತಾನಾಗುವ ಘಟನೆಗಳೇ ಹೊರತು ಇವನು ಕೂತ್ಕೊಂಡು ಏನು ಮಾಡಲ್ಲ. ಇವನು ಕೂತ್ಕೊಂಡು ಏನಾದ್ರು ಮಾಡಿದ್ರೆ ಅದು ಯಕ್ಷಿಣಿಯೋ ಮ್ಯಾಜಿಕ್ ಶೋನೋ ಆಗತ್ತಷ್ಟೇ. ಅದು ತಾನೇ ತಾನಾಗುವಂತ ಘಟನೆ. ಅದು ಸೂಪರ್ ಕಾನ್ಷಿಯಸ್ ಅಲ್ಲಿ ಆಗೋದ್ರಿಂದ ಅದು ಅವನ ಗಮನಕ್ಕೂ ಬಂದಿರಲ್ಲ. ಪ್ರಭು, ಗುರುವರ್ಯ, ನನ್ನ ಮಗುನ ಪಾಯಸದೊಳಗೆ ಬಿಟ್ಟಿತ್ತು, ನೀವೇ ರಕ್ಷಿಸ್ಬಿಟ್ರಿ. ಹೌದಾ ಅಂತೇಳಿ ಆಗ ನೀರು ಹಾಕ್ತಾರೆ. ಅವ್ರು ಕೂತ್ಕೊಂಡು ಈ ಮಗು ಬೀಳತ್ತೆ, ನಾನು ಎತ್ಕೊತಿದ್ದೀನಿ, ಸ್ವಲ್ಪ ತಲೆ ಮೇಲಕ್ಕೆ ಬಂತು. ಅಲ್ಲ, ಇಟ್ ಹ್ಯಾಪನ್ಸ್ ವಿತೌಟ್ ಹಿಸ್ ನಾಲೆಡ್ಜ್. ಅವನಿಗೆ ಏನು ಗೊತ್ತೇ ಇರಲ್ಲ, ನೀವು ಹೇಳಿದಾಗಲೇ ಅವನಿಗೆ ಗೊತ್ತಾಗೋದು. ಮತ್ತೆ ಅವನೇ ನಡೆಸ್ತಾ,
ಅವನೆಲ್ಲ ನಡೆಸಿದ್ದು. ಆ ಹೈಯರ್ ಕಾನ್ಷಿಯಸ್ಗೆ ಹೋದಾಗ ಅದು ತಾನೇ ತಾನಾಗಿ ನಡೆಯುವಂಥ ಘಟನೆಗಳು. ಹೇಗೆ ಒಂದು ನುಗ್ಗು ಹೂವಾಗಿ ಅರಳುತ್ತೋ ಹಾಗೆ ಈ ಘಟನೆಗಳೆಲ್ಲ ತಾನೇ ತಾನಾಗತಕ್ಕಂಥ ಗೊತ್ತೇ ಹೊರತು ಇವನ ಯಾವ ಪ್ರಯತ್ನದಿಂದಲೂ ಆಗಲ್ಲ. ಪ್ರಯತ್ನ ಪೂರ್ವಕವಾಗಿ ಇವನೇನಾದ್ರು ಘಟನೆಯನ್ನ ಮಾಡಿದ್ರೆ ಅವನು ಜ್ಞಾನಿ ಅಲ್ಲ, ಒಬ್ಬ ಮೆಜಿಷಿಯನ್ ಅಷ್ಟೇ, ಮ್ಯಾಜಿಕ್ ಶೋ ಮಾಡೋಣ ಅಷ್ಟೇ. ತಾನೇ ತಾನಾಗಿ ಆಗತ್ತೆ. ಹೌದಾ 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 ಆಮೇಲೆ ವಿನಿಕೊಂಡೇ ಬೈಟು. ಹೀಗೆ ನಿನ್ನನ್ನ ಪ್ರಜ್ಞಾಸ್ಥಿತಿಯನ್ನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನ ಭಗವಂತನ ಜೊತೆ ಸೇರಿಸುವುದೇ ಆಧ್ಯಾತ್ಮಿಕತೆಯ ಉದ್ದೇಶ. ಇದು ರಾಮಕೃಷ್ಣ ಪ್ರಿನ್ಸಿಪಲ್. ನಾನು ಯಾತಕ್ಕೆ ರಾಮಕೃಷ್ಣರನ್ನ ಒಪ್ಕೊಂಡಿದ್ದಂದ್ರೆ ಇಲ್ಲಿ ಯಾವ ಮೈಂಡ್ ಪ್ಲೇಗೂ ಅವಕಾಶ ಇಲ್ಲ. ಅಲ್ಲಿ ನಾನು ಅದನ್ನು ಶಂಬಾಲಕ್ಕೆ ಹೋಗಿದ್ದೆ, ಅಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಹೋಗಿದ್ದೆ ಇಲ್ಲ. ಅಲ್ಲಿ ಯಾವ ಶಂಬಾಲನೂ ಇಲ್ಲ. ಎರಡೇ ಸ್ಟೆಪ್ ಇರೋದು, ಎಲಿವೇಟ್ ಯುವರ್ ಕಾನ್ಷಿಯಸ್ ಅಂಡ್ ಮೇಕ್ ಇಟ್ ಡಿವೈನ್. ನಿನ್ನ ಪ್ರಜ್ಞಾ ಸ್ಥಿತಿಯನ್ನು ಉನ್ನತೀಕರಣಗೊಳಿಸು ಮತ್ತು ಅದನ್ನು ದೈವೀಕರಣಗೊಳಿಸು. ಏನಾಗತ್ತೆ? ನೀನೇ ದೇವರಾಗ್ತೀಯ. ಇದು ಸಾಧ್ಯವಾಗುವುದು ಭಕ್ತಿ ಮಾರ್ಗದಲ್ಲೂ ಕೂಡ ಇದು ಸಾಧ್ಯ. ಹಾಗಾಗಿ ಇದು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪವಾಗಿ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೋತಾ ದಿನದಿಂದ ದಿನಕ್ಕೆ ನಮ್ಮ ಮನಸ್ಸನ್ನು ಹೆಚ್ಚು ಹೆಚ್ಚು ಸಮಾಧಾನ ಮಾಡ್ಕೋತಾ ಇರುವ ವಾತಾವರಣಕ್ಕೆ ನಾವು ಹೊಂದ್ಕೋತಾ ಕಿರಿಕಿರಿ ಆಗುವುದು ಮನಸ್ಸಲ್ಲಿ ಕಡಿಮೆ ಆಗ್ತಾ ಎಲ್ಲವೂ ನಿನ್ನಿಚ್ಛೆ ನಿಮ್ಮ ಮಾರ್ಗಕ್ಕೆ ಬರ್ತಾ, ಇದಿಷ್ಟು ಆದ್ಮೇಲೆ ಬರೋದಲ್ಲ, ಬರ್ತಾ ಕೊನೆಗೆ ಅವನಿಚ್ಛೆಯಂತೆ ನನ್ನಿಚ್ಛೆ ಆಗುವ ಒಂದು ಕಾಲ ಬರುತ್ತೆ. ಆಗ ನೀನು ನಿಜವಾದ ಭಕ್ತ. ಅಲ್ಲಿವರೆಗೂ ಒಂಚಿ ಬಾಳೆಹಣ್ಣು ಉದ್ಗಡ್ಡಿ ಹಚ್ಚುವ ಭಕ್ತ, ನಿಜ ಭಕ್ತನ ಸ್ಥಿತಿ ಹಾಗಿರುತ್ತೆ. ಹಾಗಾಗಿ ಇದೆಲ್ಲವನ್ನ ಮಾಡ್ತಾ ನಾವು ಪರಿವರ್ತನೆ ಆಗಲೇಬೇಕು. ಮಾತು ನಿಲ್ಸಕ್ ಮುಂಚೆ ಒಂದು ಮಾತು ಹೇಳ್ತಿದ್ದೀನಿ, ಬರೀ ಜಪ ತಪ ಪೂಜೆ ತೀರ್ಥಯಾತ್ರೆ ಇದ್ಯಾವುದು ಕೂಡ ಭಕ್ತಿ ಅಲ್ಲ, ಭಕ್ತಿ ಮಾರ್ಗವೂ ಅಲ್ಲ. ನಿನ್ನನ್ನು ನೀನು ಪರಿವರ್ತನೆ ಮಾಡಿಕೊಳ್ಳುವುದೇ ನಿಜವಾದ ಭಕ್ತಿ ಮಾರ್ಗ. ರಾವಣನೂ ಕೂತ್ಕೊಂಡು ಓಂ ನಮಃ ಶಿವಾಯ ಹೇಳ್ದ. ಎಷ್ಟು ಕಠೋರವಾದ ತಪಸ್ ಮಾಡ್ದ ಅಂದ್ರೆ ಶಿವ ಬಂದು ತನ್ನ ಆತ್ಮಲಿಂಗವನ್ನೇ ಕೊಟ್ಟ. ಆದರೆ ರಾವಣ ಬದಲಾದನ, ಆತ್ಮಲಿಂಗವನ್ನೇ ಕೊಟ್ಟ ರಾವಣ. ಹಂಗೆ ನಾವು ರಾವಣನ ಪೂಜೆ ಮಾಡ್ಬೇಕಲ್ವಾ? ನಾವು ಯಾಕೆ ಯಾರಿಗೂ ಎಲ್ಲೂ ರಾವಣನ್, ನಾನು ಇಡೀ ದೇಶ ವಿದೇಶ ಎಲ್ಲ ಸುದ್ದಿ, ಎಲ್ಲರೂ ರಾವಣನ ದೇವಸ್ಥಾನ ಕಾಣಲಿಲ್ಲ, ಬರೀ ರಾಮಂದೇ ಕಾಣಿಸ್ತಾ ಇದೆ. ಶಿವ ರಾಮಂಗ ಆತ್ಮಲಿಂಗ ಕೊಟ್ಟಿಲ್ಲ, ಕೊಟ್ಟಿದ್ದು ರಾವಣನಿಗೆ. ಅದು ಎಂತ ಮಹಾಶಿವ ಭಕ್ತಿರ್ಬೇಕು. ಹಾಗೆ ನಾವು ಪೂಜೆ ಮಾಡ್ಬೇಕಾ? ಯಾಕೆ ಮಾಡ್ತಾ ಇಲ್ಲ? ಆತ್ಮಲಿಂಗ ಕೊಡುವುದು. ಎರಡನೇ ಪ್ರಶ್ನೆ, ರಾವಣ ಬದಲಾಗಲಿಲ್ಲ. ಶಿವನ ಆತ್ಮಲಿಂಗವನ್ನು ಕೊಟ್ಟರು, ರಾವಣ ಬದಲಾಗಲಿ. ಎಲ್ಲಿವರೆಗೆ ನೀನು ಬದಲಾಗಲ್ಲ ಅದು ಭಕ್ತಿ ಅಲ್ಲ, ಅಷ್ಟೇ. ಹಾಗೆ ನಾವು ರಾವಣರಾಗ್ತೀವಿ. ನಾ ಮಾಡಿ ಪೂಜೆ ಏನು, ಪುನಸ್ಕಾರ ಏನು, ನಾ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನನ್ನ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡಿದ್ದೇನು, ಎಲ್ಲ ಮಾಡಿದೆ, ಆದರೆ ಬದಲಾಗಲಿಲ್ಲ ಅಂದ್ರರ್ಥ ನೀವು ಇನ್ನೊಬ್ಬ ರಾವಣ ಆಗ್ತಿದೀಯ ಅಂತ ಅರ್ಥ. ನಮ್ಮನ್ನು ಕೂತ್ಕೊಂಡು ದಿನ ಇಂಟ್ರಾಸ್ಪೆಕ್ಷನ್, ಆತ್ಮಾವಲೋಕನ ಮಾಡ್ಕೋಬೇಕು. ನಾನೇನು ಮಾಡಬೇಕು, ಏನು ಮಾಡ್ದು, ಇವತ್ತೆಲ್ಲಿ ತಪ್ಪಾಯ್ತು, ಎಲ್ಲಿ ಅನ್ನೆಸೆಸರಿ ಮಾತಾಡಿದೆ, ಎಲ್ಲಿ ಯಾರ ಮನಸ್ಸಿಗೆ ನೋವಾಯ್ತು, ಎಲ್ಲಿ ನಾನೇ ಹೆಚ್ಚು ಅಂತ ಬಿಲ್ಡಪ್ ಕೊಟ್ಟೆ, ಇವೆಲ್ಲ ನಾವು ಮಾಡಿಕೊಂಡು ಜೀವನದ ಎಲ್ಲ ಕಡಿಮೆ ಮಾಡ್ಕೊಂಡು, ಇದು ಒಂದಿನದ್ದಲ್ಲ, ದಿನ ಮಾಡ್ತಾ ಹೋಗ್ಬೇಕು. ಮಾಡ್ತಾ ಹೋಗ್ತಾ ಅದು ಮಾಡಕ್ಕೆ ಶುರುವಾದ ಮೇಲೆ ಒಂದು ಹಂತ ಬಂದ ಮೇಲೆ ಅನ್ಸತ್ತೆ ಎಲ್ಲವೂ ಅವಳಿಚ್ಛೆ. ಬಿಗಿನಿಂಗಲ್ಲೇ ಬಂದ್ಬಿಡಲ್ಲ, ಬಾಯಲ್ಲಿ ಹೇಳ್ಬಿಡ್ಬೋದು ಎಲ್ಲ ನಿನ್ನಿಚ್ಛೆ ಅಮ್ಮ, ನಂದೇನೂ ಇಲ್ಲಮ್ಮ. ಮಾತಾಗಬಾರ್ದು, ಹೃದಯದ ವಾಣಿ ಆಗ್ಬೇಕದು, ಮನಸ್ಸಿನ ವಾಣಿ ಆಗ್ಬಾರ್ದು, ಬಾಯಿನ ವಾಣಿ ಆಗ್ಬಾರ್ದು, ಅದು ಹೃದಯದ ವಾಣಿ ಆಗ್ಬೇಕಾರೇನು. ನಿನ್ನಲ್ಲಿ ಪರಿವರ್ತನೆ ಆಗ್ತಾ ನಿನ್ನ ಅರಿವಿಲ್ಲದೆ ನಿನಗನ್ಸತ್ತೆ ಎಲ್ಲವೂ ಅವಳಿಚ್ಛೆ. ನಿನಗನ್ಸತ್ತೆ, ನೀನು ಅನ್ಕೋಬೇಕಾಗಿಲ್ಲ, ಅದು ತಾನೇ ಅನ್ಸಕ್ ಶುರುವಾಗ್ಬಿಡತ್ತೆ ಎಲ್ಲವೂ ಅವಳಿಚ್ಛೆ. ಆ ಹೃದಯ ಪರಿವರ್ತನೆ ಆಗಿ ಆ ಹೃದಯ ವಿಕಾಸತೆ ಬಂದು ಆ ಹೃದಯದ ಪರಿಶುದ್ಧತೆ ಬರ್ತಾ ಇದೆ. ನೀನು ನಿಜವಾದ ಭಕ್ತಿ ಮಾರ್ಗದಲ್ಲಿ ಭಗವಂತನ ಕಡೆಗೆ ಹೋಗ್ತೀಯ.
ಇದು ನಾವೆಲ್ಲರೂ ಕೂಡ ಜೀವನದಲ್ಲಿ ಮಾಡಬೇಕು. ಹಾಗಾದ್ರೆ ಪೂಜೆ ಬೇಡವೆ, ಪುನಸ್ಕಾರ ಬೇಡವೆ, ಕುಂಕುಮಾರ್ಚನೆ ಬೇಡವೆ, ನೀವೇ ಎಲ್ಲ ಮಾಡಿಸ್ತಿದ್ದೀರಲ್ಲ, ನಾನೇ ಮಾಡಿಸ್ತಿದ್ದೀನಿ. ಈ ಮಾಡ್ತಾ 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 ಪರಿವರ್ತನೆ, ಸುಮ್ಮನೆ ಕೂತ್ಕೊಂಡು ಪರಿವರ್ತನೆ ಆಗು ಪರಿವರ್ತನೆ ಆಗು ಪರಿವರ್ತನೆ ಆಗು ಅಂದ್ರೆ ಯಾರೂ ಪರಿವರ್ತನೆ ಆಗಲ್ಲ. ಅದಕ್ಕೊಂದು ಮಾಧ್ಯಮ ಬೇಕಲ್ಲ. ಆ ಮಾಧ್ಯಮವೇ ಕುಂಕುಮಾರ್ಚನೆ, ಆ ಮಾಧ್ಯಮವೇ ಒಂದು ಪಾರಾಯಣ, ಆ ಮಾಧ್ಯಮವೇ ಮಗಳೇ ಇದೆಲ್ಲ ಹೇಳ್ಕೊ ನೀನು, ಅದೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಾ ಕುಂಕುಮಾರ್ಚನೆ ಮಾಡುವಾಗ ಎಷ್ಟೆಲ್ಲ ಹೇಳ್ತೀನಿ. ಜಗನ್ಮಾತೆ ಎಲ್ಲೋ ಇಲ್ಲ, ನೀನು ಹೃದಯದಲ್ಲಿದ್ದಾಳೆ, ಎಡಗೈ ಹೃದಯದ ಮೇಲೆ ಇಟ್ಕೋ, ಬಲಗೈಯಲ್ಲಿ ಮುಟ್ಟು, ಯಾಕೆ ಇವೆಲ್ಲ ಹೇಳಿ ಹೇಳಿ ಭಾವನಾಪೂರ್ವಕ ಮಾಡು. ಅಮ್ಮನಿಗೆ ಥ್ಯಾಂಕ್ಸ್ ಹೇಳು, ಅಮ್ಮ ಕೋಟಿ ಕೋಟಿ ಜನದಲ್ಲಿ ಇವತ್ತು ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಿಲ್ಲಮ್ಮ, ಥ್ಯಾಂಕ್ ಯು ಅಮ್ಮ ಅಂತ ಹೇಳು. ಇವೆಲ್ಲ ಮಾಡ್ತಾ 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 ಹೃದಯ ಪರಿವರ್ತನೆ ಆಗ್ತಾ ಬರುತ್ತೆ. ಏನು ಮಾಡದೆ ಹೃದಯ ಪರಿವರ್ತನೆ ಆಗಲ್ಲ. ಇವೆಲ್ಲ ಮಾಡ್ತಾ ಮಾಡ್ತಾ ಹೃದಯ ಪರಿವರ್ತನೆ ಆಗಬೇಕು, ಅವಾಗ ಅದು ಭಕ್ತಿ ಆಗ್ಬಿಡುತ್ತೆ. ಪೂಜೆನೂ ಮಾಡು. ಅದಕ್ಕೆ ಭವಾನಿ ಭಾವನಾಗಮೆ, ನೀ ಭಾವಪೂರ್ಣವಾಗಿ ಮಾಡ್ತಾ ಮಾಡ್ತಾ ನಿನ್ನಲ್ಲೇ ನೀನು ಬದಲಾವಣೆ ತಾನೇ ತಾನಾಗುತ್ತೆ. ನೀನು ಪ್ರಯತ್ನ ಮಾಡಬೇಕಾಗಿಲ್ಲ. ನಿನ್ನಲ್ಲಿ ಸಮಾಧಾನ, ಒಂದು ಶಾಂತಿ, ನೆಮ್ಮದಿ ಎಲ್ಲ ತಾನೇ ತಾನಾಗಿ ಬರುತ್ತೆ. ಯಾವಾಗ ನೀನು ಅವಳನ್ನು ಅಮ್ಮ 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 ಅಂತ ಕರೆಯಕ್ಕೆ ಶುರು ಮಾಡ್ತಾ ಅವಾಗ ಗೊತ್ತಾಗತ್ತೆ ನನ್ನಮ್ಮ ಅವಳು ಅಂತ. ಯಾವಾಗ ಅವಳು ನನ್ನಮ್ಮ ಅನ್ನೋದು ನಿನ್ನ ಹೃದಯದಲ್ಲಿ ಭದ್ರವಾಗತ್ತೆ, ಅವಳೇ ನನ್ನ ನೋಡ್ಕೊಳ್ಳೋ ಅನ್ನೋದು ತಾನೇ ತಾನಾಗಿ ಉತ್ಪತ್ತಿ ಆಗತ್ತೆ. ಯಾವಾಗ ಅವಳೇ ನನ್ನನ್ನು ನೋಡ್ಕೋತಾಳೆ ಅನ್ನೋದು ತಾನೇ ತಾನಾಗಿ ಉತ್ಪತ್ತಿ ಆಗುತ್ತೆ. ನಿನಗೆ ಹೊರಗಿನ ಪ್ರಪಂಚದಲ್ಲಿ ಏನಾದರೂ ನಿಂಗೆ ಏನು ಅನ್ಸಲ್ಲ. ಯಾಕೆಂದ್ರೆ ಅವಳೇ ಎಲ್ಲ. ಇದು ಎಲಿವೇಶನ್. ನಮ್ಮ ಪೂಜೆ, ಪುನಸ್ಕಾರ, ಕುಂಕುಮಾರ್ಚನೆ ಎಲ್ಲ ಮಾಡಬೇಕು. ಅದು ಆ ಪ್ರತಿಯೊಂದು ಮಾಡುವಾಗಲೂ ನಮ್ಮ ಹೃದಯ ಚೂರು 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 ಬದಲಾಗುವಾಗಿ ಸಮಗ್ರವಾದ ಬದಲಾವಣೆ ಮಾಡುತ್ತಿವೆ. ಇವೆಲ್ಲವೂ ಇರುವುದು. ಹಾಗಾಗಿ ಇವೆಲ್ಲವೂ ಕೂಡ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಂಡ್ರೆ ಮಾತ್ರವೇ ಭಗವಂತ ನಾನಿದ್ದಾಗೆ ಇರ್ತೀನಿ. ಭಗವಂತ ಬೇಕು ಅಂದ್ರೆ ಸಿಗಲ್ವಾ? ಸಿಗ್ತಾನೆ, ಆದ್ರೆ ರಾವಣ ಆಗ್ತೀಯ. ಅದನ್ನೇ ನಾನು ಹೇಳಿದ್ದು. ಮೈಂಡ್ಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ಅದನ್ನ ಏಕಾಗ್ರತೆಗೊಳಿಸ್ಬಿಟ್ರೆ ಏನ್ ಬೇಕಾದ್ರೂ ಮಾಡುತ್ತೆ. ರಾವಣ ಮಾಡಿದ್ದಷ್ಟೇ. ಶಿವ ರಾವಣನ ಭಕ್ತಿಗೆ ಮೆಚ್ಚಿ, ರಾವಣ ನಿನಗೇನು ಬೇಕು ಅಂತ ಕೇಳಿದ್ರೆ ಅವನು ಮಹಾಭಕ್ತನ ಬಿಡೋನು. ರಾವಣಂದು ಭಕ್ತಿ ಮಾರ್ಗ ಅಲ್ಲ ಇದು. ಮನಸ್ಸನ್ನ ಏಕಾಗ್ರತೆಗೊಳಿಸ್ತಾ ಹೋದ. ಎಷ್ಟು ಏಕಾಗ್ರತೆಗೊಳಿಸ್ತಾ ಅಂದ್ರೆ ಆ ಶಿವನನ್ನು ಕೂಡ ಹೇಳ್ಕೊಂಡ್ಬಂದ್ಬಿಡ್ತು. ಮನಸ್ಸಿಗೆ ಬಹಳ ಶಕ್ತಿ ಇದೆ. ಇಟ್ ಕ್ಯಾನ್ ಡೂ ಎನಿಥಿಂಗ್, ಯು ಕ್ಯಾನ್ ಡಿಸ್ಟ್ರಾಯ್ ದ ಹೋಲ್ ವರ್ಲ್ಡ್. ಮನಸ್ಸಿನ ಶಕ್ತಿ ಅಗಾಧವಾದದ್ದು. ಅಟಾಮ್ ಬಾಂಬ್ ಏನೂ ಅಲ್ಲ ಅದ್ರ ಮುಂದೆ. ಅಟಾಮಿಕ್ ಎನರ್ಜಿ ಅಷ್ಟು ಶಕ್ತಿಯುತವಾದದ್ದು. ಅದರಿಂದನೇ ಗೊತ್ತಿದೆ ಮೆಡಿಟೇಷನ್ ಮಾಡಕ್ಕೆ ಹೋಗ್ಬಿಡ್ಬೇಡ. ಇಟ್ ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್ ಅಂತ ಕಾಶನ್ ಮಾಡಿದ್ದು ಕೂಡ ಅದನ್ನು. ಆದರೆ ಅದನ್ನ ಪರಿವರ್ತನೆಯನ್ನು ಮಾಡ್ಕೋತಾ 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 ಹೋದಾಗ ಆ ಇಡೀ ಮನಸ್ಸಿನ ಶಕ್ತಿಯನ್ನು ಭಕ್ತಿಯ ಕಡೆಗೆ ತಿರುಗಿಸ್ತಾ ಹೋದಾಗ ಆ ಭಕ್ತಿಯಲ್ಲಿ ನಾವು ಕೂಡ ಸೇರಿ ಹೋಗ್ತೀವಿ. ಹಾಗ ಸೇರಿ ಹೋದಾಗ ಉಂಟಾಗುವ ಸಮಾಧಾನ, ಆ ಸಮಾಧಾನದಿಂದ ಉಂಟಾಗುವ ಶಾಂತಿ ಶಾಂತಿ ಶಾಂತಿ, ಆ ಶಾಂತಿಯಿಂದ ಉಂಟಾಗುವ ಆನಂದ, ಇದೇ ಜೀವನದ ಸತ್ಯ. ಕಟ್ಟ ಕಡೆಯ ಮನಸ್ಸನ್ನೇ ನೆನಪಲ್ಲಿ ಇಟ್ಕೊಳ್ಳೇಬೇಕಾದ ಮಾತು ಇನ್ನು ಯಾವುದು ಗೊತ್ತಾ? ನೀನು ಜಗನ್ಮಾತೆಯ ಜೊತೆ ಇರುವುದು ಪೂಜೆ ಮಾಡುವಾಗಲ್ಲ, ಕುಂಕುಮಾರ್ಚನೆ ಮಾಡುವಾಗಲ್ಲ, ತೀರ್ಥಯಾತ್ರೆ ಮಾಡುವಾಗಲ್ಲ, ಪ್ರವಚನ ಕೇಳುವಾಗಲ್ಲ. ಸುಮ್ಮನೆ ನಿಂಪಾಡಿ ನೀ ಕೂತಿದ್ರು ನಿನ್ನ ಮನಸ್ಸಲ್ಲಿ ಸುಮ್ಮನೆ ಏನೂ ಇಲ್ಲ, ಒಳಗಡೆ ತಾನೇ ತಾನದ ಆನಂದ ಉಂಟಾಗುತ್ತೆ. ಎಲ್ರಿಗೂ ಆಗತ್ತೆ. ಕೆಲವರಿಗೆ ಕ್ಷಣಿಕ, ಕೆಲವೊಂದು 2-3 ಸೆಕೆಂಡು, ಕೆಲವೊಂದು ನಿಮಿಷ, ನಮ್ಮಂಥವರಿಗೆ ಗಂಟೆಗಟ್ಟಲೆ. ಹಾಗೆ ತಾನೇ ತಾನಾಗಿ ಒಂದು ಆನಂದ ಉಂಟಾಗತ್ತಲ್ಲ, ಆಗ ಮಾತ್ರವೇ ನೀನು ಭಗವಂತನ ಜೊತೆ ಇರೋದು. ಆನಂದವಾಗಿ ಎಟ್ಲ ಯಾರು ಹೋಗ್ಲಿ ಅನ್ಸ್ಬಿಟ್ಟು ಸುಮ್ಮನೆ ಕೂತ್ಕೊ. ಇದೆಲ್ಲ ನನಗೂ ಗೊತ್ತಿರಲಿಲ್ಲ. ಭಾಗ್ಯಮ್ಮ ಇದ್ದಾಗ ಅವ್ರು ಸುಮ್ಮನೆ ಕೂತ್ಕೊಳ್ಳೋರು. ನನಗೆ ಸುಮ್ಮನಿರಕ್ಕಾಗ್ತಿದ್ದಿಲ್ಲ. ಯಾಕೆ ಸುಮ್ಮನೆ ಕೂತಿದ್ಯಾ? ಯಾರು ಏನಂದ್ರು? ಯಾರು ಏನಂದ್ರಿಲ್ಲ ಕಣ್ರಿ. ನನ್ನ ಪಾಡಿಗೆ ನನ್ನ ಸುಮ್ಮನೆ ಬಿಟ್ಬಿಡ್ರಿ. ಟಿವಿ ಹಾಕ್ಲಾ ನೋಡ್ತೀಯಾ? ನೀವು ನನ್ನ ಪಾಡಿ ನನ್ನ ಇರಕ್ ಬಿಡ್ರಿ, ನನಗೇನು ಬೇಕಿಲ್ಲ. ಯಾಕೆ? ನಿಮ್ಮ ಅಮ್ಮನ ಮನೆ ಕಡೆಯಿಂದ ಏನಾದ್ರು ಮೆಸೇಜ್ ಬಂತು? ರೀ ಪ್ಲೀಸ್ ನನ್ನ ಪಾಡಿ ನನ್ನ ಇರಕ್ ಬಿಟ್ಬಿಡ್ರಿ ಪ್ಲೀಸ್. ಹಾಗೆ ಸುಮ್ಮನೆ ಇರೋರು. ನಂಗೆ ಗೊತ್ತಿತ್ತಿಲ್ಲ. ಅವ್ರು ಸುಮ್ಮನಿದ್ದಾಗ ಅವರು ಆನಂದ ಪಡ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ.
ನಾನು ಅನ್ಕೊಂಡೆ ಇವ್ರಿಗೆ ಏನೋ ಆಗಿದೆ ಅಂತ ನಾನು ಆಮೇಲೆ ಈ ಮಾರ್ಗಕ್ಕೆ ಬಂದ್ಮೇಲೆ ಗೊತ್ತಾಯ್ತು ಆ ಸುಮ್ಮನೆ ಕೂತಿದ್ದಾಗ ಸಿಗುವ ಆನಂದ ಇದೆಯಲ್ಲ ಅದೇ ಭಗವಂತನ ಜೊತೆ ಇರೋದು ಅಂತ ಗೊತ್ತಾದಾಗ ಈಗ ಅನ್ನಿಸ್ತಿದೆ ಎಂತ ಪೆದ್ದ ಕೆಲಸ ಮಾಡ್ತಾ ಇದ್ದೆ ಹೋಗಿ ಎಷ್ಟು ಡಿಸ್ಟರ್ಬ್ ಮಾಡ್ತಿದ್ದೆ ನಾನು ಅಂತೇಳಿ. ಅದೇ ಆನಂದವಾಗಿರ್ಬೇಕು, ತಂಪಾಡಿ ಆನಂದವಾಗಿ ಆನಂದ ಆನಂದ ಆನಂದ, ಏನೂ ಇಲ್ಲ, ಸುಮ್ಮನೆ ಆನಂದ. ಏನೂ ಇಲ್ಲ, ಜಪಾನೂ ಇಲ್ಲ, ತಪಾನೂ ಇಲ್ಲ, ಧ್ಯಾನವೂ ಇಲ್ಲ, ಟಿವಿನೂ ಇಲ್ಲ, ಮೊಬೈಲು ಇಲ್ಲ, ಸುಮ್ಮನೆ ಆನಂದ ಆನಂದ. ನಾವು ಸುಮ್ಮನೆ ಕೂರಲ್ವಲ್ಲ, ಇನ್ನು ಆನಂದ ಎಲ್ಲಿ ಬರುತ್ತೆ? ಮೊದಲು ಸುಮ್ಮನೆ ಕೂರು ಪ್ರಾಕ್ಟೀಸ್ ಮಾಡಬೇಕು. ಒಂದು 10 ನಿಮಿಷ ಸುಮ್ಮನೆ ಎಲ್ಲ ಕೆಲಸ ಮುಗಿಸಿ ಎಲ್ಲ ಆಫ್ ಮಾಡಿ ಓಂ ಹ್ರೀಂ ಪರಾಶಕ್ತಿಯನ್ನು ಹೇಳೋದ್ಬೇಡ, ಏನೂ ಮಾಡಬೇಡ, ಸುಮ್ಮನೆ ಕೂತ್ಕೊಂಡು. ಬೇರೆ ಟೈಮಲ್ಲಿ ಹೇಳ್ಕೊಂಡಿರ್ತೀಯಲ್ಲ ಅದು ಸಾಕು. ಆ ಸುಮ್ಮನೆ ಕೂತ್ಕೊಂಡು ಟೈಮಲ್ಲಿ ಏನು ಮಾಡಬೇಡ, ಸುಮ್ಮನೆ ಕೂತ್ಕೊಂಡು. ಸುಮ್ಮನೆ ಕೂತ್ಕೊಳ್ಳೋದೇ ಆಧ್ಯಾತ್ಮಿಕತೆ. ಮೊದಲನೇ ಸ್ಟೇಜ್ ಅಲ್ಲ, ಫೈನಲ್ ಸ್ಟೇಜೇ ಅದು. ಸುಮ್ಮನೆ ಕೂತ್ಕೊ ಒಂದು 10 ನಿಮಿಷ. ನಾನಿವತ್ತು ಧ್ಯಾನ ಹೇಳ್ತಾ ಇದ್ದೆ, ಬೆಳಗ್ಗೆ ಕೇಳ್ತಾ ಇದ್ದೆ, ಮನುಷ್ಯ ಯಾವಾಗ ಉದ್ಧಾರ ಆಗ್ತಾನ ಅಂತ ಮಕ ನೋಡ್ತಿದ್ದ. ಯಾರು ಕೇಳಿದ್ರು ಹೇಳು, ಯಾವಾಗ ಮನುಷ್ಯ ಮೊಬೈಲ್ ನೋಡೋದು ಬಿಡ್ತಾನೆ ಅವಾಗ ಉದ್ಧಾರ ಆಗ್ತಾನೆ ಅಂತ. ಏನು ಮಾಡಬೇಡ, ಸುಮ್ಮನೆ ಕೂತ್ಕೊ. ಎವ್ರಿಡೇ ನಿನಗೋಸ್ಕರ ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳಾರ್ಗ, ಅದು ನಿನ್ನ ಟೈಮು. ಪೂಜೆನೂ ನಿನ್ನ ಟೈಮ್ ಅಲ್ಲ, ಪುರಸ್ಕಾರನೂ ನಿನ್ನ ಟೈಮ್ ಅಲ್ಲ, ಅದು ಯಾವುದೂ ನಿನ್ನ ಟೈಮ್ ಅಲ್ಲ, ಯಾವುದು ನಿನ್ನ ಟೈಮು. ಸುಮ್ಮನೆ ಕೂತ್ಕೋಬೇಕು. ಮನೆಯವ್ರಿಗೆ ಅನ್ನಿಸ್ಬೇಕು ಏನಾಗೋಗಿದೆ ಇವತ್ತು ಅಂತ ನನಗನ್ಸಿತ್ತು. ಬಾಗಿ ಮನೆ ಏನು ಮಾಡಿದ್ದೆ, ಕಿರಿಕಿರಿ ಮಾಡ್ತಾ ಇದ್ದೆ ನಾನು. ಕೊನೆಗೆ ಹೇಳೋದು, ದಯವಿಟ್ಟು ಪ್ಲೀಸ್ ನನ್ನನ್ನು ಬಿಟ್ಬಿಡ್ರಿ, ನನ್ನ ಪಾಡಿ ನಾನು ಇರಕ್ಕೆ ಬಿಟ್ರಿ, ಯಾಕ್ರಿ ಹೀಗೆ ಹಿಂಸೆ ಕೊಡ್ತೀರಿ? ಆ ಕೂತ್ಕೊಂಡು ನಿನ್ನ ಪಾಡಿ ನೀನು ಆನಂದವಾಗಿರ್ತೀಯಲ್ಲ, ಅದು ಜಗನ್ಮಾತೆಯ ಜೊತೆ ಇರುವ ಕ್ಷಣಗಳು. ಇದು ಯು ಹ್ಯಾವ್ ಟು ಪ್ರಾಕ್ಟೀಸ್ ದಟ್ ಆಲ್ಸೋ. ಈ 24 ಭಗವಂತ ಜಗನ್ಮಾತೆ ಪಾರಾಯಣ ಮಾಡು, ಯಾರು ಬೇಡ ಅಂದರು. ಅಂದ್ರೆ ಒಂದು 10 ನಿಮಿಷ. ತೆಂಗಿನ ಮರ ಬೆಳೆಯುವುದು ದೊಡ್ಡದಲ್ಲ, ಅದ್ರ ಎಳ್ನೀರು ಬಂದಾರು ಕುಡಿ ನೀನು. ಭಗವಂತನ ಪೂಜೆ ಪುನಸ್ಕಾರ ಮಾಡಿದ್ಯಾ, ಆ ಆನಂದ ಸ್ವಲ್ಪನಾದ್ರೂ ಪಡ. ಒಂದು 10 ನಿಮಿಷ ಕೂತ್ಕೊ, ನೆಮ್ಮದಿಯಾಗಿ ಕೂತ್ಕೊ. ಕೆಲಸ ಮತ್ತು ಇದೆ ಎಲ್ಲ ಇದೆ, ಮುಂದಕ್ಕೂ ಮಾಡಿಕೊಡುವೆ ಸಮಾಧಾನ. ಒಂದು 10 ನಿಮಿಷ ಕೂತ್ಕೊ ನೆಮ್ಮದಿಯಾಗಿ. ಈ ನೆಮ್ಮದಿಯಾಗಿ ಕೂತ್ಕೊಳ್ಳೋದ್ರಿಂದಲೇ ನಮ್ಮ ಆಧ್ಯಾತ್ಮಿಕತೆ ಪ್ರಾರಂಭ ಆಗುತ್ತೆ. ಅಂತಹ ಆನಂದ, ಶಾಂತಿ, ಸಮಾಧಾನ ಅದನ್ನು ಹೊಂದುವ ಮಾರ್ಗವೇ ಭಕ್ತಿ ಮಾರ್ಗ. ನಮ್ಮೆಲ್ಲವನ್ನ ಅವಳ ಪಾದಕ್ಕೆ ಅರ್ಪಿಸಿ, ಬರೀ ಮಾತಲ್ಲ ಪ್ರವಚನದಲ್ಲ, ನಿಜವಾಗಿ ಅರ್ಪಿಸಿ ನಾವು ಆನಂದವಾಗಿರ್ತಕ್ಕಂಥ ಸಮಯವೇ ಭಕ್ತಿ ಮಾರ್ಗ. ಒಂದು ತಾಯಿ ಒಂದು ಮಗುವನ್ನು ಎತ್ಕೊಂಡು ಹೋಗ್ತಾ ಇದ್ದಾಳೆ, ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದಾಳೆ, ಸೇತುವೆ ಮೇಲೆ. ಕೆಳಗಡೆ ಧಾರಾಕಾರವಾದ ನೀರು ಹರಿತಾ ಇದೆ, ಘೋರ್ಗರಿತಾ ಇದೆ. ತಾಯಿಗೆ ಹೆದರಿಕೆ, ಮಗುನ ಒಪ್ಕೊಂಡು ಹೋಗ್ತಾ ಇದ್ದಾಳೆ. ಮಗು ಆ ನೀರು ಹರಿಯೋದನ್ನ ಕಿಲುಕಲ ನೋಡಿ ನಗ್ತಾ ಇದೆ. ಯಾಕೆಂದ್ರೆ ಆ ಮಗುಗೆ ಗೊತ್ತು, ಬಾಯ್ಬಿಟ್ಟು ಹೇಳ್ತಿಲ್ಲ, ಅದು ಇನ್ಬಿಲ್ಟ್. ತನ್ನ ತಾಯಿ ಎತ್ಕೊಂಡಿದ್ದಾಳೆ, ಅವಳು ಯಾವತ್ತು ನನ್ನನ್ನು ಕೈ ಬಿಡಲ್ಲ ಅನ್ನುವ ಭರವಸೆ ಆ ಹೃದಯಾಂತರದಲ್ಲಿರುವುದರಿಂದ ಆ ಮಗುಗೆ ಆ ಆರ್ಭಟವನ್ನ ನೋಡಿ, ಪ್ರವಾಹದ ಆರ್ಭಟ ನೋಡಿ ಕೂಡ ಏನು ಅನ್ಸಲ್ಲ. ಹಾಗೆ ಆ ತಾಯಿಯ ಮಗುವಾಗಿ ಅವಳ ತೋಳಲ್ಲಿ ನಾನು ಇದೀನಿ ಅಂತ ಗೊತ್ತಾದ್ರೆ ಈ ಪ್ರಪಂಚದ ಆರ್ಭಟ ನಿನ್ನೇನು ಮಾಡಲ್ಲ, ನೀನು ಆನಂದವಾಗಿರ್ತಿ. ಅದೇ ನಿಜವಾದ ಭಕ್ತಿ. ಇಂತಹ ಶ್ರೇಷ್ಠವಾದಂತಹ ಭಕ್ತಿ ನಿನಗೆ ಒಲಿಲಿ, ಅದಕ್ಕೆ ಪ್ರಯತ್ನವನ್ನ ಪಡು. ಇಲ್ಲದ ಏನೇನೋ ಸಾಧನೆಯನ್ನ ಮಾಡ್ತೀನಿ ಅಂತ ಹೋಗಬೇಡ. ವಾಸ್ತವವಾಗಿ ಸಮಾಧಾನವಾಗಿರುವುದನ್ನು ಮೊದಲು ಪ್ರಯತ್ನ ಪಡು, ನೆಮ್ಮದಿಯಾಗಿರು, ನಿನ್ನನ್ನು ನೀನು ಪರಿವರ್ತನೆ ಮಾಡ್ಕೋ ಅಂತ ಹೇಳ್ತಾ ಪೂರ್ಣ ಆಶೀರ್ವಾದದೊಂದಿಗೆ ನನ್ನ ಮಾತನ್ನು ಸಂಪನ್ನಗೊಳಿಸ್ತೀನಿ. ಈಗ ಆರತಿ ಮಾಡೋದು.
अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात्। ॐ सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः मम सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः विज्ञानवृद्धिं कुरु मे गृहे श्रीः विभूतिवृद्धिं कुरु मे श्रीः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्तसन्मङ्गलानि भवन्तु। ॐ शान्ति शान्ति शान्तिः हरि ओं तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु।